ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ ಚಾನಲ್. ನೋಡಿ, ಮಾಡೆಲ್ ಟೆಸ್ಟ್ ಪೇಪರ್ಸ್ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇಷ್ಟಕ್ಕೆ ಮುಂಚೆ ಆಲ್ರೆಡಿ ಫಸ್ಟ್ ಮಾಡೆಲ್ ಪೇಪರ್ನ ರಿಲೀಸ್ ಆಗಿದೆ, ಆಲ್ರೆಡಿ ನೀವು ನೋಡಿದ್ದೀರಾ, ಎಂಜಾಯ್ ಮಾಡಿದ್ದೀರಾ, ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ ನೀವು ಹೋಪ್ ಮಾಡ್ತಾ ಇದ್ದೀನಿ ನಾನು. ನಾವು ಲೆಟ್ ಅಸ್ ವೆಲ್ಕಮ್ ಟು ದ ಸೆಕೆಂಡ್ ಮಾಡೆಲ್ ಪೇಪರ್. ಇವತ್ತಿನ ಪೇಪರಲ್ಲಿ 1 or 2 ಕ್ವಶನ್ಸ್ ರಿಪೀಟ್ ಆಗಿರಬಹುದು. ರಿಪೀಟ್ ಆದರೆ ಏನು ತಲೆಗೆಡ್ಸ್ಕೋಬೇಡಿ, ಎಂಜಾಯ್, ಹೋಪ್ ದ ಬೆಸ್ಟ್ ಅಂತ ಅಂದ್ಕೊಂಡು ಹೋಗೋಣ. ಸೊ ಲೆಟ್ ಅಸ್ ಸಿ ದ ಫಸ್ಟ್ ಕ್ವಶನ್ ಇನ್ ದ ಸೆಕೆಂಡ್ ಮಾಡೆಲ್ ಪೇಪರ್. ನೀವು ಆಲ್ರೆಡಿ ನಿಮ್ಗೆ ಗೊತ್ತೇ ಇದೆ, ಇದರಲ್ಲಿ 6 ಸೆಕ್ಷನ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು. ಫಸ್ಟ್ ಪಾರ್ಟ್ ಎಲ್ಲ ನಿಮಗೆ MCQs ಅಲ್ಲಿ ಇರುತ್ತೆ. ಲೆಟ್ ಅಸ್ ಸಿ ದ ಫಸ್ಟ್ ನ್ಯೂಮರಿಕಲ್. ಏನು ಹೇಳ್ತಾ ಇದ್ದಾರೆ ಅಂತ ಒಂದ್ಸರಿ ಚೆಕ್ ಮಾಡೋಣ. ಫಾರ್ ಲಾರ್ಜ್ ಡಿಸ್ಟೆನ್ಸ್ ಶಾರ್ಟ್ ಡೈಪೋಲ್ ಅಂತ ಹೇಳಿದ್ದಾರೆ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಇಟ್ ಡಿಪೆಂಡ್ಸ್ ಆನ್ ದ ಡಿಸ್ಟೆನ್ಸ್ ಫ್ರಮ್ ಇಟ್ ಆಸ್. ಫಾರ್ ಎ ಶಾರ್ಟ್ ಡೈಪೋಲ್, ಸಿ ಹಿಯರ್, ಲಾಸ್ಟ್ ಕ್ಲಾಸಲ್ಲಿ ನಾವು ಡಿರೈವ್ ಮಾಡಿದ್ದೀವಿ. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ಸ್ ಟು 1/4πε0 ಇಂಟು 2p ಡಿವೈಡ್ ಬೈ r³ ಅಂತ ಬಂದಿದೆ ಅಲಾಂಗ್ ದ ಆಕ್ಸಿಯಲ್. ಆ್ಯಂಡ್ ಅಲಾಂಗ್ ದ ಈಕ್ವಟೋರಿಯಲ್ ಏನು ಬಂದಿದ್ದು ನೋಡಿ, ಇಲ್ಲಿ 1/4πε0 ಇಂಟು p/r³. ಸೊ ಎರಡರಲ್ಲೂ ನೀವು ಅಬ್ಸರ್ವ್ ಮಾಡಿದ್ದಾಗ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಶಾರ್ಟ್ ಡೈಪೋಲ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಕ್ಯೂಬ್ ಅಂತ ಬರುತ್ತೆ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ಆಪ್ಷನ್ನ ಬಿ. ಅರ್ಥ ಇದಲ್ವ ಹೇಳಿದ್ದೇನೆ ಅಂತ ಅಂದ್ಬಿಟ್ಟು. ಸೊ ಲೆಟ್ ಅಸ್ ಸಿ ದ ಸೆಕೆಂಡ್ ಒನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಯೂನಿಟ್ ಆಫ್ ಕೆಪಾಸಿಟೆನ್ಸ್. ಕೆಪಾಸಿಟೆನ್ಸ್ ಯೂನಿಟ್ ಏನ್ರಿ ನಿಮಗೆ ಗೊತ್ತೇ ಇರುತ್ತೆ, ಫೆರೆಡ್ ಅಂತ ಅಂದ್ಬಿಟ್ಟು. ಓಕೆ, ಲೆಟ್ ಅಸ್ ಸಿ ಹಿಯರ್ ಅನ್ ಎಕ್ಸಾಂಪಲ್ ಆಫ್ ಪೋಲಾರ್ ಮಾಲಿಕ್ಯೂಲ್. ಎಕ್ಸಾಂಪಲ್ ಆಫ್ ಪೋಲಾರ್. ಓಕೆ, ಪೋಲಾರ್ ಮಾಲಿಕ್ಯೂಲ್ ಅಂದ್ರೆ ಮೀನಿಂಗ್ ಏನು ಅಂತಂದಾಗ, ದ ಮಾಲಿಕ್ಯೂಲ್ ವಿಚ್ ಹ್ಯಾಸ್ ನೆಟ್ ಡೈಪೋಲ್ ಮೊಮೆಂಟ್ ಅಂತ ಹೇಳ್ತೀವಿ ನಾವು. ನೆಟ್ ಡೈಪೋಲ್ ಮೊಮೆಂಟ್ ಶುಡ್ ನಾಟ್ ಬಿ ಈಕ್ವಲ್ ಟು 0 ಅಂತನೂ ಹೇಳ್ಬೋದು. ದೇರ್ಫೋರ್ ವಿ ಕ್ಯಾನ್ ಗೋ ವಿತ್ ಹೈಡ್ರೋಜನ್, ನೈಟ್ರೋಜನ್, ಆಕ್ಸಿಜನ್. ನಾವು ಚೆಕ್ ಮಾಡಿದ್ದಾಗ ದಿಸ್ ಆರ್ ಆಲ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ. ವಾಟರ್ ಈಸ್ ದ ಮಾಲಿಕ್ಯೂಲ್ ವಿಚ್ ಹ್ಯಾಸ್ ಅ ನೆಟ್ ಡೈಪೋಲ್ ಮೊಮೆಂಟ್. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಡಿ. ಆಪ್ಷನ್ ಡಿ. Now let us see here, the resistance of carbon resistor is 12 into 10 power 5 plus or minus 10% ohm ಅಂತ ಕೊಟ್ಟಿದ್ದಾರೆ. The color of the first band ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಬ್ಯಾಂಡ್ ಮಾತ್ರ ಕೇಳ್ತಾ ಇದ್ದಾರೆ, ಚೆನ್ನಾಗಿ ಅಬ್ಸರ್ವ್ ಮಾಡಬೇಕು. ಸೊ ಸಿ ಹಿಯರ್ 1 2 into 10 to the power of 5 ಪ್ಲಸ್ ಆರ್ ಮೈನಸ್ 10% ಅಂತ ಹೇಳ್ತಾರೆ. ಸೊ ಫಸ್ಟ್ ಡಿಜಿಟ್ ಏನು ರೆಪ್ರೆಸೆಂಟ್ ಮಾಡುತ್ತೆ ನಿಮಗೆ ಅಂತಂದರೆ 1 ಇದೆ. 1 ಇರೋದು ಏನು ಮಾಡುತ್ತೆ ನಿಮಗೆ, ಬ್ರೌನ್ ಅಂತ ಬರುತ್ತೆ ನಿಮ್ಗೆ ಇಲ್ಲಿ. ಸೊ ಹಾಗಾಗಿ ನಿಮಗೆ ಫಸ್ಟ್ ಡಿಜಿಟ್ ಈಸ್ ನಥಿಂಗ್ ಬಟ್ 1. ವಿ ಕ್ಯಾನ್ ಸೇ ಇಟ್ ಈಸ್ ಅ ಬ್ರೌನ್ ಅಂತ ಬರೀಬಹುದು. ಅಕಾರ್ಡಿಂಗ್ ಟು ದ ಕೋಡ್, ಮೆಮೊರಿ ಟಿಪ್ ಆಲ್ರೆಡಿ ಗೊತ್ತಿದೆ. BB ರಾಯ್ ಆಫ್ ಗ್ರೇಟ್ ಬ್ರಿಟನ್ ಹ್ಯಾಸ್ ವೆರಿ ಗುಡ್ ವೈಫ್ ಅಂತ ಹೇಳ್ತಾರೆ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. Force on a charged particle moving in a magnetic field is maximum when the angle between the velocity of the charge and the magnetic field is. ನೋಡಿ, ಇವಾಗ ಫೋರ್ಸ್ ಈಸ್ ಈಕ್ವಲ್ಸ್ ಟು QVB ಸೈನ್ ಟೀಟಾ ಅಂತ ಹೇಳ್ತಾರೆ. ಯಾವಾಗಾದರೆ ನಿಮಗೆ ಸೈನ್ ಟೀಟಾ ಮ್ಯಾಕ್ಸಿಮಮ್ ಇರುತ್ತೋ, ಮ್ಯಾಕ್ಸಿಮಮ್ ಇರಬೇಕು ಅಂದರೆ ಟೀಟಾ ಮಸ್ಟ್ ಬಿ 90 ಡಿಗ್ರಿ ಆಗಿರಬೇಕು. ದೇರ್ಫೋರ್ ವಿ ಕ್ಯಾನ್ ಸೇ F is equals to QVB which is said to be maximum ಅಂತ ಹೇಳ್ತಾರೆ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ಐಡೆಂಟಿಫೈ ದ ರಾಂಗ್ ಸ್ಟೇಟ್ಮೆಂಟ್ ಅಂತ ಹೇಳ್ತಾರೆ ಅಮಾಂಗ್ ದ ಫಾಲೋಯಿಂಗ್ ಆಪ್ಷನ್ಸ್ ಅಬೌಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಂದ ರಾಂಗ್ ಆಪ್ಷನ್ನ ಚೂಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಎಸ್, ದೆ ಫಾರ್ಮ್ ಎ ಕ್ಲೋಸ್ಡ್ ಲೂಪ್ಸ್. ಕರೆಕ್ಟ್, ಇದು ಕರೆಕ್ಟ್ ಆಗಿರುತ್ತೆ. ದ ಟ್ಯಾಂಜೆಂಟ್ ಡ್ರಾನ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಅಟ್ ಎನಿ ಪಾಯಿಂಟ್ ಗಿವ್ಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ದಿಸ್ ಇಸ್ ಆಲ್ಸೋ ಕರೆಕ್ಟ್. ದೇ ಕ್ಯಾನ್ ಇಂಟರ್ಸೆಕ್ಟ್ ಈಚ್ ಅದರ್ ಅಂತ ಹೇಳ್ತಾರೆ. ದೇ ಕ್ಯಾನ್ ಇಂಟರ್ಸೆಕ್ಟ್ ಈಚ್ ಅದರ್. ಸೊ ದಿಸ್ ಈಸ್ ರಾಂಗ್. ದೇ ಕೆನಾಟ್ ಇಂಟರ್ಸೆಕ್ಟ್ ಈಚ್ ಅದರ್. ಔಟ್ಸೈಡ್ ದ ಬಾರ್ ಮ್ಯಾಗ್ನೆಟ್ ದೇ ಗೋ ಫ್ರಮ್ ನಾರ್ತ್ ಪೋಲ್ ಟು ಸೌತ್ ಪೋಲ್. ಇನ್ಸೈಡ್ ದ ಬಾರ್ ಮ್ಯಾಗ್ನೆಟ್ ಆಗಿದೆ, ಸೌತ್ ಇಂದ ನಾರ್ತ್ಗೆ ಹೋಗಬೇಕಾಗಿದ್ದು. ಔಟ್ಸೈಡ್ ಇದು ಕರೆಕ್ಟಾಗಿ ಮೆನ್ಷನ್ ಮಾಡಿದರೆ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಸಿ ಅಂತ ಹೇಳ್ತಾರೆ. ನಾವು ಲೆಟ್ ಅಸ್ ಸಿ ಹಿಯರ್ ದ ಲಾ ವಿಚ್ ಗಿವ್ಸ್ ದ ಪೊಲಾರಿಟಿ. ಪೊಲಾರಿಟಿ ಅಂದರೆ ಏನು ಅಂತಂದಾಗ ಸೈನ್ ಪಾಸಿಟಿವ್ ನೆಗೆಟಿವ್ ಅಂತ ಹೇಳ್ತಾರೆ. ಪೊಲಾರಿಟಿ ಆಫ್ ಇಂಡ್ಯೂಸ್ಡ್ EMF ಇನ್ ಎಲೆಕ್ಟ್ರೋಮ್ಯಾಟಿಕ್ ಇಂಡಕ್ಷನ್ ಈಸ್ ಈಕ್ವಲ್ಸ್ ಟು -dφ/dt ಅಂತ ಹೇಳ್ತಾರೆ. ಈ ನೆಗೆಟಿವ್ ಸೈನ್ ಎಲ್ಲಿಂದ ಬಂತು ನಿಮಗೆ ಅಂತಂದರೆ ಬಿಕಾಸ್ ಆಫ್ ಲೆನ್ಸ್ ಲಾ. ಬಿಕಾಸ್ ಆಫ್ ಲೆನ್ಸ್ ಲಾ. ದೇರ್ಫೋರ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಡಿ. ನೋಡಿ, ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ರಿ. ದ ಪ್ರಿನ್ಸಿಪಲ್ ಬಿಹೈಂಡ್ ದ ವರ್ಕಿಂಗ್ ಆಫ್ AC ಜನರೇಟರ್. AC ಜನರೇಟರ್ ಏನ್ರಿ ನಿಮಗೆ ಪ್ರಿನ್ಸಿಪಲ್? ಇಟ್ ಈಸ್ ನಥಿಂಗ್ ಬಟ್ ಎಲೆಕ್ಟ್ರೋಮ್ಯಾಟಿಕ್ ಇಂಡಕ್ಷನ್. ಡೈರೆಕ್ಟ್ ಕ್ವಶನ್ಸ್ ಇವೆಲ್ಲ ನಿಮಗೆ ಇದೇ ರೀತಿ ರೂಲ್ ಮಾಡಿದ್ದಾರೆ ನಿಮಗೆ. ಓಕೆ, PU ಬೋರ್ಡ್ನವರು ಎಲ್ಲ MCQs ಡೈರೆಕ್ಟಾಗಿ ಇರಬೇಕು ಅಂತಂದ್ಬಿಟ್ಟು, ಜಾಸ್ತಿ ಟ್ವಿಸ್ಟ್ ಇರಬಾರ್ದು ಅಂತಂದ್ಬಿಟ್ಟು. ಓಕೆ, ಇನ್ ಕೇಸ್ ಆಫ್ ಆಲ್ಟರ್ನೇಟಿಂಗ್ ವೋಲ್ಟೇಜ್ ಅಪ್ಲೈಡ್ ಟು ಎ ರೆಸಿಸ್ಟಾರ್. ಓಕೆ, ಒಂದು ರೆಸಿಸ್ಟಾರ್ಗೆ ನೀವು
ಆಲ್ಟರ್ನೇಟಿಂಗ್ ವೋಲ್ಟೇಜ್ನ ಅಪ್ಲೈ ಮಾಡಿದ್ದಾಗ ಅದರಲ್ಲಿ ವೋಲ್ಟೇಜು ಮತ್ತು ಕರೆಂಟು ಹೇಗಿರುತ್ತೆ ಅಂತಂದಾಗ ದೇ ಆರ್ ಆಲ್ವೇಸ್ ಇನ್ ಫೇಸ್ ಅಂತ ಹೇಳ್ತಾರೆ, ಆಲ್ವೇಸ್ ಇನ್ ಅ ಫೇಸ್. ನೋಡಿ ಇಲ್ಲಿ ಕರೆಂಟ್ ಲೀಡ್ಸ್ ಅ ವೋಲ್ಟೇಜ್ ಬೈ ಫೇಸ್, ಇದು ಆಗಲ್ಲ ನಿಮಗೆ. ಕರೆಂಟ್ ಲ್ಯಾಕ್ಸ್ ಅಂತ ಹೇಳ್ತಾ ಇದ್ದಾರೆ, ಇದು ಆಲ್ಸೋ ನಾಟ್ ಕರೆಂಟ್ ಅಂಡ್ ವೋಲ್ಟೇಜ್ ಆರ್ ಇನ್ ಫೇಸ್. ಓಕೆ, ದ ಕರೆಂಟ್ ಲೀಡ್ಸ್ ಇದು ಆಗೋದಿಲ್ಲ, ದೇರ್ ಫೋರ್ ದ ಕರೆಕ್ಟ್ ಆಪ್ಷನ್ ಈಸ್ ಅ ಸಿ ಅಂತ ಹೇಳ್ತೀವಿ. ನಾವು ಲೆಟ್ ಅಸ್ ಸಿ ಹಿಯರ್ ದ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅರೈಸಸ್. ಈ ಡಿಸ್ಪ್ಲೇಸ್ಮೆಂಟ್ಗೆ ಯಾವಾಗ ಬರುತ್ತೆ ನಿಮಗೆ? ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅರೈಸಸ್ ಬಿಕಾಸ್ ಆಫ್ ವೇರಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳ್ತಾರೆ. ವೇರಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ನಿಮ್ಗೆ ಇಲ್ಲಿ ಒಂದ್ಸರಿ ಅಬ್ಸರ್ವ್ ಮಾಡಿ ಇಲ್ಲಿ. ಸೊ ಎಸ್, ಟೈಮ್ ವೇರಿಂಗ್ ಎಲೆಕ್ಟ್ರಿಕ್ ಫ್ಲಕ್ಸ್, ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ. ಲೆಟ್ ಅಸ್ ಸಿ ದಟ್ ಇನ್ ಕೇಸ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ನಿಮಗೆ ಎರಡು ಕಂಡೀಷನ್ಸ್ ಇದೆ. ಫಸ್ಟ್ ಒನ್ ಏನ್ರಿ ನಿಮಗೆ? ಓಕೆ, ಲೈಟ್ ಶುಡ್ ಟ್ರಾವೆಲ್ ಫ್ರಮ್ ಡೆನ್ಸರ್ ಮೀಡಿಯಮ್ ಟು ರೇರರ್ ಮೀಡಿಯಮ್. ಅಷ್ಟೇ ಅಲ್ಲ, ಆಂಗಲ್ ಆಫ್ ಇನ್ಸಿಡೆನ್ಸ್ ಇನ್ ದ ಡೆನ್ಸರ್ ಮೀಡಿಯಮ್ ಶುಡ್ ಬಿ ಗ್ರೇಟರ್ ದ್ಯಾನ್ ಕ್ರಿಟಿಕಲ್ ಆಂಗಲ್. ಸೊ ಒಂದ್ಸರಿ ನೀವು ಅಬ್ಸರ್ವ್ ಮಾಡಿ ಇಲ್ಲಿ ಏನೇನಿದೆ ಅಂತ ಅಂದ್ಬಿಟ್ಟು, ಲೈಟ್ ರೇ ಮಸ್ಟ್ ಟ್ರಾವೆಲಿಂಗ್ ಫ್ರಮ್ ರೇರರ್ ಟು ಡೆನ್ಸರ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ರಾಂಗ್ ಆಗಿರುತ್ತೆ ನಿಮಗೆ. So light ray must traveling from denser to rarer, so it is correct. Let us see here, the angle of incidence must be less ಅಂತ ಹೇಳ್ತಾ ಇದ್ದೀರಿ, ರಾಂಗ್ ಆಗಿರುತ್ತೆ. ಆಂಗಲ್ ಆಫ್ ರಿಫ್ರಾಕ್ಷನ್ ಇಸ್ 0 ನೇನ್ರಿ? 0 ಆಗಲ್ಲ, 90 ಡಿಗ್ರಿ ಬರಬೇಕು. ವೆನ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಕ್ರಿಟಿಕಲ್ ಆಂಗಲ್. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ಚೆಕ್ ಮಾಡಿ. ದ ಫಿನಾಮಿನಾ ಬೆಂಡಿಂಗ್ ಆಫ್ ಲೈಟ್ at the corners of an obstacle is called as diffraction. Definition of diffraction re idu, the bending of light around the edges of an obstacle or corners of an obstacle is called as diffraction anta karitivi. Let us see here, Davison-Germer experiment ಏನ್ರಿ ಪ್ರೂವ್ ಮಾಡಿದ್ವಿ? ಏನಕ್ಕೆ ಅದು ಪ್ರೂವ್ ಮಾಡೋಕ್ಕೆ ತಗೊಳ್ತೀವಿ ನಾವಲ್ಲಿ? ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಚಾಪ್ಟರ್ಲಿ ಓದಿರ್ತೀರಾ. ಇಟ್ ಈಸ್ ಯೂಸ್ಡ್ ಟು ಪ್ರೂವ್ ದ ವೇವ್ ನೇಚರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾರೆ. ಅಂದರೆ ಎಲೆಕ್ಟ್ರಾನ್ ಅನ್ನೋದು ಮೆಟೀರಿಯಲ್ ಪಾರ್ಟಿಕಲ್ ಆಗಿರುತ್ತೆ, ಅದು ವೇವ್ ನೇಚರ್ನ ತೋರಿಸುತ್ತೆ ಅನ್ನೋದು ಎಕ್ಸ್ಪ್ಲೈನ್ ಮಾಡೋದೇ ಡೇವಿಸನ್-ಗರ್ಮರ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತೀವಿ. ಅಮಾಂಗ್ ದ ಫಾಲೋಯಿಂಗ್ ವಿಚ್ ಸೆಟ್ ಆಫ್ ನ್ಯೂಕ್ಲಿಯರ್ ಐಸೋಟೋಪ್ಸ್ ರೀ? ಐಸೋಟೋಪ್ಸ್ ಅಂದರೆ ಮೀನಿಂಗ್ ಏನು ಅಂತಂದಾಗ, ಸಿ ಹಿಯರ್, ಮಾಸ್ ನಂಬರ್ ಅನ್ನೋದು ಡಿಫರೆಂಟ್ ಆಗಿರಬೇಕು. ಓಕೆ, ಅಟಾಮಿಕ್ ನಂಬರ್ ಅನ್ನೋದು ಸೇಮ್ ಇರಬೇಕು ಅಂತ ಹೇಳ್ತಾರೆ. ಮಾಸ್ ನಂಬರ್ ಇಸ್ ಡಿಫರೆಂಟ್, ಅಟಾಮಿಕ್ ನಂಬರ್ ಇಸ್ ಸೇಮ್. ಸೊ ಅದ್ರ ಪ್ರಕಾರ ನೀವು ಅಬ್ಸರ್ವ್ ಮಾಡ್ಕೊಂಡು ಹೋಗಿ, ನಿಮಗೆ ಇದು ಆಗತ್ತೆ, ರಾಂಗ್ ಆಗುತ್ತೆ. ಹೀಲಿಯಂ, ಹೈಡ್ರೋಜನ್ ಇದು ಆಗಲ್ಲ. ಸೊ 92 ಯುರೇನಿಯಂ ಇರೋದ್ರಿಂದ ಆಪ್ಷನ್ ಸಿ ಅಂತ ಹೇಳ್ಬೋದು. Now let us see the next one. For an AND gate, observe ಮಾಡಿ, for an AND gate, which set of inputs A and B give a high output y equal to 1 ಅಂತ ಹೇಳಿದ್ದಾರೆ. Therefore, see here, AND gate ಹೇಗಿರ್ಬೇಕು ನಿಮಗೆ? ಔಟ್ಪುಟ್ 1 ಬರಬೇಕು ಅಂತಂದರೆ A and B should also be high ಅಂತ ಹೇಳ್ತಾರೆ. So we can go with option. ಚೆಕ್ ಮಾಡಿ ಇಲ್ಲಿ, A equal to 1, B equal to 1. AND gate definition ಅದಲ್ರಿ, the logic circuit whose output is high if and only if both the inputs are high ಅಂತ ಕರಿತೀವಿ. Now let us see the one, fill in the blanks. ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಇಲ್ಲಿ ಏನೇನು ವರ್ಡ್ಸ್ ಕೊಟ್ಟಿದ್ದಾರೆ? ವೇವ್ ಲೆಂತ್ ಕೊಟ್ಟಿದ್ದಾರೆ, ಝೀನಾ ಡಯೋಡ್ ಕೊಟ್ಟಿದ್ದಾರೆ, ಕೂಲಮ್ಸ್ ಲಾ ಮೆನ್ಷನ್ ಮಾಡಿದ್ದಾರೆ, ಆಕ್ಟಿವಿಟಿ ಮತ್ತು ಟೆಂಪರೇಚರ್ನ ಕೊಟ್ಟಿದ್ದಾರೆ. ಇದನ್ನು ಅಪ್ರಾಪ್ರಿಯೇಟ್ ಬ್ಲ್ಯಾಂಕ್ಸಲ್ಲಿ ನಾವು ಫಿಲ್ ಮಾಡಬೇಕಾಗಿರುತ್ತೆ. ಸೊ ಲೆಟ್ ಅಸ್ ರೀಡ್ ದ ಕ್ವಶನ್ಸ್. ಸೊ ಸಿ ಹಿಯರ್, ಫೋರ್ಸ್ ಬಿಟ್ವೀನ್ ದ 2 ಪಾಯಿಂಟ್ ಚಾರ್ಜಸ್ ಇನ್ ವ್ಯಾಕ್ಯೂಮ್ ಈಸ್ ಗಿವೆನ್ ಬೈ ಏನ್ರಿ ಆಗಿರುತ್ತೆ? ಇದು ಇನ್ ವ್ಯಾಕ್ಯೂಮ್ ಅಲ್ಲಿ ಎರಡು ಫೋರ್ಸಸ್, ಎರಡು ಚಾರ್ಜ್ ಮಧ್ಯದಲ್ಲಿ ಫೋರ್ಸ್ ಅನ್ನೋದು ಯಾವಾಗಲೂ ಯಾವುದರಿಂದ ಕೊಟ್ಟಿರೋದು ನಿಮಗೆ? ಕೂಲಮ್ಸ್ ಲಾ ಅಂತ ಹೇಳ್ತಾರೆ. ಈಸ್ ಗಿವೆನ್ ಬೈ ಕೂಲಮ್ಸ್ ಲಾ. ನೋಡಿ, ಸಿಂಪಲ್, ನಿಮಗೆ ಸ್ವಲ್ಪ ಬೇಸಿಕ್ ಐಡಿಯಾ ಇದ್ದರೂ ಸಹ ಇಂಥ ಒಂದು ಕ್ವಶನ್ನ ಈಸಿಯಾಗಿ ಆನ್ಸರ್ ಮಾಡ್ಬೋದು. ನೀವೆಲ್ಲರೂ ಈಸಿಯಾಗಿ ಪಾಸ್ ಆಗ್ಬೋದು. ಪಾಸ್ ಆಗೋದಕ್ಕೆ ಯಾವುದೇ ರೀತಿ ಚಿಂತೆ ಇಲ್ಲ. ಆದರೆ ಔಟ್ ಆಫ್ ಔಟ್ ಬರಬೇಕು, ದಟ್ ಈಸ್ ಅವರ ಇಂಟೆನ್ಷನ್, ದಟ್ ಈಸ್ ಅವರ ಏಮ್ ಆಗಿದ್ದರೆ ಮಾತ್ರನೇ ಚೆನ್ನಾಗೇ ಇರುತ್ತೆ. ನಿಮಗೆ ಇಂಜಿನಿಯರಿಂಗ್ ಸೀಟ್ ಸಿಗೋದ್ರಲ್ಲೂ ಸಹ ಅಷ್ಟೇ PUC, ಸೆಕೆಂಡ್ PUC ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ. ಓಕೆ, ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಒನ್. The magnetic susceptibility of a paramagnetic substance is inversely proportional to absolute temperature. So this is the answer anta ಹೇಳ್ತಾರೆ. So let us see that
ದ ರಿಸಾಲ್ವಿಂಗ್ ಪವರ್ ಆಫ್ ಮೈಕ್ರೋಸ್ಕೋಪ್ ಈಸ್ ಇನ್ಕ್ರೀಸ್ಡ್ ಬೈ ಡಿಕ್ರೀಸಿಂಗ್ ಅಂತ ಹೇಳ್ತಾ ಇದ್ದಾರೆ. ಸೊ ರಿಸಾಲ್ವಿಂಗ್ ಪವರ್ ಅನ್ನೋದು ಯಾವತ್ತೇ ಆಗಲಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವೇವ್ ಲೆಂತ್ ಆಗಿರುತ್ತೆ. ರಿಸಾಲ್ವಿಂಗ್ ಪವರ್ ನಮಗೆ ಇನ್ಕ್ರೀಸ್ ಆಗಬೇಕು ಅಂತಂದರೆ ಸಿ ಹಿಯರ್ ವೇವ್ ಲೆಂತ್ ಅನ್ನೋದು ನಮಗೆ ಡಿಕ್ರೀಸ್ ಆಗಬೇಕಾಗಿರುತ್ತೆ. ಸೊ ವಿ ಕ್ಯಾನ್ ಸೇ ದ್ಯಾಟ್ ಇಟ್ ಈಸ್ ಅ ವೇವ್ ಲೆಂತ್. ಇಟ್ ಈಸ್ ಅ ವೇವ್ ಲೆಂತ್. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಇಟ್ ಈಸ್ ವೇವ್ ಲೆಂತ್. ಪ್ಲೀಸ್ ನೋಟ್ ಮಾಡಿ. ಲೆಟ್ ಅಸ್ ಸಿ ದ ನೆಕ್ಸ್ಟ್ ಒನ್. SI ಯೂನಿಟ್ ಆಫ್ ಡ್ಯಾಶ್ ಈಸ್ ಬೆಕ್ವೆರಲ್ ಅಂತ ಹೇಳ್ತಾರೆ. ರೇಡಿಯೋ ಆಕ್ಟಿವಿಟಿ. ರೇಡಿಯೋ ಆಕ್ಟಿವಿಟಿ ಜಸ್ಟ್ ವಿ ಕ್ಯಾನ್ ಸೇ ಇಟ್ ಈಸ್ ಆಕ್ಟಿವಿಟಿ ಅಂತ ನಾವು ಕರೀಬಹುದು. ದಿಸ್ ಆರ್ ಆಲ್ ದ ಥಿಂಗ್ಸ್ ಇನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇಲ್ಲೊಂದಿದೆ ನೋಡಿ. ಡ್ಯಾಶ್ ಆರ್ ಯೂಸ್ಡ್ ಆಸ್ ವೋಲ್ಟೇಜ್ ರೆಗ್ಯುಲೇಟರ್ಸ್. ವೋಲ್ಟೇಜ್ ರೆಗ್ಯುಲೇಟರ್ಸ್ ಅಲ್ಲಿ ನಿಮ್ಮ ಸೆಮಿ ಕಂಡಕ್ಟರ್ಸ್ ಅಲ್ಲಿ ಓದಿರ್ತೀರಾ, ಒಂದೇ ಒಂದು ಡಯೋಡು, ಸ್ಪೆಷಲಿ ಡಿಸೈನ್ ಡಯೋಡು, ಹೆವಿಲಿ ಡೋಬ್ಡ್ ಡಯೋಡ್, ದಟ್ ಈಸ್ ನಥಿಂಗ್ ಬಟ್ ಝೀನಾರ್ ಡಯೋಡ್ ಅಂತ ಹೇಳ್ತೀವಿ. ಝೀನಾರ ಡಯೋಡ್. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ ಲೈಕ್ ದಟ್ ವಿ ಕ್ಯಾನ್ ಆನ್ಸರ್ ದ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ನಾವು ಲೆಟ್ ಅಸ್ ಸಿ ದ 2 ಮಾರ್ಕ್ಸ್ ಕ್ವಶನ್ಸ್. 2 ಮಾರ್ಕ್ಸ್ ಕ್ವಶನ್ ನೋಡೋಣ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಏನು ಕ್ವಶನ್ ಕೇಳಿರ್ತಾರೋ, ಓಕೆ, ಎಷ್ಟು ಮಾರ್ಕ್ಸ್ ಕೇಳಿರ್ತಾರೋ ಅದು ತಕ್ಕಂತೆ ನಾವು ಆನ್ಸರ್ ಮಾಡಬೇಕು. ನಮಗೆಲ್ಲ ಗೊತ್ತಿದೆ ಅಂತಂದ್ಬಿಟ್ಟು ಆನ್ಸರ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂತಂದರೆ ಓಕೆ ಒಳ್ಳೆಯದೇ, ಆದರೆ ಟೈಮ್ ಕಿಲ್ ಆಗುತ್ತೆ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಸಹ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಪ್ಲೀಸ್ ಕೀಪ್ ದಟ್ ಇನ್ ಯುವರ್ ಮೈಂಡ್. ಅರ್ಥ ಆಗ್ತದಲ್ವಾ? ಸೊ ನೋಡಿ ಇಲ್ಲಿ, ವಾಟ್ ಆರ್ ದ ಫ್ಯಾಕ್ಟರ್ಸ್ ಆನ್ ವಿಚ್ ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಡಿಪೆಂಡ್ಸ್ ಅಂತ ಹೇಳ್ತಾರೆ. ನಮಗೆ ಗೊತ್ತಿದೆ ಕೆಪಾಸಿಟೆನ್ಸ್ ಅನ್ನೋದು ε0A/d ಅಂತ ಬರೀಬಹುದು. ಇಲ್ಲ ಡೈರೆಕ್ಟ್ರಿಕ್ ಇದ್ದಾಗ K ε0A/d ಅಂತ ಹೇಳ್ತಾರೆ. ಸೊ ವಾಟ್ ಆರ್ ದ ಫ್ಯಾಕ್ಟರ್ಸ್? ವಾಟ್ ಆರ್ ದ ಫ್ಯಾಕ್ಟರ್ಸ್? ಅಬ್ಸರ್ವ್ ಮಾಡಿ. ಸಿ ಹಿಯರ್, ಫಸ್ಟ್ ಒನ್, ಇಟ್ ಡಿಪೆಂಡ್ಸ್ ಆನ್. ಇಟ್ ಡಿಪೆಂಡ್ಸ್ ಆನ್. ಇಟ್ ಡಿಪೆಂಡ್ಸ್ ಆನ್. ಸಿ ಹಿಯರ್, ಫಸ್ಟ್ ಒನ್ ಏನಪ್ಪ ಅಂತಂದಾಗ ಏರಿಯಾ ಆಫ್ ಈಚ್ ಪ್ಲೇಟ್ ಆಫ್ ಎ ಕೆಪಾಸಿಟರ್ ಅಂತ ಹೇಳ್ತಾರೆ. ಏರಿಯಾ ಆಫ್ ಈಚ್ ಪ್ಲೇಟ್ ಆಫ್ ಎ ಕೆಪಾಸಿಟರ್. ಸೆಕೆಂಡ್ ಒನ್ ಏನಪ್ಪ ಅಂತಂದರೆ ಇಟ್ ಈಸ್ ಅ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪ್ಲೇಟ್ಸ್. ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪ್ಲೇಟ್ಸ್ ಅಂತಲೂ ಹೇಳ್ಬೋದು. ಅಷ್ಟೇ ಅಲ್ಲ, ವಿ ಕ್ಯಾನ್ ಸೇ ಡೈಎಲೆಕ್ಟ್ರಿಕ್ ಮೀಡಿಯಮ್. ಡೈಎಲೆಕ್ಟ್ರಿಕ್ ಮೀಡಿಯಮ್ ಬಿಟ್ವೀನ್ ದ ಪ್ಲೇಟ್ಸ್ ಅಂತನೂ ಹೇಳ್ತಾರೆ. ಬಿಟ್ವೀನ್ ದ ಪ್ಲೇಟ್ಸ್ ಆಫ್ ಎ ಕೆಪಾಸಿಟರ್. ಅರ್ಥ ಆಯ್ತಲ್ವಾ ಹೇಳಿದ್ದೇನು ಅಂತ ಅಂದ್ಬಿಟ್ಟು? ಲೈಕ್ ದಟ್ ವಿ ಕ್ಯಾನ್ ಥಿಂಕ್. ನಾವು ಲೆಟ್ ಅಸ್ ಸಿ ಹಿಯರ್, ಡ್ರಾ ಎ ನೀಟ್ ಲೇಬಲ್ಡ್ ಡಯಾಗ್ರಾಮ್ ಆಫ್ ಅ ಸೈಕ್ಲೋಟ್ರಾನ್. ಓಕೆ, ನಾನು ನಿಮಗೆ ಡಯಾಗ್ರಾಮ್ ಹಾಕಿ ತೋರಿಸ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಪ್ಲೀಸ್ ಅಬ್ಸರ್ವ್. ಅಬ್ಸರ್ವ್ ಮಾಡಿ ಏನಿರುತ್ತೆ ಅಂತಂದ್ಬಿಟ್ಟು. ಸಿ ಹಿಯರ್, ನಿಮಗೆ there will be a magnetic field ಅಂತ ಹೇಳ್ತಾರೆ. there will be magnetic field which is perpendicular to the plane of the paper and acting outward the plane ಅಂತ ಹೇಳ್ತಾರೆ. acting outward the plane. ನೋಡಿ ಹೇಗೆ ರೆಪ್ರೆಸೆಂಟ್ ಮಾಡ್ತಾ ಇದೀವಿ ಅಂತ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ? ಇವಾಗ ನಮ್ಗೆ ಇದರಲ್ಲಿ 2 Ds ಅನ್ನೋದು ನಿಮಗೆ ಇರುತ್ತೆ. ವಾಟ್ ಆರ್ ದೋ Ds ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿ ನೀಟಾಗಿ. ಸಿ ಹಿಯರ್, ದಿಸ್ ಈಸ್ ಒನ್ D shape ಆನ್ ದಿ ಅನದರ್ ಡಿ. ನಿಮಗೆ ಹೀಗಿರುತ್ತೆ, ಅಬ್ಸರ್ವ್ ಮಾಡಿ. ಇಲ್ಲಿ ಪಾರ್ಟಿಕಲ್ನ ಪ್ರೊಜೆಕ್ಟ್ ಮಾಡಿದ್ದಾಗ ಇಟ್ ಆಲ್ವೇಸ್ ಮೂವ್ಸ್ ಇನ್ ಎ ಸರ್ಕ್ಯುಲರ್ ಪಾತ್ ಅಂತ ಹೇಳ್ತೀವಿ. ಆ್ಯಂಡ್ ದೇರ್ ಫೋರ್ ಇಟ್ ಕಮ್ ಔಟ್ ಫ್ರಮ್ ದ ಔಟ್ಲೆಟ್ ಅಂತ ಹೇಳ್ತಾರೆ. ಸೊ ಸಿ ಹಿಯರ್, ಫ್ರಮ್ ದ ಔಟ್ಲೆಟ್ ಆಸ್ ಅ ಶೋನ್ ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊತಾ ಇದ್ದೀರಲ್ವ ಹೇಳಿದ್ದೇನು ಅಂತ ಅಂದ್ಬಿಟ್ಟು? ಸೊ ದಿಸ್ ಆರ್ ದ ಡಿಫ್ಲೆಕ್ಟಿಂಗ್ ಪ್ಲೇಟ್ಸ್ ಅಂತ ಹೇಳ್ತಾರೆ. ದಿಸ್ ಈಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ದಿಸ್ ಈಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. ಅಷ್ಟೇ ಅಲ್ಲ, ಈ 2 Dsನ ನಾವು ಏನು ಮಾಡ್ತೀವಿ ಅಂತಂದಿದ್ದಾಗ ವಿಲ್ ಕನೆಕ್ಟ್ ಇಟ್ ಟು ಆ್ಯನ್ ಆಸಿಲೇಟರ್. ಕನೆಕ್ಟೆಡ್ ಟು ಆನ್ ಆಸಿಲೇಟರ್ ಅಂತ ಹೇಳ್ತಾರೆ. ಈ ಆಸಿಲೇಟರ್ ಅನ್ನೋದು ಏನು ಮಾಡುತ್ತೆ ನಿಮಗೆ ಅಂತಂದಿದ್ದಾಗ ಇದರ ಎಂತರ ಫೇಸ್ನ ಚೇಂಜ್ ಮಾಡ್ತಾ ಇರುತ್ತೆ ಅಂತ ಕರಿತೀವಿ. ಸೊ ಸಿ ಹಿಯರ್, ದಿಸ್ ಈಸ್ ಡಿಫ್ಲೆಕ್ಟಿಂಗ್ ಪ್ಲೇಟ್. ದಿಸ್ ಈಸ್ ಡಿಫ್ಲೆಕ್ಟಿಂಗ್ ಪ್ಲೇಟ್ಸ್ ಅಂತ ಕರಿತೀವಿ. ಆ್ಯಂಡ್ ಸಿ ಹಿಯರ್, ದಿಸ್ ಈಸ್ D1 and this is D2.
2 Ds ಅಂತ ಕರಿತೀವಿ. and this is the charged particle. This is a charged particle. Okay, this is the NEET diagram ಅಂತ ನಾವು ಕರಿಬಹುದು. ಇನ್ನು ನೀಟಾಗಿ ಸ್ಕೇಲು ಪೆನ್ಸಿಲ್ ತಗೊಂಡು ಪ್ರಾಕ್ಟೀಸ್ ಮಾಡಿ ಇನ್ನೂ ಚೆನ್ನಾಗೇ ಬರುತ್ತೆ. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ಏನು ಹೇಳ್ತಾರೆ ನೋಡಿ, ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಗಾಸ್ ಲಾ ಇನ್ ಮ್ಯಾಗ್ನೆಟಿಸಮ್ ಅಂತ ಹೇಳ್ತಾರೆ. ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ದ ಗಾಸ್ ಲಾ ಇನ್ ಮ್ಯಾಗ್ನೆಟಿಸಮ್. ಸೊ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅಂತಂದಾಗ, ಸಿ ಹಿಯರ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ through a closed surface is always equal to 0 ಅಂತ ಹೇಳ್ತಾರೆ. So see here, mathematically what can we do here? B dot ds will become equal to 0. This is a mathematical statement ಅಂತ ಹೇಳ್ತಾರೆ. So how can we explain this? ಯಾವ ರೀತಿ ನೀವು ಇದನ್ನು ಎಕ್ಸ್ಪ್ಲೈನ್ ಮಾಡಬಹುದು ಅಂತಂದಿದ್ದಾಗ ಅದಕ್ಕೆ ನಾವು ಇದನ್ನ ಕನ್ಸಿಡರ್ ಎ ಕ್ಲೋಸ್ಡ್ ಸರ್ಫೇಸ್ ಅಂತ ಹೇಳ್ತಾರೆ. ಕನ್ಸಿಡರ್ ಕ್ಲೋಸ್ಡ್ ಸರ್ಫೇಸ್. ನಾವು ಸಿ ಹಿಯರ್, ಲೆಟ್ ಅಸ್ ಕನ್ಸಿಡರ್ ಎ ಕ್ಲೋಸ್ಡ್ ಸರ್ಫೇಸ್. ಇದರಲ್ಲಿ ನಿಮಗೆ ಒಂದು ಸ್ಮಾಲ್ ಏರಿಯಾ ನಾವು ಕನ್ಸಿಡರ್ ಮಾಡೋಣ. ಲೆಟ್ ಅಸ್ ಸೇ ದಿಸ್ ಇಸ್ ದ ಸ್ಮಾಲ್ ಏರಿಯಾ. See here, magnetic field will be like this and area will also be ds anta navu kariyona. Therefore, what is the magnetic flux? Magnetic flux through the small element. Small element in the magnetic flux annodu enagirutte antandare, see here we can write d phi b is equals to b dot ds ಅಂತ ಬರೀಬಹುದು. ಆದರೆ therefore net magnetic flux ಅನ್ನೋದು ಯಾವತ್ತೇ ಆಗಲಿ it is phi b is equals to integral d phi b ಅಂತ ಹೇಳ್ಬೋದು, which is nothing but integral b dot ds always be equal to 0. ಯಾಕೆ y ಅಂತಂದಾಗ, see here we have to consider the magnetic flux, okay, entering the surface, okay, is taken as a negative ಅಂತ ಹೇಳ್ತಾರೆ. and magnetic flux leaving the surface ಯಾವುದಾದ್ರೆ ಸರ್ಫೇಸ್ನ ಬಿಟ್ಟು ಹೋಗ್ತಾ ಇರುತ್ತೋ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದು ಈಸ್ ಆರ್ ಟೇಕನ್ ಆಸ್ ಪಾಸಿಟಿವ್ ಅಂತ ಹೇಳ್ತೀವಿ. ದೇರ್ಫೋರ್ ಯು ಕ್ಯಾನ್ ಟೇಕ್ ಇಟ್ ಆಸ್ -5 ಅಂತ ಇದನ್ನು ರೆಪ್ರೆಸೆಂಟ್ ಮಾಡೋಣ. ಇಲ್ಲಿ ನಿಮಗೆ +5 ಅಂತ ನಾವು ಇದನ್ನು ರೆಪ್ರೆಸೆಂಟ್ ಮಾಡೋಣ. ದೇರ್ಫೋರ್ ಟೋಟಲ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಾಗಿರುತ್ತೆ ನೋಡಿ ಇಲ್ಲಿ, ಓಕೆ, -5 +5 ಅಂತ ಬರುತ್ತೆ, ವಿಚ್ ಇಸ್ ಈಕ್ವಲ್ ಟು 0. ಅರ್ಥ ಆಯ್ತಲ್ವ ಹೇಳಿದ್ದೆ ಅಂತ? ಯಾವುದಾದ್ರೂ ಫೀಲ್ಡ್ ಲೈನ್ಸ್ ಎಂಟರ್ ಆಗ್ತಾ ಇರುತ್ತೋ ಅದು ನೆಗೆಟಿವ್ ತಗೊತೀವಿ, ಯಾವ ಫೀಲ್ಡ್ ಲೈನ್ಸ್ ಆದ್ರೆ ಆಚೆ ಹೋಗ್ತಾ ಇರುತ್ತೋ ಅದನ್ನು ಪಾಸಿಟಿವ್ ತಗೊಂಡಾಗ ಎಲ್ಲ ಫ್ಲಕ್ಸ್ನ ಆ್ಯಡ್ ಮಾಡಿದಾಗ ನಮಗೆ 0 ಬರುತ್ತೆ. ದಟ್ ಈಸ್ ದ ಸ್ಟೇಟ್ಮೆಂಟ್ ಆಫ್ ಗಾಸ್ ಲಾ ಇನ್ ಮ್ಯಾಗ್ನೆಟಿಸಮ್ ಅಂತ ಹೇಳ್ತಾರೆ. ವಾಟ್ ಆರ್ ದಿಸ್ ಎಡ್ಡಿ ಕರೆಂಟ್ಸ್ ಹಿಯರ್? ಎಡ್ಡಿ ಕರೆಂಟ್ಸ್ ಅಂದರೆ ಏನು ಅಂತಂದಾಗ, ಸಿ ಹಿಯರ್ ದ ಕರೆಂಟ್ಸ್ which are induced, okay, in bulk conducting material ಅಂತ ಹೇಳ್ತಾರೆ. bulk conducting material when moved are placed in uniform magnetic field ಅಲ್ಲಿ ಮೂವ್ ಮಾಡ್ತೀವಿ, ಇಲ್ಲ ಟೈಮ್ ವೇರಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತನೂ ಹೇಳ್ಬೋದು. ಸೊ ಸಿ ಹಿಯರ್ ವೇರಿಯಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಅಂತ ಕರಿತೀವಿ. ವೇರಿಯಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್, ಓಕೆ, ಆರ್ ಕಾಲ್ಡ್ ಎಡ್ಡಿ ಕರೆಂಟ್ಸ್. ಅರ್ಥ ಇದಲ್ವ ಹೇಳಿದ್ದೇನೆ ಅಂತ ಅಂದ್ಬಿಟ್ಟು. ಸೊ ಮೆನ್ಷನ್ ದ ಯೂಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಸಿ ಹಿಯರ್ ಫಸ್ಟ್ ಒನ್ ಏನಪ್ಪ ಅಂತಂದ್ರೆ ಡೆಡ್ ಬೀಟ್ ಗ್ಯಾಲ್ವನೋಮೀಟರ್ ಅಂತ ಬರುತ್ತೆ. ಸೊ ಇದನ್ನ ಹೆಸರು ನೀವು ಬರೆದ್ರೆ ಸಾಕು, ಡೆಡ್ ಬೀಟ್ ಗ್ಯಾಲ್ವನೋಮೀಟರ್, ದಿಸ್ ಒನ್ ಆಫ್ ದ ಯೂಸೇಜ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನಿಮಗೆ ಇಂಡಕ್ಷನ್ ಫರ್ನೆಸ್ ಅಂತನೂ ಬರುತ್ತೆ. ಇಂಡಕ್ಷನ್ ಫರ್ನೆಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ನಿಮ್ಗೆ ಏನಪ್ಪ ಅಂತಂದಾಗ ಸ್ಪೀಡೋಮೀಟರ್ ಇಲ್ಲ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬ್ರೇಕ್ಸ್ ಅಂತನೂ ಹೇಳ್ಬೋದು. ಸಿಂಪಲ್ ಆಗಿ ನಾನು ಮ್ಯಾಗ್ನೆಟಿಕ್ ಬ್ರೇಕ್ಸ್ ಅಂತ ಬರೆದಿರ್ತೀನಿ. ಸೊ ಮ್ಯಾಗ್ನೆಟಿಕ್ ಬ್ರೇಕ್ಸ್ ಅಂತನೂ ಹೇಳ್ಬೋದು.
ಸೊ ಸಿ ಹಿಯರ್ ಮ್ಯಾಟಿಕ ಬ್ರೇಕ್ಸ್. ಅರ್ಥ ಆಗ್ತದಲ್ವ ಹೇಳಿದ್ದೇನೆ ಅಂತ ಅಂದ್ಬಿಟ್ಟು. ದಿಸ್ ಆರ್ ಆಲ್ ಅಪ್ಲಿಕೇಶನ್ಸ್ ಆಫ್ ಎಡ್ಡಿ ಕರೆಂಟ್ಸ್. ಈ ಎಡ್ಡಿ ಕರೆಂಟ್ಸ್ನ ಫೋಕಾಲ್ಡ್ ಕರೆಂಟ್ಸ್ ಅಂತಲೂ ಕರೀತಾರೆ. Now let us see the next one. List any two sources of energy loss in a transformer. Okay, loss of energy ಅನ್ನೋದು ನಡೆಯುತ್ತೆ. So what are the two sources ಅಂತಂದಾಗ, now let us see here. In a loss of energy in a ಟ್ರಾನ್ಸ್ಫಾರ್ಮರ್ ಅಲ್ಲಿ ನಿಮಗೆ ಯಾಕೆ ಎನರ್ಜಿ ಲಾಸ್ ಅನ್ನೋದು ನಡೆಯುತ್ತೆ ಅಂತಂದಾಗ, ಇಟ್ ಈಸ್ ಡ್ಯೂ ಟು, ಫಸ್ಟ್ ಒನ್ ಬಂದ್ಬಿಟ್ಟು ನಿಮಗೆ ಫ್ಲಕ್ಸ್ ಲೀಕೇಜ್ ಅಂತ ಹೇಳ್ತಾರೆ. ಫ್ಲಕ್ಸ್ ಲೀಕೇಜ್ ಅಂದರೆ ಪ್ರೈಮರಿ ಕಾಯಿಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಅಷ್ಟು ಫ್ಲಕ್ಸ್ ಸೆಕೆಂಡರಿ ಕಾಯಿಲ್ಗೆ ರಿಲೇಟ್ ಆಗಲ್ಲ, ಹಾಗಾಗಿ ಅದನ್ನು ಫ್ಲಕ್ಸ್ ಲೀಕೇಜಿಂದ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ನಿಮಗೆ ಕಾಪರ್ ಲಾಸ್ ಅಂತನೂ ಹೇಳ್ಬೋದು. ಬಿಕಾಸ್ ಆಫ್ ವೈಂಡಿಂಗ್, ನಂಬರ್ ಆಫ್ ಟರ್ನ್ಸ್ ಇಂದ ಮೆಟೀರಿಯಲ್, ಓಕೆ, ಆ ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಬಂದು ನಿಮಗೆ ಎಡ್ಡಿ ಲಾಸ್ ಅಂತ ಹೇಳ್ತಾರೆ. ಎಡ್ಡಿ ಲಾಸ್. ಸೊ ಯಾವಾಗಾದರೆ ಎಡ್ಡಿ ಕರೆಂಟ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೋ ದಟ್ ಆಲ್ವೇಸ್ ಹೀಟ್ಸ್ ದ ಮೆಟೀರಿಯಲ್ ಅಂತ ಹೇಳ್ತೀವಿ, ಹಾಗಾಗಿ ಇದರಿಂದ ನಿಮಗೆ ಲಾಸ್ ಆಗುತ್ತೆ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನಿಮಗೆ ಹಿಸ್ಟರಿಸಿಸ್ ಲಾಸ್ ಅಂತ ಹೇಳ್ತಾರೆ. ಬಿಕಾಸ್ ನಾವಿಲ್ಲಿ ಟ್ರಾನ್ಸ್ಫಾರ್ಮರಲ್ಲಿ ಕೋರ್ ಮೆಟೀರಿಯಲ್ ನಾವು ತಗೊಳ್ಳೋದು ಐರನ್ ಈಸ್ ಎ ಫೆರ್ರೋಮ್ಯಾಟಿಕ್ ಮೆಟೀರಿಯಲ್ ಆಗಿರೋದ್ರಿಂದ ಅದು ಒಂದ್ಸರಿ ಮ್ಯಾಗ್ನೆಟೈಸ್ ಆಗುತ್ತೆ, ಡಿಮ್ಯಾಗ್ನೆಟೈಸ್ ಆಗ್ತಾ ಇರುತ್ತೆ. ಸೊ ಇಟ್ ಈಸ್ ಎ ಹಿಸ್ಟರಿಸಿಸ್ ಲಾಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. Now let us see here, mention any two uses of microwaves ಅಂತ ಹೇಳ್ತಾ ಇದ್ದಾರೆ. What are the two uses of microwaves? See here, they are used in communication purpose ಅಂತ ಹೇಳ್ತಾರೆ. ಅಂದರೆ ಟಿ.ವಿ ಸಿಗ್ನಲ್ಸ್ ಅಲ್ಲಿ ಆಗಿರ್ಬೋದು, ಓಕೆ, ಇಂಥದ್ದು ಕಮ್ಯುನಿಕೇಷನ್ ಪರ್ಪಸ್ ಅಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಗೊತ್ತಾಗ ಹೇಳ್ತಾ ಇರೋದು ಅಷ್ಟೇ ಅಲ್ಲ ನಿಮಗೆ, ಇಟ್ ಈಸ್ ಯೂಸ್ಡ್ ಇನ್ ಡ್ರೈಯಿಂಗ್ ದ ಮೆಟೀರಿಯಲ್, ಡ್ರೈಯಿಂಗ್ ದ ಸಬ್ಸ್ಟೆನ್ಸಸ್ ಇನ್ ಮೈಕ್ರೋವೇವನ್ ಅಂತ ಹೇಳ್ತಾರೆ. ಡ್ರೈಯಿಂಗ್ ದ ಸಬ್ಸ್ಟೆನ್ಸಸ್ ಇನ್ ಓವೆನ್ಸ್ ಅಂತ ಹೇಳೋದು, ಮೈಕ್ರೋವೇವ್ ಓವೆನ್ಸ್ ಅಂತನೂ ಹೇಳ್ಬೋದು. ಅಷ್ಟರಲ್ಲಿ ನಿಮಗೆ ಇನ್ ಮೆಡಿಕಲ್ ಟ್ರೀಟ್ಮೆಂಟ್ ಅಂತನೂ ಹೇಳ್ತಾರೆ. ಇನ್ ಮೆಡಿಕಲ್ ಟ್ರೀಟ್ಮೆಂಟಲ್ಲೂ ಸಹ ನೀವು ಈ ಮೈಕ್ರೋವೇವ್ಸ್ನ ಯೂಸ್ ಮಾಡಬಹುದು ಅಂತ ಕರಿತೀವಿ. ಅಷ್ಟೇ ಅಲ್ಲ, ನಿಮಗೆ ಇನ್ನೂ ಒಂದಿದೆ ನಮಗೇನಪ್ಪ ಅಂತಂದಿದ್ದಾಗ, ಸಿ ಹಿಯರ್, ಇದನ್ನು ಅಟಾಮಿಕ್ ಅಂಡ್ ದೇ ಆರ್ ಯೂಸ್ಡ್ ಇನ್ ಡಿಟರ್ಮಿನೇಷನ್ ಆಫ್, ಇನ್ ಡಿಟೆಕ್ಟಿಂಗ್ ಆರ್ ಇನ್ ಡಿಟರ್ಮಿನೇಷನ್ ಅಂತ ಹೇಳ್ತೀವಿ. ಇನ್ ದ ಡಿಟರ್ಮಿನೇಷನ್ ಆಫ್ ಅಟಾಮಿಕ್ ಅಂಡ್ ಮಾಲಿಕ್ಯುಲಾರ್ ಸ್ಟ್ರಕ್ಚರ್ಸ್ ಅಂತ ಹೇಳ್ತಾರೆ. ಅಟಾಮಿಕ್ ಅಂಡ್ ಮಾಲಿಕ್ಯುಲಾರ್ ಸ್ಟ್ರಕ್ಚರ್ಸ್ ಗೊತ್ತಾಗ್ತದಲ್ವ ಹೇಳ್ತಾರೆ ಅಂತ ಅಂದ್ಬಿಟ್ಟು, ಮಾಲಿಕ್ಯುಲಾರ್ ಸ್ಟ್ರಕ್ಚರ್ಸ್ ಅಂತ ಕರೀತಾರೆ. These are all the important uses of microwaves. Now let us see that what is a wavefront. What is the shape of wavefront? From a point source ಅಂತ ಹೇಳ್ತಾ ಇದ್ದಾರೆ. So what is the wavefront here? Wavefront ಅಂದರೆ ಬೇರೆ ಏನೂ ಅಲ್ಲ, it is locus of all the points. Locus of all the points, okay, which are in same state of vibration ಅಂತ ಹೇಳ್ತಾರೆ. ಇಲ್ಲ, which are in same phase is called, what is that? Wave front ಅಂತ ಕರಿತೀವಿ. is called what is a wave front. So what is the shape of the wave front? Shape of the wave front from a point source. ಒಂದು ಪಾಯಿಂಟ್ ಸೋರ್ಸ್ ನಾವು ತಗೊಂಡಿದ್ದಾಗ ನಾವು ಸಿಂಪಲ್ ಆಗಿ ಹೇಳ್ತೀನಿ, ಇಟ್ ಈಸ್ ಎ ಸ್ಪೆರಿಕಲ್ ವೇವ್ ಫ್ರಂಟ್ ಅಂತ ಬರೆದ್ರೆ ಸಾಕು. ಅದನ್ನು ನಾವು ತೋರಿಸ್ಬೇಕು ಅಂತಂದಿದ್ದಾಗ, ಸಿ ಹಿಯರ್, ವಿ ಕ್ಯಾನ್ ಶೋ ಲೈಕ್ ದಿಸ್. ಲೆಟ್ ಅಸ್ ಸೇ ದಿಸ್ ಇಸ್ ಎ ಪಾಯಿಂಟ್ ಸೋರ್ಸ್. ಇಸ್ ಅ ಪಾಯಿಂಟ್ ಸೋರ್ಸ್. ದೀಸ್ ಆರ್ ದ ಲೈಟ್ ಕಮಿಂಗ್ ಫ್ರಮ್ ದ ಸೋರ್ಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ನೀವೊಂದು ಪಾಯಿಂಟ್ನ ಅಬ್ಸರ್ವ್ ಮಾಡಬೇಕು. ನೋಡಿ, ಇಲ್ಲಿ ವೇವ್ ಫ್ರಂಟ್ಸ್ ಅನ್ನೋದು ಯಾವತ್ತೇ ಆಗಲಿ, ಓಕೆ, ಪ್ರಾಪಗೇಷನ್ ಆಫ್ ದ ಲೈಟ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಇರುತ್ತೆ ಅಂತ ನೀವು ಅಬ್ಸರ್ವ್ ಮಾಡಬೇಕು. ಇದು ಸ್ಪೆರಿಕಲ್ ವೇವ್ ಫ್ರಂಟ್. Now let us see here, give de Broglie explanation of Bohr's angular momentum quantization postulate ಅಂತ ಹೇಳ್ತಾರೆ. ಸೊ ವೆರಿ ಸಿಂಪಲ್. ಸಿ ಹಿಯರ್, ಯಾವಾಗಾದ್ರೆ ನಿಮಗೆ ನ್ಯೂಕ್ಲಿಯಸ್ ನಾವು ತಗೊಂಡಿದ್ದೀವೋ ಅದ್ರ ಸುತ್ತ ಒಂದು ಎಲೆಕ್ಟ್ರಾನ್ ರಿವಾಲ್ವ್ ಆಗ್ತಾ ಇರಬೇಕಾದ್ರೆ ಅಲ್ಲಿ ನಿಮಗೆ ಏನಾಗಿರುತ್ತೆ ನಿಮಗೆ ಅಂತಂದರೆ, ಒಂದು ಸ್ಟೇಷನರಿ ವೇವ್ ಅನ್ನೋದು ಕ್ರಿಯೇಟ್ ಆಗಿರುತ್ತೆ. ದೇರ್ ವಿಲ್ ಬಿ ಎ ಕ್ರಿಯೇಷನ್ ಆಫ್ ಸ್ಟೇಷನರಿ ವೇವ್. ಅಬ್ಸರ್ವ್ ಮಾಡಿ, ಡಯಾಗ್ರಾಮ್ ನಿಮಗೆ ನೀಟಾಗೆ ಗೊತ್ತಾಗುತ್ತೆ. ಆ್ಯಂಡ್ ವಾಟ್ ದ ಡಿ ಬ್ರೋಗ್ಲಿ ಏನು ಹೇಳ್ತಾರೆ ನಿಮಗೆ ಅಂತಂದಿದ್ದಾಗ, ಅಬ್ಸರ್ವ್, ಸಿ ಹಿಯರ್, 1 2 3 4.
ಸಿ ಹಿಯರ್ circumference of the nth orbit, circumference of the orbit is equal to okay, integral multiple of is equal to integral multiple of okay, de Broglie wavelength ಅಂತ ಹೇಳ್ತಾರೆ. de Broglie wavelength. ಸೊ ಅಬ್ಸರ್ವ್ ಮಾಡಿ ನೀಟಾಗೆ. ವಿ ಕ್ಯಾನ್ ರೈಟ್ ಸರ್ಕಂಫರೆನ್ಸ್ ಅಂದರೆ 2πrn is equals to n ಲ್ಯಾಂಬ್ಡಾ ಅಂತ ಬರೀಬಹುದು. ವಿ ಕ್ಯಾನ್ ಸೇ ದ್ಯಾಟ್ 2πrn is equals to n into what can you say here? You can say mv ಅಂತ ಬರೀಬಹುದು. ಡಿ ಬ್ರೋಗ್ಲಿ ವೇವ್ಲೆಂತ್ ಅಂದರೆ h by momentum ಅಲ್ವಾ. therefore you can write it as mv ನ ಈ ಕಡೆ ತರೋಣ. mvrn is equals to nh by 2π ಅಂತ ಬರುತ್ತೆ. what is the mvr here? It is nothing but n angular momentum. therefore we can say that angular momentum is quantized ಅಂತ ಹೇಳ್ಬೋದು. angular momentum is always equals to integral multiple of the h by 2π ಅಂತ ಹೇಳ್ತಾರೆ. like the de Broglie explains the Bohr's postulate ಅಂತ ಕರಿತೀವಿ. ನೋಡಿ write any two properties of nuclear forces ಅಂತ ಕರೀತಾರೆ. ಸೊ ಫಸ್ಟ್ ಆಫ್ ಆಲ್ ನ್ಯೂಕ್ಲಿಯರ್ ಫೋರ್ಸಸ್ ಅನ್ನೋದೇನಪ್ಪ ಅಂತಂದಾಗ ದೇ ಆರ್ ಸ್ಟ್ರಾಂಗೆಸ್ಟ್ ಫೋರ್ಸಸ್ ಇನ್ ದ ನೇಚರ್ ಅಂತ ಹೇಳ್ತಾರೆ. ನ್ಯೂಕ್ಲಿಯರ್ ಫೋರ್ಸಸ್ ಆರ್ ಸ್ಟ್ರಾಂಗೆಸ್ಟ್ ಫೋರ್ಸಸ್ ಇನ್ ನೇಚರಲ್ಲಿ ಇರತಕ್ಕಂಥ ಫಂಡಮೆಂಟಲ್ ಫೋರ್ಸಸ್ಸಲ್ಲಿ ನ್ಯೂಕ್ಲಿಯರ್ ಫೋರ್ಸ್ ಅನ್ನೋದು ಸ್ಟ್ರಾಂಗೆಸ್ಟ್ ಅಂತ ಹೇಳ್ತಾರೆ. ನ್ಯೂಕ್ಲಿಯರ್ ಫೋರ್ಸ್ ಆರ್ ಶಾರ್ಟ್ ರೇಂಜ್ ಅಂತಲೂ ಹೇಳ್ತಾರೆ. ದೇ ಆರ್ ಕಾಲ್ಡ್ ಶಾರ್ಟ್ ರೇಂಜ್. ಯಾಕೆ ಅಂತಂದಾಗ ಈ ನ್ಯೂಕ್ಲಿಯರ್ ಫೋರ್ಸ್ ಅನ್ನೋದು ವಿತಿನ್ ದ ನ್ಯೂಕ್ಲಿಯಸ್ ಅಂದರೆ 10⁻15 ಮೀಟರಲ್ಲಿ ಡಿಸ್ಟೆನ್ಸಲ್ಲಿ ಆ್ಯಕ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ದೇ ಆರ್ ಕಾಲ್ಡ್ ಸ್ಯಾಚುರೇಟೆಡ್ ಫೋರ್ಸಸ್ ಅಂತಲೂ ಕರಿಬಹುದು. ದೇ ಆರ್ ಸ್ಯಾಚುರೇಟೆಡ್ ಫೋರ್ಸ್ ಅಷ್ಟೇ ಅಲ್ಲ, ದೇ ಆರ್ ನಾನ್ ಸೆಂಟ್ರಲ್ ಅಂತಲೂ ಕರಿಬಹುದು. ದೇ ಆರ್ ನಾನ್ ಸೆಂಟ್ರಲ್. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ನಾನು 5 ಪಾಯಿಂಟ್ಸ್ ನಿಮಗೆ ಹೇಳಿರ್ತೀನಿ. ಸೊ ಸೇ ದೇ ಆರ್ ನ್ಯೂಕ್ಲಿಯರ್ ಫೋರ್ಸಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಎಕ್ಸ್ಚೇಂಜ್ ಫೋರ್ಸಸ್ ಅಂತಲೂ ಹೇಳ್ತಾರೆ. ಎಕ್ಸ್ಚೇಂಜ್ ಫೋರ್ಸಸ್ ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಲೈಕ್ ದಟ್ ವಿ ಕ್ಯಾನ್ ರೈಟ್ ದ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆಫ್ ನ್ಯೂಕ್ಲಿಯರ್ ಫೋರ್ಸಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡಿ, ನಮಗೆ 3 ಮಾರ್ಕ್ಸ್ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ನೋಡಿ ಇಲ್ಲಿ ಮೆನ್ಷನ್ 3 ಬೇಸಿಕ್ ಪ್ರಾಪರ್ಟೀಸ್. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಪ್ರಾಪರ್ಟೀಸ್ ಏನು ಗೊತ್ತಿದೆ ಅದನ್ನೆಲ್ಲ ಬರೀಬೇಡಿ. ಬೇಸಿಕ್ ಪ್ರಾಪರ್ಟೀಸ್. ಓಕೆ, ವಾಟ್ ಆರ್ ದ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಅ ಚಾರ್ಜ್? ಬೇಸಿಕ್ ಪ್ರಾಪರ್ಟೀಸ್ ಆಫ್ ದ ಚಾರ್ಜ್. ಫಸ್ಟ್ ಒನ್ ಬಂದ್ಬಿಟ್ಟು ನಿಮಗೆ ಚಾರ್ಜ್ ಈಸ್ ಕನ್ಸರ್ವ್ಡ್ ಅಂತ ಹೇಳ್ತಾರೆ. ಚಾರ್ಜ್ ಈಸ್ ಅ ಕನ್ಸರ್ವ್ಡ್. ಏನು ಮೀನಿಂಗ್ ಏನಿಲ್ಲಿ? ಚಾರ್ಜ್ can neither be created nor be destroyed, but it can be transferred from one body to another body ಅಂತ ಹೇಳ್ತಾರೆ. ಚಾರ್ಜ್ ಈಸ್ ಅ ಕನ್ಸರ್ವ್ಡ್. ಸೆಕೆಂಡ್ ಒನ್ ಏನಪ್ಪ ಅಂತಂದಾಗ, ಸಿ ಹಿಯರ್, ಚಾರ್ಜ್ ಕ್ಯಾನ್ ಬಿ ಆ್ಯಡೆಡ್. ಚಾರ್ಜ್ ಕ್ಯಾನ್ ಬಿ ಆ್ಯಡೆಡ್ ಅಂತ ಹೇಳ್ತಾರೆ. ದಟ್ ಈಸ್ ಅಡಿಟಿವಿಟಿ ಆಫ್ ದ ಚಾರ್ಜಸ್ ಅಂತಲೂ ಹೇಳ್ಬೋದು. ನೆಕ್ಸ್ಟ್ ಒನ್ ಏನಪ್ಪ ಅಂತಂದಾಗ, ಚಾರ್ಜ್ ಈಸ್ ಕ್ವಾಂಟೈಸ್ಡ್. ಕ್ವಾಂಟೈಸ್ಡ್ ಅಂತ ಕರೀತಾರೆ. ಚಾರ್ಜ್ ಈಸ್ ಕ್ವಾಂಟೈಸ್ಡ್. ಚಾರ್ಜ್ ಕ್ಯಾನ್ ಬಿ ಆ್ಯಡೆಡ್ ಅಂದರೆ ಮೀನಿಂಗ್ ಏನು? ಟೋಟಲ್ ಚಾರ್ಜ್ ಆಫ್ ದ ಸಿಸ್ಟಮ್ ಇಸ್ ಆಲ್ವೇಸ್ ಈಕ್ವಲ್ಸ್ ಟು Q1 ಪ್ಲಸ್ Q2 ಪ್ಲಸ್ Q3 ಪ್ಲಸ್ ಸೊ ಆನ್ ಅಂತ ಹೇಳ್ತಾರೆ. ಕ್ವಾಂಟೈಸ್ ಅಂದರೆ ಮೀನಿಂಗ್ ಏನು ಅಂತಂದಾಗ, ಇಟ್ ಈಸ್ ಆಲ್ವೇಸ್ ಈಕ್ವಲ್ಸ್ ಟು ಇಂಟಗ್ರಲ್ ಮಲ್ಟಿಪಲ್ ಆಫ್ ದ ಫಂಡಮೆಂಟಲ್ ಚಾರ್ಜ್, ಇಟ್ ಈಸ್ ಎಲೆಕ್ಟ್ರಾನಿಕ್ ಚಾರ್ಜ್ ಅಂತ ಹೇಳ್ತಾರೆ. ಲೈಕ್ ದಟ್ ವಿ ಕ್ಯಾನ್ ರೈಟ್. ನಾವು expression for drift velocity in terms of electric field and relaxation time ಅಂತ ಹೇಳ್ತಾರೆ. what is relaxation time ಅಂತಂದಾಗ, see here, the time between the two successive collision of the electrons is called as relaxation time ಅಂತ ತಗೊಳ್ತೀವಿ. ನಾವು ನೋಡಿ ಇಲ್ಲಿ ಒಂದ್ಸರಿ ಒಂದು ಕಂಡಕ್ಟರ್ನ ಕನ್ಸಿಡರ್ ಮಾಡಿದಾಗ ಎಲೆಕ್ಟ್ರಾನ್ಸ್ ಅನ್ನೋದು ಡಿಫರೆಂಟ್ ಡೈರೆಕ್ಷನ್ಸಲ್ಲಿ ಮೂವ್ ಆಗ್ತಾ ಇರುತ್ತೆ. therefore ಇಲ್ಲಿ ನೆಟ್ ವೆಲಾಸಿಟಿ, ಇನಿಷಿಯಲ್ ವೆಲಾಸಿಟಿ ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು 0 ಅಂತ ಕರಿತೀವಿ. ಯಾವಾಗಾದರೆ ಈ ಕಂಡಕ್ಟರ್ಗೆ, ವೆನೆವರ್ ಎ ಕಂಡಕ್ಟರ್ ಈಸ್ ಕನೆಕ್ಟೆಡ್ ಟು ಸಮ್ ಎಕ್ಸ್ಟರ್ನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡ್ತೀವೋ ಆವಾಗ ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಬರುತ್ತೆ.
ಎಲೆಕ್ಟ್ರಾನ್ಸ್ ಆಲ್ವೇಸ್ ಮೂವ್ಸ್ ಇನ್ ಅ ಡೈರೆಕ್ಷನ್ ಆಪೋಸಿಟ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳ್ತಾರೆ. ಲೆಟ್ ವಿ ಡಿ ಈಸ್ ಅ ಡ್ರಿಫ್ಟ್ ವೆಲಾಸಿಟಿ. ಡ್ರಿಫ್ಟ್ ವೆಲಾಸಿಟಿ ಅಂದ್ರೆ ಮೀನಿಂಗ್ ಏನು? ದ ವೆಲಾಸಿಟಿ ಗೇನ್ಡ್ ಬೈ ದ ಎಲೆಕ್ಟ್ರಾನ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರೀತಾರೆ. ಅರ್ಥ ಮಾಡ್ಕೊತಾ ಇರಲ್ವಾ? ದೇರ್ ಫೋರ್ ವಿ ಕ್ಯಾನ್ ಸೇ ದಟ್ total thermal initial velocity will always be equal to 0. Therefore E ಅನ್ನೋದು ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಆಗಿದ್ದಾಗ we can say what is the acceleration of the electrons. acceleration ಏನಾಗುತ್ತೆ ನೋಡಿ ಇಲ್ಲಿ, a ಮ್ಯಾಗ್ನಿಟ್ಯೂಡ್ ಮಾತ್ರ ಬರೆಯೋಣ. a is equals to f by m ಅಂತ ಬರೀಬಹುದು. what is f here? eq ಅಲ್ವಾ? q ಅಂದ್ರೆ ಎಲೆಕ್ಟ್ರಾನಿಕ್ ಚಾರ್ಜ್ ಅಂತ ಬರಿತಾ ಇದ್ದೀವಿ. Therefore using v vector is equals to u vector plus a vector into t. ಈ ಫಾರ್ಮುಲಾ ಪ್ರಕಾರ ನಾವು ಯೂಸ್ ಮಾಡಿದ್ದಾಗ ಮ್ಯಾಗ್ನಿಟ್ಯೂಡ್ ಬರ್ದಿದ್ರೆ I am writing in terms of magnitude. v is equals to u is 0. a ಅಂದ್ರೆ ಮೀನಿಂಗ್ ಏನ್ರಿ ಇಲ್ಲಿ? e by m. ಟೈಮ್ ಅಂತಂದ್ರೆ ಟೌ ಅಂತ ಬರೀಬಹುದು. Therefore drift velocity becomes equals to e by m into tau ಅಂತ ಬರಿತೀವಿ. This is the expression for drift velocity. Now let us see the next one, that is with a circuit diagram explain how a galvanometer can be converted into voltmeter ಅಂತ ಹೇಳ್ತಾ ಇದ್ದಾರೆ. ನೋಡಿ, ಚೆನ್ನಾಗಿ ಗೊತ್ತಿರುತ್ತೆ ನಿಮಗೆ. ನೋಡಿ, ಗ್ಯಾಲ್ವನೋಮೀಟರ್ನ ವೋಲ್ಟ್ ಮೀಟರ್ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಏನು ಮಾಡಬೇಕ್ರಿ? ಸೊ ಕಂಪಲ್ಸರಿಯಾಗಿ ನೀವು ಬರೀಲೇಬೇಕು ಈ ಸೆಂಟೆನ್ಸ್ನ. ಸಿ ಹಿಯರ್ ಎ ವೆರಿ ಹೈ ರೆಸಿಸ್ಟೆನ್ಸ್. ಸೊ ಸಿ ಹಿಯರ್ ವೆನ್ ಎ ಹೈ ರೆಸಿಸ್ಟೆನ್ಸ್ ಈಸ್ connected in a series with the galvanometer, it can be converted, galvanometer can be converted into voltmeter ಅಂತ ಹೇಳ್ತಾರೆ. So what is the expression for that ಅಂತಂದಾಗ, see here, let capital R is the high resistance ಅಂತ ತಗೊಳ್ಳೋಣ. G is the resistance of the galvanometer. Therefore ಇವಾಗ ಈ ಒಂದು ಕಾಂಬಿನೇಷನ್ ಅನ್ನೋದು ನಿಮಗೆ ವೋಲ್ಟ್ ಮೀಟರ್ ಆಗಿ ಕನ್ವರ್ಟ್ ಆಗಿರುತ್ತೆ. ಗೊತ್ತಾಗ್ತದಲ್ವಾ ಹೇಳಿದ್ದೇನೆ ಅಂತ ಅಂದ್ಬಿಟ್ಟು. ಸೊ ಸಿ ಹಿಯರ್, ಇಫ್ IG is the current flowing through the galvanometer and through the resistance, ಅವಾಗ ಏನಾಗ್ಬೋದು ನೋಡಿ ಇಲ್ಲಿ, net if V is the potential difference to be measured, then we can write V is equals to V across the resistance plus V across the galvanometer ಅಂತ ಬರೀಬಹುದು. Therefore we can write this as V is equals to IG into capital R plus IG into capital G ಅಂತ ಬರಿತಾ ಇದ್ದೀವಿ. IG ನಾವು ಕಾಮನ್ ತೆಗೆದ್ರೆ R plus G ಅಂತ ಬರಿತಾ ಇದ್ದೀವಿ. Therefore I want capital R. That means V by IG is equals to R plus capital G. Therefore capital R ಏನಾಗುತ್ತೆ ನೋಡಿ ಇಲ್ಲಿ, V by IG minus capital G ಅಂತ ಬರೀಬಹುದು. This is the required resistance ಅಂತ ಹೇಳಬಹುದು. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ ಏನು ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. Now let us see the next thing. So see here, define the terms. Okay, ಸೊ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದು ರಿಪೀಟ್ ಆಗಿದೆ ನಿಮ್ಮ ಮಾಡೆಲ್ ಪೇಪರ್ 1ನಲ್ಲಿ, ಅದರಲ್ಲೂ ಸಹ ನಾನು ಡಿಸ್ಕಸ್ ಮಾಡಿದ್ದೀನಿ, ಒಂದ್ಸರಿ ರೆಫರ್ ಮಾಡಿ. Now let us see here, derive an expression for motional EMF induced in a rod moving in a magnetic field ಅಂತ ಹೇಳ್ತಾ ಇದ್ದಾರೆ. So how can we define this, or how can we get the expression for? ನೋಡಿ, this is also very very important, ಸ್ಟಾರ್ ಮಾರ್ಕ್ ಅಂತಾನೆ ಹೇಳ್ಬೋದು. ನೋಡಿ, ಇಲ್ಲಿ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನೋಡಿ. ಕನ್ಸಿಡರ್ ಎ ರಾಡ್, ಕಂಡಕ್ಟಿಂಗ್ ರಾಡ್ ಆಫ್ ಲೆಂತ್ L, okay, moving okay with velocity v in a magnetic field
kinematic field as shown in figure or simply as shown ಅಂತ ತಗೊಳ್ಳೋಣ. ನೋಡಿ ಇಲ್ಲಿ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಮ್ಯಾಟಿಕ್ ಫೀಲ್ಡ್ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಥಿಂಕ್ ಮಾಡಿ, ಇಲ್ಲಿ ಇದರ ಮ್ಯಾಟಿಕ್ ಫೀಲ್ಡ್ ಇಂಟೆನ್ಸಿಟಿನ ನಾನು ಬಿ ಅಂತ ರೆಪ್ರೆಸೆಂಟ್ ಮಾಡ್ತೀನಿ. ಸೊ ಸಿ ಹಿಯರ್, ಲೆಟ್ ಅಸ್ ಕನ್ಸಿಡರ್ ಎ ರಾಡ್. ಸಿ ಹಿಯರ್, ಇದರ ಲೆಂತ್ ಬಂದ್ಬಿಟ್ಟು ನಿಮಗೆ ಎಲ್ ಅಂತ ಕನ್ಸಿಡರ್ ಮಾಡೋಣ. ಇಟ್ ಈಸ್ ಮೂವಿಂಗ್ ವಿತ್ ಸಮ್ ವೆಲಾಸಿಟಿ ವಿ ಅಂತ ಕರಿತೀವಿ. ಲೆಟ್ ಅಸ್ ಸೇ ಇನಿಷಿಯಲಿ ಇಟ್ ಈಸ್ ಅಟ್ ದ ಪೊಸಿಷನ್ ಪಿ. ಸೊ ಆಫ್ಟರ್ ಸಮ್ ಟೈಮ್ ಟಿ seconds, after the time t seconds, it has displaced through a distance, let it be x ಅಂತ ಕರೆಯೋಣ. through a distance x. ನೋಡಿ ಇಲ್ಲಿ a ಹತ್ರ ಇರೋದಕ್ಕಂಥದ್ದು ನಿಮಗೆ ಏನಾಗಿರುತ್ತೆ ಅಂತಂದರೆ, it will be moved to a distance, let it be q ಹತ್ರ ಹೋಗಿದೆ ಅಂತ ಅಸ್ಯೂಮ್ ಮಾಡಿ. p ಹತ್ರ ಇರೋದನ್ನ q ಹತ್ರ ಹೋಗಿದೆ. ಸೊ ವಾಟ್ ಇಸ್ ದ ಡಿಸ್ಪ್ಲೇಸ್ಮೆಂಟ್? ಲೆಟ್ ಇಟ್ ಬಿ x ಅಂತ ಕರೆಯೋಣ. ಓಕೆನಾ? therefore what is the area enclosed by that rod here? Area enclosed by that rod, we can say area covered by the rod. A becomes equals to length into breadth ಅಂತ ಬರಿಬಹುದು, L into x. therefore what is the magnetic flux here? Magnetic flux linked to the rod ಏನಾಗಿರುತ್ತೆ ನಿಮಗೆ? phi becomes equals to b into a ಅಂತ ತಗೊಂಡ್ರೆ b into l into x ಅಂತ ಬರಿಬಹುದು. therefore ನಾವೇನು ಬರಿಬಹುದು ನೋಡಿ, according to Faraday's law we can say, ಏನು ಹೇಳ್ತೀವಪ್ಪ ನಾವಿಲ್ಲಿ? ಫ್ಯಾರಡೇಸ್ ಲಾ ಪ್ರಕಾರ ಇಂಡ್ಯೂಸ್ಡ್ ಇ ಎಮ್ ಎಫ್ ಅನ್ನೋದು ನಿಮಗೆ ಡಿ ಫೈ ಬೈ ಡಿ ಟಿ ಅಂತ ಬರಿತೀವಿ. ನೋಡಿ, ಡಿ ಬೈ ಡಿ ಟಿ ಫೈ ಅಂದ್ರೆ ಇಲ್ಲಿ ಬಿ ಇಂಟು ಎಲ್ ಇಂಟು ಎಕ್ಸ್, ಕರೆಕ್ಟ್ ಅಲ್ವಾ? ಇ ಈಸ್ ಈಕ್ವಲ್ಸ್ ಟು ಬಿ ಎಲ್ ಕಾಮನ್ ತೆಗೆದ್ರೆ ಡಿ ಎಕ್ಸ್ ಬೈ ಡಿ ಟಿ ಅಂತ ಬರೀಬಹುದು. therefore we can write induced EMF is equals to b into l into v ಅಂತ ಬರಿತೀವಿ. ಗೊತ್ತಾಗ್ತದೆ ಅಲ್ವಾ ಹೇಗೆ ನಾವು ಡಿರೈವ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು? ಪ್ಲೀಸ್ ಅಬ್ಸರ್ವ್ ಮಾಡಿ, ಏನಾದ್ರು ಡೌಟ್ ಇದೆ ಕಮೆಂಟ್ ಹಾಕಿ. Now let us see that. Draw a diagram for the formation of image by a compound microscope ಅಂತ ಹೇಳಿದ್ದಾರೆ. And write the expression for magnification produced by the microscope. ಬರೀ ರೈಟ್ ಅಂತ ಹೇಳ್ತಾ ಇದ್ರೆ ಅಷ್ಟೇ, ಚೆನ್ನಾಗಿ ನೆನಪಿಟ್ಕೊಳ್ಳಿ. ನಿಮಗೆ ಯಾವುದೇ ರೀತಿ ಡಿರೈವ್ ಮಾಡಿ ಅಂತ ನಿಮಗೆ ಕೇಳ್ತಾ ಇಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿ ಲೆಟ್ ಅಸ್ ಸೇ ಇಲ್ಲಿ ಕಾಂಪೌಂಡ್ ಮೈಕ್ರೋಸ್ಕೋಪಲ್ಲಿ ನಿಮಗೆ ಯಾವತ್ತೇ ಆಗಲಿ ಎರಡು ಲೆನ್ಸ್ ಇರುತ್ತೆ. ಒಂದು ಆಬ್ಜೆಕ್ಟಿವ್ ಅಂತ ಕರಿತೀವಿ, ಇನ್ನೊಂದು ಬಂದ್ಬಿಟ್ಟು ನಿಮಗೆ ಐ ಪೀಸ್ ಅಂತ ಕರಿತೀವಿ. ಐ ಪೀಸ್ ಇದರ ಫೋಕಲ್ ಲೆಂತ್ ನಿಮಗೆ, ಇದರ ಫೋಕಲ್ ಲೆಂತ್ ಎಫ್, ಇದರ ಫೋಕಲ್ ಲೆಂತ್ ಎಫ್ ಇ ಅಂತ ಕನ್ಸಿಡರ್ ಮಾಡೋಣ. ಅಬ್ಸರ್ವ್ ಮಾಡಿ, ಯಾವಾಗಾದರೆ ಎ ಬಿ ಅನ್ನೋ ಒಂದು ಆಬ್ಜೆಕ್ಟ್ನ ಇನ್ ಫ್ರಂಟ್ ಆಫ್ ದ ಆಬ್ಜೆಕ್ಟಿವ್ ಪ್ಲೇಸ್ ಮಾಡಿದ್ದಾಗ ಇಟ್ ವಿಲ್ ಫಾರ್ಮ್ ಎನ್ ಇಂಟರ್ಮೀಡಿಯೇಟ್ ಇಮೇಜ್ ಎ ಡ್ಯಾಶ್ ಬಿ ಡ್ಯಾಶ್ ಅಂತ ಹೇಳ್ತಾರೆ. ಎ ಡ್ಯಾಶ್ ಬಿ ಡ್ಯಾಶ್. ಅಂಡ್ ದಿಸ್ ಎ ಡ್ಯಾಶ್ ಬಿ ಡ್ಯಾಶ್ ಅನ್ನೋದು ನಿಮಗೆ ಈ ಐ ಪೀಸ್ಗೆ ಆಬ್ಜೆಕ್ಟ್ ಥರ ಬಿಹೇವ್ ಮಾಡುತ್ತೆ. ಓಕೆ, ಯಾವಾಗ ಆಬ್ಜೆಕ್ಟ್ ಥರ ಬಿಹೇವ್ ಮಾಡುತ್ತೋ ಇಟ್ ಫಾರ್ಮ್ಸ್ ದ ಇಮೇಜ್ ಎ ಡಬಲ್ ಡ್ಯಾಶ್ ಬಿ ಡಬಲ್ ಡ್ಯಾಶ್ ಅಂತ ತೋರಿಸ್ತೀವಿ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ದಿಸ್ ದ ಫಾರ್ಮೇಷನ್. ಇದನ್ನು ಯಾವತ್ತೇ ಆಗಲಿ ಪೇಪರ್ನೇ ಹೀಗೆ ಇಟ್ಕೊಂಡು ಬರಿಬೇಡಿ. ಸೊ ಹೀಗೆ ಪ್ಲೇಸ್ ಮಾಡಿಕೊಂಡು ಡಯಾಗ್ರಾಮ್ನ ಪ್ಲಾಟ್ ಮಾಡಿ ತುಂಬ ಚೆನ್ನಾಗೇ ಬರುತ್ತೆ. ಗೊತ್ತಾಗಿದಲ್ವಾ ಡಯಾಗ್ರಾಮ್ ನೀಟಾಗೆ ನೋಡಿ. ಪ್ಲೀಸ್ ಪ್ರಾಕ್ಟೀಸ್ ದ ಡಯಾಗ್ರಾಮ್. ಸೊ ವಾಟ್ ಈಸ್ ದ ಮ್ಯಾಗ್ನಿಫಿಕೇಶನ್? See here, magnification is given by m is equals to minus VO by UO into 1 plus D by F E ಅಂತ ಬರೀಬಹುದು. ಗೊತ್ತಾಗ್ತದಲ್ವಾ ಹೇಳಿದ್ದು? ವಾಟ್ ಈಸ್ ದಿಸ್ ಮ್ಯಾಗ್ನಿಟ್ಯೂಡ್ ತಗೊಂಡ್ರೆ ಓನ್ಲಿ ಪ್ಲಸ್ ಬರುತ್ತೆ. ನೋ ನೀಡ್ ಟು ವರಿ ಅಬೌಟ್ ದಟ್. VO ಅನ್ನೋದೇನಪ್ಪ ಅಂತಂದಾಗ ಸಿ ಹಿಯರ್ ಇಟ್ ಈಸ್ ದ ಇಮೇಜ್ ಡಿಸ್ಟೆನ್ಸ್ with respect to objective lens ಅಂತ ಹೇಳ್ತಾರೆ. ಇಮೇಜ್ ಡಿಸ್ಟೆನ್ಸ್ ವಿತ್ ರೆಸ್ಪೆಕ್ಟ್ ಟು ಆಬ್ಜೆಕ್ಟಿವ್. UO ಅಂದ್ರೆ ಏನಪ್ಪ ಅಂತಂದಾಗ ಇಟ್ ಈಸ್ ದ ಆಬ್ಜೆಕ್ಟ್ ಡಿಸ್ಟೆನ್ಸ್
object distance with respect to objective ಅಂತ ಕರೀತಾರೆ. What is capital D here? Capital D is called as least distance of clear vision or distinct vision ಅಂತನೂ ಕರೀಬಹುದು. What is this FE? FE is called as focal length of eyepiece. ಫೋಕಲ್ ಲೆಂತ್ ಆಫ್ ಐ ಪೀಸ್ ಅಂತ ಕರಿತೀವಿ. ಗೊತ್ತಾಗಿದಲ್ವ ಹೇಳ್ತಾ ಇರೋದೇನು ಅಂತ ಅಂದ್ಬಿಟ್ಟು ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ನೋಡಿ ಇಲ್ಲಿ ಏನು ಅಬ್ಸರ್ವ್ ಮಾಡಿ, ಇಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಜನರಲ್ ಆಗಿ ಇದು 5 ಮಾರ್ಕ್ಸ್ ಕೇಳ್ತಾರೆ. ಎನಿವೆ ಈ ಪೇಪರಲ್ಲಿ ನಿಮಗೆ 3 ಮಾರ್ಕ್ಸ್ಗೆ ಕೊಟ್ಟಿದ್ದಾರೆ. ನೋ ನೀಡ್ ಟು ವರಿ. ಸೊ ಸಿ ಹಿಯರ್, ಹೌ ಕ್ಯಾನ್ ವಿ ಡಿರೈವ್ ದಿಸ್? Arrive the expression for radius of nth orbit of electron in hydrogen atom ಅಂತ ಹೇಳ್ತಾ ಇದ್ದಾರೆ. ಸೊ ಒಂದೇ ಒಂದು ಕಾಮನ್ ಆಗಿ ಒಂದು ಸೆಂಟೆನ್ಸ್ ಬರೆಯೋಣ. ಕನ್ಸಿಡರ್ ಆನ್ ಎಲೆಕ್ಟ್ರಾನ್ ರಿವಾಲ್ವಿಂಗ್ in nth orbit around the nucleus as shown in figure ಅಂತ ಹೇಳ್ತಾ ಇದ್ದೀವಿ. as shown in figure ಅರ್ಥ ಆಗ್ತದಲ್ವ ಹೇಳಿದ್ದೇನೆ ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ಪ್ಲಸ್ ZE ಈಸ್ ಅ ನ್ಯೂಕ್ಲಿಯಸ್ ಅಂತ ನಾವು ಕನ್ಸಿಡರ್ ಮಾಡಿದ್ದಾಗ ಇದ್ರ ಸುತ್ತು ನಿಮಗೆ ಈ ಎಲೆಕ್ಟ್ರಾನ್ ಅನ್ನೋದು ರಿವಾಲ್ವ್ ಆಗ್ತಾ ಇದೆ. ವಾಟ್ ಇಸ್ ದ ರೇಡಿಯಸ್ ಆಫ್ ದಿಸ್ ಅಂದರೆ RN ಅಂತ ಕನ್ಸಿಡರ್ ಮಾಡೋಣ. ಇದ್ರ ವೆಲಾಸಿಟಿ ಅನ್ನೋದು V ಆಗಿರುತ್ತೆ. ಓಕೆನಾ? ನಾವು ಸಿ ಹಿಯರ್ ಫಸ್ಟ್ ಪಾಯಿಂಟ್ ಏನು ಹೇಳ್ಬೋದು ನಾವಿಲ್ಲಿ? ಬೈ ಬೋರ್ಸ್ ಪಾಸ್ಟುಲೇಟ್ ಏನು ಹೇಳ್ಬೋದು ನಾವು? ಬೋರ್ಸ್ ಪಾಸ್ಟುಲೇಟ್ ಪ್ರಕಾರ ಆಂಗುಲಾರ್ ಮೊಮೆಂಟಮ್ ಆಫ್ ಎನ್ ಎಲೆಕ್ಟ್ರಾನ್ ಇಸ್ ಆಲ್ವೇಸ್ ಕ್ವಾಂಟೈಸ್ಡ್ NH/2π ಅಂತ ಬರಿಬಹುದು. ಸೊ ಇದರಿಂದ ನಾವು ವಿ ವ್ಯಾಲ್ಯೂನ ಬರಿತೀವಿ. ವಿ ಇಸ್ ಈಕ್ವಲ್ಸ್ ಟು NH/2π m ಇಂಟು ಆರ್ ಆಗುತ್ತೆ. ಅರ್ಥ ಆಗಿದಲ್ವ ಹೇಳಿದ್ದು? ಇಸ್ ಅ ವಿ ವ್ಯಾಲ್ಯೂ. ಓಕೆ, ನಾವು ಲೆಟ್ ಅಸ್ ಸಿ ಹಿಯರ್ ಬೈ ಯು ಕ್ಯಾನ್ ಸೇ ಸೆಂಟ್ರಿಪಿಟಲ್ ಫೋರ್ಸ್ ಆಫ್ ದ ಎಲೆಕ್ಟ್ರಾನ್ ಇಸ್ ಆಲ್ವೇಸ್ ಈಕ್ವಲ್ ಟು ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಅಂಡ್ ದ ಎಲೆಕ್ಟ್ರಾನ್ ಅಂತ ಹೇಳಿದ್ದಾಗ ವಿ ಕ್ಯಾನ್ ಸೇ ದಟ್ mv²/r is equals to 1/4πε0 into charge of the nucleus is ZE, charge of the electron is E divided by R² ಅಂತ ಬರಿಬಹುದು. ಸೊ ಇಲ್ಲಿ ನೋಡಿ, ಇಲ್ಲಿ m/r. ವಾಟ್ ಈಸ್ v² ವ್ಯಾಲ್ಯೂ? ನೋಡಿ ಇಲ್ಲಿ ವಿ ಅಂದರೆ ಇಷ್ಟಿದೆ. v² ಮಾಡಬೇಕು ನಾವು. ಡೈರೆಕ್ಟಾಗಿ ಮಾಡ್ತಾ ಇದ್ದೀನಿ ನಾನು. v² n² h² ಹೋಲ್ ಡಿವೈಡೆಡ್ ಬೈ 2π ಹೋಲ್ ಸ್ಕ್ವೇರ್ ಅಂದರೆ 4π² ಅಂತ ಬರೀಬಹುದಾ? 4π² m² ಇಂಟು r² ಅಂತ ಬರೀಬಹುದು. ಚೆಕ್ ಮಾಡಿ, ಯು ವಿಲ್ ಗೆಟ್ ಇಟ್ ಹಿಯರ್. ದೇರ್ಫೋರ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನೋಡಿ ಇಲ್ಲಿ? 1/4πε0 ಇಂಟು ZE² ಡಿವೈಡ್ ಬೈ r² ಅಂತ ಬರುತ್ತೆ. ಸೊ ಇಲ್ಲಿ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಆನ್ಸರ್ ಸಿಕ್ಕಿಬಿಡುತ್ತೆ. ಇಲ್ಲಿ ನೋಡಿ, ಇಲ್ಲಿ r² ಇಲ್ಲಿ ಒಂದು ನಿಮ್ಮ r² ಕ್ಯಾನ್ಸಲ್ ಆಗುತ್ತೆ. ಅಷ್ಟೇ ಅಲ್ಲ, 4 ಕ್ಯಾನ್ಸಲ್ ಆಗುತ್ತೆ. 1π ನಿಮಗೆ ಕ್ಯಾನ್ಸಲ್ ಆಗುತ್ತೆ. ಅಷ್ಟೇ ಅಲ್ಲ, 1m ವಿಲ್ ಆಲ್ಸೋ ಗೆಟ್ ಕ್ಯಾನ್ಸಲ್. ಸೊ ಎಲ್ಲ ನಿಮಗೆ ರೀಅರೇಂಜ್ ದ ಟರ್ಮ್ಸ್ನ ರೀಅರೇಂಜ್ ಮಾಡ್ಕೊಳ್ಳೋಣ. ಈ ಆರ್ನ ರೈಟ್ ಹ್ಯಾಂಡ್ ಸೈಡ್ ಕಳಿಸೋಣ, ಅಲ್ಲಿರತಕ್ಕಂಥ ಟರ್ಮ್ಸ್ನ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ತರೋಣ. ದೇರ್ಫೋರ್ ವಿ ಕ್ಯಾನ್ ಸೇ ಆರ್ ಈಸ್ ಈಕ್ವಲ್ಸ್ ಟು n² h² ಇಂಟು ε0 ಡಿವೈಡ್ ಬೈ ಏನು ಬರುತ್ತೆ ನೋಡಿ, ಇಲ್ಲಿ ಪೈ ಇರುತ್ತೆ, mZE² ಅಂತ ಬರೀಬಹುದು. ದಿಸ್ ದ ಎಕ್ಸ್ಪ್ರೆಷನ್ ಫಾರ್ ರೇಡಿಯಸ್ ಆಫ್ ದ nth ಆರ್ಬಿಟ್. ಗೊತ್ತಾಗ್ತದೆ ಅಲ್ವಾ ಹೇಳ್ತಾರೆ ಅಂತ ಅಂದ್ಬಿಟ್ಟು. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ನೋಡಿ ಇಲ್ಲಿ, ಕ್ಯಾಲ್ಕುಲೇಟ್ ದ ಮಾಸ್ ಡಿಫೆಕ್ಟ್ ಅಂಡ್ ಬೈಂಡಿಂಗ್ ಎನರ್ಜಿ ಆಫ್ ನೈಟ್ರೋಜನ್ 714 ಅಂತ ಕೊಟ್ಟಿದ್ದಾರೆ. ಸೊ ಸಿ ಹಿಯರ್, ಗಿವೆನ್ ವಾಟ್ ಈಸ್ ದ ನ್ಯೂಕ್ಲಿಯೈ ಹಿಯರ್? ಓಕೆ, ನೈಟ್ರೋಜನ್ 714 ಅಂತ ಕೊಟ್ಟಿದ್ದಾರೆ. ಸೊ ವಾಟ್ ಈಸ್ ದ ಮಾಸ್ ಆಫ್ ದ ನೈಟ್ರೋಜನ್? ನೋಡಿ ಇಲ್ಲಿ, ರೆಸ್ಟ್ ಮಾಸ್ ಆಫ್ ದ ನ್ಯೂಕ್ಲಿಯಸ್ ಎಷ್ಟು ಕೊಟ್ಟಿದ್ದಾರೆ ನೋಡಿ ಇಲ್ಲಿ?
14.00307 ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ವಾಟ್ ಈಸ್ ದ ಮಾಸ್ ಆಫ್ ದ ಪ್ರೋಟಾನ್ ಹಿಯರ್? ಮಾಸ್ ಆಫ್ ದ ಪ್ರೋಟಾನ್ ಈಸ್ 1.00783 ಯೂನಿಟ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ವಾಟ್ ಈಸ್ ದ ಮಾಸ್ ಆಫ್ ದ ನ್ಯೂಟ್ರಾನ್ ಹಿಯರ್? ಮಾಸ್ ಆಫ್ ದ ನ್ಯೂಟ್ರಾನ್ ಈಸ್ ಈಕ್ವಲ್ ಟು 1.00867 ಯೂನಿಟ್ ಅಂತ ಬರುತ್ತೆ. ದೇ ಆರ್ ಆಸ್ಕಿಂಗ್ ಫಸ್ಟ್ mass defect. Mass defect. So how can we say that? How can we prove it? Mass defect. Mass defect. Delta M is equal to, nodi what is the formula? Z into MP plus A minus Z into M neutron minus mass of the actual nucleus ಅಂತ ಬರುತ್ತೆ. ಸೊ ಇಲ್ಲಿ ಸಿಂಪ್ಲಿಫೈ ಮಾಡೋಣ. ಡೆಲ್ಟಾ ಎಮ್ ವಿಲ್ ಬಿಕಮ್ ಈಕ್ವಲ್ ಟು ಝೆಡ್ ಅಂದರೆ ಅಟಾಮಿಕ್ ನಂಬರ್ ಎಷ್ಟು ಇಲ್ಲಿ 7 ಇಂಟು ಮಾಸ್ ಆಫ್ ದ ಪ್ರೋಟಾನ್ 1.00783 ಅಂತ ಬಂದಿದೆ, ಪ್ಲಸ್ ಎ ಮೈನಸ್ ಝೆಡ್ 14 ಮೈನಸ್ 7 is 7 ತಾನೆ, ಇಂಟು ವಾಟ್ ಈಸ್ ದ ಮಾಸ್ ಆಫ್ ದ ನ್ಯೂಟ್ರಾನ್ಸ್ ಹಿಯರ್ 1.00867 ಅಂತ ಹೇಳ್ತಾರೆ, 867 ಮೈನಸ್ ಮಾಸ್ ಆಫ್ ದ ಆಕ್ಚುಯಲ್ ನ್ಯೂಕ್ಲಿಯಸ್ ಬಂದ್ಬಿಟ್ಟು ನಿಮಗೆ 14.00307 ಅಂತ ಬರುತ್ತೆ. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡ್ತೀರಾ? ಸೊ ಪ್ರಾಕ್ಟೀಸ್ ಮಾಡಿ, ಸಿಂಪ್ಲಿಫೈ ಮಾಡಿ, ಎಷ್ಟು ಬರಬಹುದು ಇದಕ್ಕೆ ಆನ್ಸರ್ ಅಂತ ನಾನು ಹೇಳ್ತೀನಿ. ಸೊ 7 into 1 ಅಂತಂದ್ರೆ ನಿಮಗೆ ನಿಯರ್ಲಿ ನೀವು ಯಾವುದೇ ಒಂದು ಅಪ್ರಾಕ್ಸಿಮೇಷನ್ಸ್ ಮಾಡಬೇಡಿ. ನ್ಯೂಕ್ಲಿಯರ್ ಚಾಪ್ಟ್ರಲ್ಲಿ ಯಾವುದೇ ಒಂದು ಅಪ್ರಾಕ್ಸಿಮೇಷನ್ಸ್ ಮಾಡಬೇಡಿ, ಡೈರೆಕ್ಟ್ ಕ್ಯಾಲ್ಕುಲೇಟರ್ ತಗೊಂಡು ಸಿಂಪ್ಲಿಫೈ ಮಾಡಿ. ಎಷ್ಟು ಬರುತ್ತೆ ನಿಮಗೆ ಅಂತಂದರೆ ನಿಯರ್ಲಿ ನಿಮಗೆ 0.11243 ಅಂತ ಬರುತ್ತೆ. 11243. ದಿಸ್ ಇಸ್ ದ ಮಾಸ್ ಡಿಫೆಕ್ಟ್. ದಿಸ್ ಇಸ್ ದ ಮಾಸ್ ಡಿಫೆಕ್ಟ್ ಅಂತ ಹೇಳಬಹುದು. ಸೊ ಸಿಮಿಲರ್ಲಿ ವಾಟ್ ಈಸ್ ದ ಬೈಂಡಿಂಗ್ ಎನರ್ಜಿ ಹಿಯರ್? Binding energy. See here, binding energy is always equal to mass defect into 931 million electron volt. So mass defect ಎಷ್ಟು ಬಂತು ನಮಗಿಲ್ಲಿ? 0.11243 ಅಲ್ಲಪ್ಪ, 0.11243 into 931. ಸೊ ಇದನ್ನು ಮಲ್ಟಿಪ್ಲೈ ಮಾಡಿ ಎಷ್ಟು ಬರಬಹುದು ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇಫ್ ಯು ಮಲ್ಟಿಪ್ಲೈ ದಿಸ್ ವ್ಯಾಲ್ಯೂ ಯು ವಿಲ್ ಗೆಟ್ ದ ಆನ್ಸರ್ ಆ್ಯಸ್ 104.67 ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್ ಅಂತ ಬರುತ್ತೆ. ದಿಸ್ ಇಸ್ ಅ ಬೈಂಡಿಂಗ್ ಎನರ್ಜಿ. ಇಸ್ ಅ ಬೈಂಡಿಂಗ್ ಎನರ್ಜಿ. ಅರ್ಥ ಇದಲ್ವ ಹೇಳಿದ್ದೇನೆ ಅಂತ ಅಂದ್ಬಿಟ್ಟು ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ರೈಟ್ ಎನಿ 3 differences between P-type and N-type semiconductor. ನೋಡಿ, this is also an important question for 3 marks. ತುಂಬ ಸರಿ ನಿಮಗೆ ರಿಪೀಟೆಡ್ ಆಗಿ ಕೇಳಿದ್ದಾರೆ, ಸೊ ನೋ ನೀಡ್ ಟು ವರಿ. ನೋಡಿ, P-type ಮತ್ತು N-type semiconductor ಹೇಗೆ ನಾವು ಕ್ಲಾಸಿಫೈ ಮಾಡಬಹುದು ಅಂತಂದ್ಬಿಟ್ಟು, ದಿಸ್ ಈಸ್ ಎ P-type, let us say, and this is N-type semiconductor. ಸೊ ವೆರಿ ಸಿಂಪಲ್ ಆ್ಯಂಡ್ ವೆರಿ ಈಸಿ ಕ್ವಶನ್ಸ್. ನೋಡಿ, ಫಸ್ಟ್ ಪಾಯಿಂಟ್ ಏನು ಅಂತಂದಾಗ, ಇದು ಪಿ ಟೈಪ್ ಅನ್ನೋದು ಹೇಗೆ ಬಂತು ಅಂತಂದಾಗ, ಇಟ್ ಈಸ್ ಒಪ್ಟೈನ್ಡ್ ಬೈ ಡೋಪಿಂಗ್ ವಿತ್ ಟ್ರೈವೇಲೆಂಟ್ ಇಂಪ್ಯೂರಿಟೀಸ್ ಅಂತ ಹೇಳ್ತಾರೆ. ಟ್ರೈವೇಲೆಂಟ್ ಇಂಪ್ಯೂರಿಟೀಸ್ ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಟ್ರೈವೇಲೆಂಟ್ ಇಂಪ್ಯೂರಿಟೀಸ್ನ ಯಾವಾಗಾದರೆ ಪ್ಯೂರ್ ಸೆಮಿಕಂಡಕ್ಟರ್ಸ್ಗೆ ಡೋಪ್ ಮಾಡ್ತಿರೋ ಅವು ನಿಮಗೆ ಪಿ ಟೈಪ್ ಸೆಮಿಕಂಡಕ್ಟರ್ ಅನ್ನೋದು ಬರುತ್ತೆ. It is obtained by doping. It is obtained by doping with pentavalent impurities ಅಂತ ಹೇಳ್ತಾರೆ. pentavalent impurities ಅರ್ಥ ಮಾಡ್ಕೊಳ್ಳಿ. ನೋಡಿ, ಪಿ ಟೈಪ್ ಸೆಮಿಕಂಡಕ್ಟರ್ಸ್ ಅಲ್ಲಿ ಹೋಲ್ಸ್ ಆರ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಅಂತ ಹೇಳ್ತಾರೆ. ಹೋಲ್ಸ್ ಆರ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಅಂತ ಹೇಳ್ತಾರೆ. ಇಲ್ಲಿ ನಿಮಗೆ ಎಲೆಕ್ಟ್ರಾನ್ಸ್ ಆರ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಅಂತ ಕರಿತೀವಿ. ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್.
ಅರ್ಥ ಇದಲ್ವ ಹೇಳಿದ್ದೇನೆ ಅಂತಂದ್ಬಿಟ್ಟು. ನಾವು ಥರ್ಡ್ ಒನ್ ಏನಪ್ಪ ಅಂತಂದಾಗ ಸಿ ಹಿಯರ್. ಸೊ ಕಂಡಕ್ಟಿವಿಟಿ ವಿಲ್ ಬಿ ಲೋ ಇನ್ ಪಿ ಟೈಪ್ ಸೆಮಿ ಕಂಡಕ್ಟಾರ್ ಅಂತ ಹೇಳ್ತಾರೆ. ಕಂಡಕ್ಟಿವಿಟಿ ವಿಲ್ ಬಿ ಲೋ, ಕಂಡಕ್ಟಿವಿಟಿ ವಿಲ್ ಬಿ ಲೋ. ಇಲ್ಲಿ ನಿಮಗೆ ಕಂಡಕ್ಟಿವಿಟಿ ವಿಲ್ ಬಿ ಮೋರ್ ಅಂತ ಹೇಳ್ತೀವಿ. ಯಾಕೆ ಅಂತಂದಾಗ ಹೋಲ್ಸ್ ಅನ್ನೋದು ಮೊಬಿಲಿಟಿ ಅನ್ನೋದು ಕಮ್ಮಿ ಇರುತ್ತೆ, ಎಲೆಕ್ಟ್ರಾನ್ ಮೊಬಿಲಿಟಿ ಜಾಸ್ತಿ ಇರುತ್ತೆ. ಕಂಡಕ್ಟಿವಿಟಿ ವಿಲ್ ಬಿ ಹೈ ಅಂತ ಕರಿತೀವಿ. ಗೊತ್ತಾಗ್ತದಲ್ವ ಹೇಳಿದೆ ಅಂತ ಅಂದ್ಬಿಟ್ಟು. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಡಿಫರೆನ್ಸಸ್ ಬಿಟ್ವೀನ್ ಪಿ ಟೈಪ್ ಅಂಡ್ ಎನ್ ಟೈಪ್ ಸೆಮಿ ಕಂಡಕ್ಟರ್ಸ್. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ನೋಡಿ ಇಲ್ಲಿ ಏನು ಹೇಳ್ತಾ ಇದೆ ನೋಡಿ ಇಲ್ಲಿ. ನಾವು ಲೆಟ್ ಅಸ್ ಗೋ ಟು ದ 5 marks ಪ್ರಾಬ್ಲಮ್ಸ್. ನಾವು ಪ್ರಾಬ್ಲಮ್ಸ್ ಅಲ್ಲ, ಇಂಪಾರ್ಟೆಂಟ್ ಡೆರಿವೇಷನ್ಸ್ನ ಅಬ್ಸರ್ವ್ ಮಾಡೋಣ. Now derive the expression for electric field at a point outside a uniformly charged spherical shell ಅಂತ ಹೇಳ್ತಾ ಇದ್ದಾರೆ. ಯೂನಿಫಾರ್ಮ್ಲಿ ಚಾರ್ಜ್ ಸ್ಪೆರಿಕಲ್ ಶೆಲ್ ಅಷ್ಟೇ ಅಲ್ಲ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಶೆಲ್. ಸೊ ಅದಕ್ಕೆ ನಾವೇನು ಮಾಡ್ಬೋದು ಇಲ್ಲಿ ಅಂತಂದಾಗ ಸಿ ಹಿಯರ್ ಸೇಮ್ ಸ್ಟೋರಿ. ಏನಪ್ಪ ಅದು ಅಂತಂದಾಗ ಕನ್ಸಿಡರ್ ಎ ಶೆಲ್. ಸಿ ಹಿಯರ್ ಕನ್ಸಿಡರ್ ಎ ಸ್ಪೆರಿಕಲ್ ಶೆಲ್. Consider a spherical shell of radius capital R ಅಂತ ಹೇಳೋಣ, radius capital R and uniformly charged ಅಂತ ಕರೆಯೋಣ. uniformly charged okay, with charge Q, let P be a point at a distance R okay, from the center as shown ಅಂತ ಹೇಳ್ದ. from the center as shown. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ ನೋಡಿ. ಇಲ್ಲಿ ವಿಲ್ ಕನ್ಸಿಡರಿಂಗ್ ಎ ಸ್ಪೆರಿಕಲ್ ಸ್ಪಿಯರ್ ಲೈಕ್ ದಿಸ್. ಇಲ್ಲಿ ಚಾರ್ಜ್ ಅನ್ನೋದು ಯೂನಿಫಾರ್ಮ್ ಆಗಿ ಕೊಟ್ಟಿರ್ತೀವಿ. ಲೆಟ್ ಕ್ಯೂ ಈಸ್ ದ ಚಾರ್ಜ್ ಗಿವೆನ್ ಅಂತ ಹೇಳೋಣ. and let R be the radius ಅಂತ ಹೇಳ್ತಾ ಇದೀವಿ. ನಾವು let us see here. ಯಾವಾಗಾದರೂ ಒಂದು ಪಾಯಿಂಟ್ನ ನಾವು ಕನ್ಸಿಡರ್ ಮಾಡ್ತೀವೋ ವಿಚ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆಫ್ ಸ್ಮಾಲ್ ಆರ್ ಅಂತ ಕರೆಯೋಣ. ನಾವು ಸಿ ಹಿಯರ್ ಇಮ್ಯಾಜಿನ್ ಎ ಗಾಶಿಯನ್ ಸರ್ಫೇಸ್ ಅಬೌಟ್ ದಿಸ್ ಪಾಯಿಂಟ್ ಪಿ. ಈ ಪಾಯಿಂಟ್ ಪಿ ಹತ್ರ ಗಾಶಿಯನ್ ಸರ್ಫೇಸ್ನ ಇಮ್ಯಾಜಿನ್ ಮಾಡ್ಕೊಳ್ತೀವಿ. ದೇರ್ಫೋರ್ ವಾಟ್ ಈಸ್ ದ ಫ್ಲಕ್ಸ್ ಥ್ರೂ ದ ಗಾಶಿಯನ್ ಸರ್ಫೇಸ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸಿ ಹಿಯರ್ ವಾಟ್ ಈಸ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಗಾಶಿಯನ್ ಸರ್ಫೇಸ್. ಏನು ಫಾರ್ಮುಲಾ ನಮಗೆ ಇಲ್ಲಿ ಎಲೆಕ್ಟ್ರಿಕ್ ಫ್ಲಕ್ಸ್ ಫಾರ್ಮುಲಾ ಏನಾಗಿದೆ ನಿಮ್ಗೆ ಇಲ್ಲಿ phi E is equals to E into A. ಏರಿಯಾ ಆಫ್ ದ ಸ್ಪೆರಿಕಲ್ ಸರ್ಫೇಸ್ ಏನಾಗಿರುತ್ತೆ ನಿಮಗೆ 4 pi r square ಅಂತ ಹೇಳ್ಬೋದು. ಲೆಟ್ ಇಟ್ ಬಿ ಇಕ್ವೇಶನ್ 1. ನಾವು ಅಕಾರ್ಡಿಂಗ್ ಟು ಗಾಸ್ ಲಾ ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ಈಕ್ವಲ್ಸ್ ಟು Q ಡಿವೈಡ್ ಬೈ ಎಪ್ಸಿಲಾನ್ ನಾಟ್ ಅಂತ ಹೇಳಿ. ಲೆಟ್ ಇಕ್ವೇಶನ್ 2. ದೇರ್ಫೋರ್ ಕಂಪೇರಿಂಗ್ ಈಕ್ವೇಶನ್ 1 and 2. ಒಂದ್ಸರಿ 1 and 2ನ ಕಂಪೇರ್ ಮಾಡಿ. LHS ಈಸ್ ಸೇಮ್, ದೇರ್ಫೋರ್ RHS ಮಸ್ಟ್ ಬಿ ಸೇಮ್ ಅಂತ ಹೇಳ್ತಾರೆ. ವಿಚ್ ಈಸ್ ಈಕ್ವಲ್ಸ್ ಟು ಬರುತ್ತೆ ನಮ್ಗೆ ಇಲ್ಲಿ. ದೇರ್ಫೋರ್ ಎಲೆಕ್ಟ್ರಿಕ್ ಫೀಲ್ಡ್ ತಾನೇ ಬೇಕಾಗಿರೋದು ನಮಗೆ. ಇನ್ನು ಎಲ್ಲ ಟರ್ಮ್ಸ್ ಆ ಕಡೆ ಕಲಿಸಿದ್ದಾಗ ನಮಗೆ 1/4 pi ಎಪ್ಸಿಲಾನ್ ನಾಟ್ ಇಂಟು Q ಬೈ R ಸ್ಕ್ವೇರ್ ಅಂತ ಬರುತ್ತೆ. ಅರ್ಥ ಇದಲ್ವ ಹೇಳಿದ್ದು? ಸೊ ಯಾವಾಗಾದ್ರೆ ಈ ಒಂದು ಈಕ್ವೇಶನ್ ನೀವು ಅಬ್ಸರ್ವ್ ಮಾಡ್ತಿರೋ ದೆನ್ ವಿ ಕ್ಯಾನ್ ಸೇ ದ್ಯಾಟ್ ಓಕೆ the spherical shell will act as a point charge for a point outside ಅಂತ ಹೇಳ್ತಾರೆ. ಫಾರ್ ಎ ಪಾಯಿಂಟ್ ಔಟ್ಸೈಡ್. ಅರ್ಥ ಇದಲ್ವ ಹೇಳಿದ ಅಂತ ಅಂದ್ಬಿಟ್ಟು ಇನ್ನು ಇದರಲ್ಲಿ ಸೆಕೆಂಡ್ ಕ್ವಶನ್ ಏನು ಅಂತಂದಾಗ ಸಿ ಹಿಯರ್ ಸೆಕೆಂಡ್ ಕೇಸ್ ಇನ್ಸೈಡ್ ದ ಶೆಲ್. ಪಾಯಿಂಟ್ ಲೈ ಇನ್ಸೈಡ್ ದ ಶೆಲ್. ನೋಡಿ ಇಲ್ಲಿ ಥಿಂಕ್ ಮಾಡಿ. ಸೊ ಯಾವಾಗಾದ್ರೂ ಒಂದು ಸ್ಪೆರಿಕಲ್ ಶೆಲ್ ನಾವು ತಗೊಳ್ತೀವೋ ಇಲ್ಲಿ ಚಾರ್ಜ್ ಅನ್ನೋದು ಕೊಟ್ಟಿರ್ತೀವಿ. ಈ ಚಾರ್ಜ್ ಅನ್ನೋದು ಯಾವತ್ತಿಗೆ ಆಗಲಿ ಯೂನಿಫಾರ್ಮ್ಲಿ ಓನ್ಲಿ ಇಟ್ ಲೈ ಆನ್ ದ ಸರ್ಫೇಸ್ ಅಂತ ಹೇಳ್ತಾರೆ. ಕ್ಯಾಪಿಟಲ್ ಆರ್ ಇಸ್ ದ ರೇಡಿಯಸ್.
let P be a point, let P be a point which is at a distance of small r ಅಂತ ಹೇಳ್ತಾರೆ. Therefore see here, since charge enclosed by the Gaussian surface, charge enclosed by the Gaussian surface is equal to 0, we can say electric field inside the shell will also be equal to 0 ಅಂತ ಬರಿತೀವಿ. ಗೊತ್ತಾಗಿದಲ್ವಾ? ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ಡಿಫೈನ್ ಅಂತ ಹೇಳ್ತಾರೆ. ನಾವು ಲೆಟ್ ಅಸ್ ಸಿ ನೆಕ್ಸ್ಟ್ ಒನ್. ಇಟ್ಸ್ ಅ ವೆರಿ 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 ಇಂಪಾರ್ಟೆಂಟ್ ಸ್ಟಾರ್ ಕ್ವಶನ್ ಅಂತಲೂ ಹೇಳ್ಬೋದು. obtain the balancing condition of Wheatstone network using Kirchhoff's laws. So see here, consider Wheatstone network as shown in figure ಅಂತ ಹೇಳ್ತಾರೆ. Wheatstone network formed by 4 resistors, P, Q, R, S ಅಂತ ಹೇಳ್ತಾರೆ. P, Q, R and S as shown in figure, ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ನಾವು see here ಹೇಗೆ ಬರೀಬಹುದು ಅಂತ ಯೋಚನೆ ಮಾಡಿ. Let us say this is a P is a resistor. This is what here we can say it is a Q ಅಂತ ತಗೊಳ್ಳೋಣ ಇಲ್ಲಿ. Now let us say this is R, this is a S ಅಂತ ಹೇಳ್ಬೋದು. Let us give the name for this, A, B, C, D ಅಂತ ಹೇಳ್ತಾರೆ. ನಾವು ಈ A ಮತ್ತು C ಎರಡರನ್ನು ಏನು ಮಾಡ್ತೀವಿ ನಾವು ಅಂತಂದಾಗ ಒಂದು ಸೆಲ್ಗೆ ಕನೆಕ್ಟ್ ಮಾಡ್ತೀವಿ. ಗೊತ್ತಾಯ್ತಲ್ವಾ? ನಾವು ಸಿ ಬಿ ಮತ್ತು ಡಿಗೆ ಮಧ್ಯದಲ್ಲಿ ಒಂದು ಗ್ಯಾಲ್ವನೋಮೀಟರ್ನ ಕನೆಕ್ಟ್ ಮಾಡ್ತೀವಿ. ಅರ್ಥ ಆಗ್ತದೆ ಅಲ್ವಾ? ಲೆಟ್ ಅಸ್ ಸೇ ಐ ಈಸ್ ದ ಮೇನ್ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಸರ್ಕ್ಯೂಟ್. ನಾವು ಸಿ ಹಿಯರ್ ಪಾಯಿಂಟ್ ಎ ಹತ್ರಕ್ಕೆ ಬರೋಷ್ಟರಲ್ಲಿ ಲೆಟ್ ಅಸ್ ಸೇ ಇಟ್ ಗೆಟ್ಸ್ ಸ್ಪ್ಲಿಟೆಡ್ ಇಂಟು 2 parts, I1 ಆ್ಯಂಡ್ I2 ಅಂತ ಕರೆಯೋಣ. ಅದೇ ಪಾಯಿಂಟ್ ಬಿ ಹತ್ರಕ್ಕೆ I1 ಕರೆಂಟ್ ಬರೋಷ್ಟರಲ್ಲಿ ಗ್ಯಾಲ್ವನೋಮೀಟರಿಂದ ಲೆಟ್ ಐ ಜಿ ಕರೆಂಟ್ ನಿಮಗೆ ಫ್ಲೋ ಆಗ್ತಾ ಇದೆ ಅಂತ ಹೇಳೋಣ. ಇನ್ನು ಆರಲ್ಲಿ ಎಷ್ಟು ಕರೆಂಟ್ ಹೋಗ್ತಾ ಇರೋದು ನಿಮಗೆ I1 ಮೈನಸ್ ಐ ಜಿ ಅಂತ ಹೇಳ್ಬೋದು. ದೆನ್ ವಾಟ್ ಈಸ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಎಸ್ ಇಂದ ಎಷ್ಟು ಕರೆಂಟ್ ಹೋಗ್ತಾ ಇದೆ ನೋಡಿ ಇಲ್ಲಿ I2 ಪ್ಲಸ್ ಐ ಜಿ ಅಂತ ಹೇಳ್ಬೋದು. ಗೊತ್ತಾಗಿದಲ್ವಾ? Now therefore apply Kirchhoff's voltage law for the circuit. ನೋಡಿ ಇಲ್ಲಿ for the loop ಎ ಬಿ ಡಿ ಎಗೆ ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಅಪ್ಲೈ ಮಾಡೋಣ. ಮತ್ತು ಬಿ ಸಿ ಡಿ ಬಿಗೆ ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಅಪ್ಲೈ ಮಾಡೋಣ. ಈಕ್ವೇಷನ್ ಬರುತ್ತೆ. ಏನು ಬರುತ್ತೆ ಅಂತ ನೀವು ಒಂದ್ಸರಿ ಚೆಕ್ ಮಾಡೋಣ. ನೋಡಿ ಇಲ್ಲಿ ಒಂದ್ಸರಿ ಅಪ್ಲೈ ಕೆ ವಿ ಎಲ್ ಫಾರ್ ದ ಲೂಪ್. ಸೊ ಎ ಬಿ ಡಿ ಎ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ ಒಂದ್ಸರಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು ನೋಡಿ. ಅಕಾರ್ಡಿಂಗ್ ಟು ಸೈನ್ ಕನ್ವೆನ್ಷನ್ಸ್ ನಾನು ಈಕ್ವೇಷನ್ ಬರೋಕ್ಕೆ ಹೋಗ್ತಾ ಇದ್ದೀನಿ. ಎ ಇಂದ ಬಿಗೆ ಹೋಗ್ತಾ ಇದ್ದೀನಿ, ಬಿ ಇಂದ ಡಿಗೆ, ಡಿ ಇಂದ ಎಗೆ ಬರ್ತಾ ಇದ್ದೀನಿ. ಸೊ ವಾಟ್ ಈಸ್ ದ ನಾವು ಹೋಗೋ ದಾರಿಯಲ್ಲಿ ಕರೆಂಟ್ ಬರ್ತಾ ಇದ್ರೆ ಕರೆಂಟ್ ಇಂಟು ಆರ್ ಅನ್ನೋದು ನೆಗೆಟಿವ್ ಆಗೇ ತಗೋಬೇಕು. ದೇರ್ ಫೋರ್ ಯು ಕ್ಯಾನ್ ಸೇ ದಟ್ I1 ಇಂಟು ಪಿ ಮೈನಸ್ ಅಲ್ವಾ, ಮೈನಸ್. ಸೊ ಸಿ ಹಿಯರ್ I1 ಇಂಟು ಪಿ ಇಲ್ಲೇನು ಬರುತ್ತೆ ನೋಡಿ ಇಲ್ಲೊಂದ್ಸರಿ. ನೆಕ್ಸ್ಟ್ ಇಲ್ಲಿ ಐ ಜಿ ಇಂಟು ಕ್ಯಾಪಿಟಲ್ ಜಿ ಅಂತ ಬರಿಬಹುದು, ಮೈನಸ್ ಐ ಜಿ ಇಂಟು ಕ್ಯಾಪಿಟಲ್ ಜಿ. ಅಷ್ಟೇ ಅಲ್ಲ, ನೆಕ್ಸ್ಟ್ ಡಿ ಇಂದ ಮತ್ತೆ ಹೇಗೆ ಬರಬೇಕಾದ್ರೆ I2 ಅನ್ನೋದು ಆಪೋಸಿಟ್ ಆಗಿ ಬರ್ತಾ ಇದೆ. ಸೊ ಯು ಕ್ಯಾನ್ ರೈಟ್ ಮೈನಸ್ I2 ಇಂಟು ಕ್ಯೂ ವಿಲ್ ಬಿಕಮ್ ಈಕ್ವಲ್ ಟು 0. ಗೊತ್ತಾಗಿದಲ್ವಾ? ಲೆಟ್ ಅಸ್ ಸೇ ದಿಸ್ ಇಸ್ ಈಕ್ವೇಷನ್ 1 ಅಂತ ಕರಿತೀವಿ. ಇನ್ ದ ಸೇಮ್ ಮ್ಯಾನರ್ apply KVL for the loop B C D B. ಅಪ್ಲೈ ಮಾಡೋಣ, ಏನು ಬರುತ್ತೆ ಒಂದ್ಸರಿ ಚೆಕ್ ಮಾಡೋಣ. ಸಿ ಹಿಯರ್ ಬಿ ಇಂದ ಸಿಗೆ I1 ಮೈನಸ್ ಐ ಜಿ ಇಂಟು ಆರ್ ಅಂತ ಬರಿಬಹುದಾ? ಮೈನಸ್ I1 ಮೈನಸ್ ಐ ಜಿ ಅಂತ ಹೇಳ್ತಾರೆ. I1 ಮೈನಸ್ ಐ ಜಿ ಇಂಟು ವಾಟ್ ಈಸ್ ದ ವ್ಯಾಲ್ಯೂ? ಇಟ್ ಈಸ್ ಆರ್ ಅಂತ ಬರುತ್ತೆ.
ಕರೆಕ್ಟಾ? ನೆಕ್ಸ್ಟ್ ನೋಡಿ ಇಲ್ಲಿ I2 ಪ್ಲಸ್ IG ಇಂಟು ಎಸ್ ಪ್ಲಸ್ ಬರುತ್ತೆ, ಆಪೋಸಿಟಾಗಿ ಬರ್ತದೆ ನಾವಿಲ್ಲಿ ಪ್ಲಸ್ I2 ಪ್ಲಸ್ IG ಇಂಟು ಎಸ್ ಅಷ್ಟೇ ಅಲ್ಲ. ನೆಕ್ಸ್ಟ್ ನಿಮ್ಮ ನೋಡಿ ಡಿ ಇಂದ ಬಿಗೆ ಹೋಗಬೇಕಾದ್ರೆ I2 IG ಅನ್ನೋದು ಆಪೋಸಿಟಾಗಿ ಬರ್ತಾ ಇದೆ. ವಿ ಕ್ಯಾನ್ ಸೇ ಪ್ಲಸ್ IG ಇಂಟು ಕ್ಯಾಪಿಟಲ್ G ವಿಲ್ ಬಿಕಮ್ ಈಕ್ವಲ್ ಟು 0. ಇಟ್ ಇಸ್ ಈಕ್ವೇಷನ್ 2. ನಾವು ಸಿ ಹಿಯರ್ ಈ ಸೆಂಟೆನ್ಸ್ ಕಂಪಲ್ಸರಿ ಬರೀಲೇಬೇಕಾಗಿರುತ್ತೆ. ಫಾರ್ ಬ್ರಿಡ್ಜ್ ಟು ಬ್ಯಾಲೆನ್ಸ್ ನಿಮಗೆ ಕರೆಂಟ್ ಥ್ರೂ ದ ಗ್ಯಾಲ್ವನೋಮೀಟರ್ must be equal to 0. Therefore equation 1 ಅನ್ನೋದೇನಾಗುತ್ತೆ ನೋಡಿ, equation 1 implies minus I1 into P ಇದು 0 ಆಗುತ್ತೆ, minus I2 into Q is equal to 0. ಇಲ್ಲ ಅಂತಂದರೆ we can write I1 into P will become equals to minus I2 into Q. ಗೊತ್ತಾಯ್ತಾ? ಈಕ್ವೇಷನ್ 3. ನಾವು ಸಿ ಹಿಯರ್ ಈಕ್ವೇಷನ್ 2 ಏನಾಗುತ್ತೆ ನೋಡಿ ಇಲ್ಲಿ. ಈಕ್ವೇಷನ್ 2 ಇಂಪ್ಲೈಸ್ ಸಿ ಹಿಯರ್ ಮೈನಸ್ IG 0 ಅಲ್ವಾ, ಇಲ್ಲಿ ಮೈನಸ್ I1 ಇಂಟು ಆರ್ ಆಗಿರುತ್ತೆ, ಮೈನಸ್ I1 ಇಂಟು ಆರ್ ನೆಕ್ಸ್ಟ್ ಇಲ್ಲಿ ಪ್ಲಸ್ I2 ಇಂಟು ಎಸ್ ಆಗಿರುತ್ತೆ, ಪ್ಲಸ್ I2 ಇಂಟು ಎಸ್ ಈಸ್ ಈಕ್ವಲ್ ಟು 0. ದರ್ಫೋರ್ ಥಿಂಕ್ ಮಾಡಿ ಇಲ್ಲಿ ಏನು ಬರ್ಬೋದು ಅಂತ ಅಂದ್ಬಿಟ್ಟು ಒಂದ್ಸರಿ. ಸೊ ಇಲ್ಲೇನು ಬರ್ತದೆ ನಮ್ಗೆ ಇಲ್ಲಿ I1 ಇಂಟು ಪಿ. ಸೊ ಏನು ಬರ್ಬೋದು ನಮಗಿಲ್ಲಿ I1 ಇಂಟು ಆರ್ ಈಸ್ ಈಕ್ವಲ್ಸ್ ಟು I2 ಇಂಟು ಎಸ್ ಅಂತ ಬರ್ತದೆ. ಇಟ್ ಬಿ ಈಕ್ವೇಷನ್ 4. ಸೊ ಇಲ್ಲಿ ನಮಗೆ ಈಕ್ವೇಷನ್ 3 ಎಲ್ಲೋ ಮಿಸ್ ಆಗ್ತಾ ಇದೆ, ಒಂದ್ಸರಿ ಚೆಕ್ ಮಾಡೋಣ. ಪ್ಲೀಸ್ ಚೆಕ್ ಇಟ್ ಒನ್ಸ್. I2 ಇಂಟು ಕ್ಯೂ ಒಂದ್ಸರಿ ನೋಡೋಣ. ಇಲ್ಲಿ ಎಸ್ I2 ಅನ್ನೋದು ನಿಮ್ಗೆ ಆಪೋಸಿಟಾಗಿ ಬರ್ತಾ ಇದಲ್ವಾ, ಸೊ ಇಲ್ಲಿ ನಿಮಗೆ ಪ್ಲಸ್ ಆಗುತ್ತೆ. ಸೊ ನಾವು ಪ್ಲೀಸ್ ಚೇಂಜ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಪ್ಲಸ್ ಆಗುತ್ತೆ. ದೇರ್ಫೋರ್ ವಿ ಕ್ಯಾನ್ ಸೇ ದ್ಯಾಟ್ ಏನು ಬರುತ್ತೆ ನೋಡಿ ಇಲ್ಲಿ ಈಕ್ವೇಷನ್ 2 ಡಿವೈಡ್ ಬೈ ಈಕ್ವೇಷನ್ 3 ಡಿವೈಡ್ ಬೈ ಈಕ್ವೇಷನ್ 4 ಮಾಡೋಣ. ಸೊ ವಿ ಕ್ಯಾನ್ ರೈಟ್ I1 ಇಂಟು ಪಿ ಡಿವೈಡ್ ಬೈ I1 ಇಂಟು ಆರ್ ಈಸ್ ಈಕ್ವಲ್ಸ್ ಟು I2 ಇಂಟು ಕ್ಯೂ ಡಿವೈಡ್ ಬೈ I2 ಇಂಟು ಎಸ್ ಅಂತ ಬರೀಬಹುದು. I1 I2 ಎರಡು ಕ್ಯಾನ್ಸಲ್ ಆಗುತ್ತೆ. ಸೊ ವಿ ಕ್ಯಾನ್ ರೈಟ್ ದಿಸ್ ಆ್ಯಸ್ P by Q is equal to R by S ಅಂತ ಬರುತ್ತೆ. This is the balancing condition ಅಂತ ಹೇಳ್ತೀರಿ. It's a very important question. So ದಯವಿಟ್ಟು ಮಿಸ್ ಮಾಡ್ದಿರಾ ಪ್ರಾಕ್ಟೀಸ್ ಮಾಡಿ. Now let us see the next question. ನೋಡಿ ಇಲ್ಲಿ obtain the expression for force per unit length between the two infinitely long straight parallel current carrying conductors, hence define ampere ಅಂತ ಹೇಳ್ತಾ ಇದ್ದಾರೆ. ಸೊ ಏನು ಹೇಳ್ಬೋದು ನಾವಿಲ್ಲಿ ಅಬ್ಸರ್ವ್ ಮಾಡಿ. ಕನ್ಸಿಡರ್ ದ ಟೂ infinitely long straight parallel current carrying conductors as shown in figure. ಅಬ್ಸರ್ವ್ ಮಾಡಿ, ಡಯಾಗ್ರಾಮ್ನ ನೀಟಾಗೆ ನೋಟ್ ಮಾಡಿ. ಸಿ ಹಿಯರ್ ದಿಸ್ ಈಸ್ ಒನ್ ಕಂಡಕ್ಟರ್, ಲೆಟ್ ಅಸ್ ಸೇ ಎಕ್ಸ್ ಅಂತ ಕರೆಯೋಣ. ಇಲ್ಲಿ ಕರೆಂಟ್ I1 ಅಂತ ಹೋಗ್ತಾ ಇದೆ, ಇಲ್ಲಿ ಕರೆಂಟ್ ಅನ್ನೋದು ನಿಮಗೆ I2 ಹೋಗ್ತಾ ಇದೆ. ಸೊ ವಾಟ್ ಈಸ್ ದಿಸ್ ವ್ಯಾಲ್ಯೂ ಹಿಯರ್? ವೈ. ಸಪರೇಷನ್ ಬಿಟ್ವೀನ್ ದಮ್ ಈಸ್ ಡಿ ಅಂತ ಕನ್ಸಿಡರ್ ಮಾಡೋಣ. ಅರ್ಥ ಆಗ್ತದಲ್ವಾ? ಇಲ್ಲಿ ನಾವು ಫಸ್ಟ್ ಏನು ಮಾಡ್ಬೇಕು ನೋಡಿ, ಇಲ್ಲಿ ಥಿಂಕ್ ಮಾಡಿ. ಇಲ್ಲಿ 2 ಕಂಡಕ್ಟರ್ ವೈ ಇಲ್ಲ ಅಂತ ಅಸ್ಯೂಮ್ ಮಾಡಿಕೊಂಡು ಈ ಒಂದು ಪಾಯಿಂಟ್ ಹತ್ರ I1 ಕರೆಂಟಿಂದ ಎಷ್ಟು ಫೀಲ್ಡ್ ಪ್ರೊಡ್ಯೂಸ್ ಆಗ್ತಾ ಇದೆ ನಾವು ನೋಟ್ ಮಾಡೋಣ. ಲೆಟ್ ಅಸ್ ಸೇ ದಿಸ್ ಇಸ್ ಆಸ್ ದ ಪಾಯಿಂಟ್ ಪಿ ಅಂತ ತಗೊಳ್ಳೋಣ.
ಓಕೆನಾ. ನೋಡಿ ಇಲ್ಲಿ ಹೇಗೆ ಮಾಡ್ಬೋದು ಅಂತ. ದೇರ್ ಫೋರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಪಾಯಿಂಟ್ P ಡ್ಯೂ ಟು I1, that is B1 is equals to mu naught I1 divided by 2 pi ಡಿಸ್ಟೆನ್ಸ್ ಅಂದರೆ D ಅಂತ ಬರುತ್ತೆ. ಇವಾಗ ಈ ಒಂದು ಪಾಯಿಂಟ್ P ಹತ್ರ ಕಂಡಕ್ಟರ್ ವೈನ ನಾವು ಪ್ಲೇಸ್ ಮಾಡಿದ್ದೀವಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಣ ಸ್ಟೆಪ್ ಬೈ ಸ್ಟೆಪ್. ಅವಾಗ ಏನಾಗುತ್ತೆ ನೋಡೋಣ. ದೇರ್ ಫೋರ್ ಫೋರ್ಸ್ ಆಕ್ಟಿಂಗ್ on y due to the B1 is given by. So see here ಏನು ಬರೀಬೋದು ನಲ್ಲಿ ಫೋರ್ಸ್ ಆನ್ ಟು ಬೈ 1 ವಿಚ್ ಈಸ್ ಈಕ್ವಲ್ಸ್ ಟು ಏನು ಬರೀಬೋದು ನಾವು ಇಲ್ಲಿ B1 ಇಂಟು I2 ಇಂಟು L ಅಂತ ಬರಿತೀವಿ. ವಾಟ್ ಈಸ್ B1 ವ್ಯಾಲ್ಯೂ ಹಿಯರ್? mu naught I1 divided by 2 pi D ಅಂತ ಬರೀಬಹುದು. ಓಕೆ, ದಿಸ್ ಈಸ್ ದ ಫೋರ್ಸ್ ಆನ್ ಟು ಬೈ 1. Let it be equation 1. Now similarly ಏನು ಹೇಳ್ಬೋದು ನಾವಿಲ್ಲಿ? let us say the point Q ಅಂತ ಕನ್ಸಿಡರ್ ಮಾಡೋಣ. let us say is the point Q. ಸೊ ಈ 1 ಅನ್ನೋದು ಇಲ್ಲದೆ ಹೋಗಿದ್ದಾಗ ಈ I2 ಕಂಡಕ್ಟರಿಂದ ಎಷ್ಟು ಫೀಲ್ಡ್ ಪ್ರೊಡ್ಯೂಸ್ ಆಗ್ತದೆ Q ಹತ್ರ ನಾವು ಕ್ಯಾಲ್ಕುಲೇಟ್ ಮಾಡೋಣ. therefore we can say that what is the field at the point Q? what is the magnetic field at the point Q due to current carrying conductor I2. therefore we can write B2 becomes equals to ಏನು ಬರುವುದು ನಮಗೆ ಇಲ್ಲಿ mu naught into I2 divided by 2 pi D ಅಂತ ಬರಿತೀವಿ. therefore what is the force on X here? force on X due to what is that? B2 is given by, see here, F1 by 2 ಅಂತ ಹೇಳ್ತಾರೆ. ಏನು ಬರಬಹುದು ನಾವಿಲ್ಲಿ? B2 ಇಂಟು I1 ಇಂಟು L ಅಂತ ಬರಿಬಹುದು. ಒಂದ್ಸರಿ ಥಿಂಕ್ ಮಾಡಿ ಏನು ಬರುತ್ತೆ ಅಂತ ನೋಡಿ. ಇದು D ಅಲ್ಲ, ಇದು L ರೀ. ದಿಸ್ ಈಸ್ L. ಸೊ ವಿ ಕ್ಯಾನ್ ಸೇ ದ್ಯಾಟ್ ಏನು ಬರುತ್ತೆ ನೋಡಿ ಇಲ್ಲಿ, mu naught ಇಂಟು I2 divided by 2 pi D into I1 into L. So let it be equation 2. Therefore from 1 and 2 we can say that we can write ಏನಂತ ಬರೀಬಹುದು ನೋಡಿ ಇಲ್ಲಿ ಒಂದ್ಸರಿ ಇಲ್ಲಿ F12 is equals to F21 which is equals to F ಅಂತ ಬರೆದಿದ್ದಾಗ ನಮಗೆ mu naught by 2 pi into I1 I2 by D into L ಅಂತ ಬರುತ್ತೆ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? therefore we can write, see here, F becomes equals to mu naught by 4 pi. ನೋಡಿ ಇಲ್ಲಿ ಈ ಒಂದು ಸ್ಟೆಪ್ಪಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಇದಕ್ಕೆ ಇಂಟು 2 ಡಿವೈಡ್ ಬೈ 2 ಅಲ್ಲಿ ಬರಿತಾ ಇದ್ದೀವಿ. ಯಾಕೆ ಸರ್ ಮಾಡ್ಬೇಕು ನಾವು ಅಂತಂದರೆ ಜಸ್ಟ್ ಫಾರ್ ಸ್ಟ್ಯಾಂಡರ್ಡೈಸೇಷನ್. ಸೊ ಅವಾಗ ಏನಾಗುತ್ತೆ ನೋಡಿ, 2 I1 I2 by D into L ಅಂತ ಬರುತ್ತೆ. therefore F by L becomes equals to mu naught by 4 pi into 2 I1 I2 by D into L ಅಂತ ಬರುತ್ತೆ. L ಬರಲ್ಲ, ಸಾರಿ. ಸೊ ದಿಸ್ ಈಸ್ ದ ಫೋರ್ಸ್ ಪರ್ ಯೂನಿಟ್ ಲೆಂತ್ ಅಂತ ಕರಿಬೋದು. ಸೊ how can you define this ampere here? ಆಂಪಿಯರ್ ಡೆಫಿನೇಷನ್ ನೋಡೋಕ್ಕೂ ಮುಂಚೆ ನಾವು ಈ ಫೋರ್ಸ್ ಅನ್ನೋದು ಹೇಗೆ ಆ್ಯಕ್ಟ್ ಮಾಡುತ್ತೆ ಅಂತ ಅಬ್ಸರ್ವ್ ಮಾಡೋಣ. see here, according to Fleming's left hand rule, ಥಿಂಕ್ ಮಾಡಿ ಏನು ಬರುತ್ತೆ ಇಲ್ಲಿ, ಪಾಯಿಂಟ್ P ಹತ್ರ ನಿಮಗೆ ಫೋರ್ಸ್ ಅನ್ನೋದು ಟುವರ್ಡ್ಸ್ ಇರುತ್ತೆ, F21 ಆಗಿರುತ್ತೆ. ಪಾಯಿಂಟ್ Q ಹತ್ರ ನಿಮಗೆ ಫೋರ್ಸ್ ಅನ್ನೋದು ಹೇಗೆ ಟುವರ್ಡ್ಸ್ Y ಇರುತ್ತೆ. ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ಫೋರ್ಸ್ ಅಂತ ಹೇಳ್ತಾರೆ. So now let us see how can you define this ampere. See here, if I1 is equals to I2 which is equals to 1 ampere and distance between the two conductors is 1 meter, ಆವಾಗ ನಮಗೆ ಏನಾಗುತ್ತೆ ನೋಡಿ ಇಲ್ಲಿ, F by L will become equals to mu naught by 4 pi ಅಂದರೆ 10 power minus 7 into 2 into 1 into 1 divided by 1 which is equals to 2 into 10 to the power of minus 7 Newton per meter.
ಸೊ ಆಂಪಿಯರ್ನ ಹೇಗೆ ಡಿಫೈನ್ ಮಾಡ್ಬೋದು ನಾವಿಲ್ಲಿ ಅಂತಂದರೆ, ಆಂಪಿಯರ್ ಈಸ್ ದಟ್ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಕಂಡಕ್ಟರ್ಸ್ separated by distance of 1 meter, okay, produces a force of attraction equal to 2 into 10 to the power of minus 7 Newton per meter is called 1 ampere ಅಂತ ಹೇಳ್ತೀವಿ. ಇದು ಡೆಫಿನೇಷನ್ ಸ್ಟೇಟ್ಮೆಂಟ್ ನಿಮಗೆ ಮಾಡಲ್ ಪೇಪರ್ 1 ಸಹ ನಾನು ಬರೆದಿದ್ದೀನಿ, ಒಂದ್ಸರಿ ರೆಫರ್ ಮಾಡಿ. ಗೊತ್ತಾಯ್ತಲ್ವಾ? Now let us see what is the lens makers formula. ವೆರಿ ಸ್ಟ್ಯಾಂಡರ್ಡ್ ಫಾರ್ಮುಲಾಸ್, ಸ್ಟ್ಯಾಂಡರ್ಡ್ ಡೆರಿವೇಷನ್ಸ್ ಅಂತಲೂ ಹೇಳ್ಬೋದು. ಸೊ ಸಿ ಹಿಯರ್, ಏನಿದು ಅಂತಂದರೆ, ಕನ್ಸಿಡರ್ ಎ ಕಾನ್ವೆಕ್ಸ್ ಲೆನ್ಸ್. ಕನ್ಸಿಡರ್ ದ ಕಾನ್ವೆಕ್ಸ್ ಲೆನ್ಸ್, ಓಕೆ, ಹ್ಯಾವಿಂಗ್ ಫೋಕಲ್ ಲೆಂತ್ ಎಫ್, having focal length f ಅಂತ ಕರೆಯೋಣ. let u be the object distance ಅಂತ ಕರೆಯೋಣ. let u be the object distance, v be the image distance ಅಂತ ಹೇಳ್ತಾರೆ, image distance. r1 and r2 are radius of curvature of the face ABC and ADC ಅಂತ ಹೇಳ್ತಾರೆ. Now let us see here what is the diagram. ಹೇಗೆ ಹಾಕ್ಬೋದು ಅಂತ ಒಂದ್ಸರಿ ನೀಟಾಗೆ ಅಬ್ಸರ್ವ್ ಮಾಡಿ. ಸೊ ಯಾವಾಗಾದರೆ ನಾವು ಡಯಾಗ್ರಾಮ್ನ ನಾವು ಹಾಕ್ತೀವೋ ನಮಗೆ ಈಸಿ ಅನಲೈಸ್ ಮಾಡಬಹುದು. ಸಿ ಹಿಯರ್, let us consider the lens ಅಂತ ಹೇಳ್ತಾ ಇದ್ದೀವಿ. ಸೊ let us say this is the principal axis. This is the principal axis ಅಂತ ಕರೆಯೋಣ. is the principal axis. ಅರ್ಥ ಇದೆ ಅಲ್ವಾ? let O be the point object. ಯಾವಾಗಾದರೆ ಪಾಯಿಂಟ್ ಆಬ್ಜೆಕ್ಟ್ ಇಂದ ಲೈಟ್ ಬಂದು ಬೀಳುತ್ತೋ, it will form the image at the point let it be I ಅಂತ ಕರೆಯೋಣ. ಆಬ್ಜೆಕ್ಟ್ ಅನ್ನೋದು u ಡಿಸ್ಟೆನ್ಸ್ ಅಲ್ಲಿದೆ ಅಂತ ಹೇಳ್ತೀವಿ, ಇಮೇಜ್ ಅನ್ನೋದು ನಿಮಗೆ v ಡಿಸ್ಟೆನ್ಸ್ ಅಲ್ಲಿದೆ ಅಂತ ಕರಿತೀವಿ. therefore we can say it will have two faces, A B C ಅಂತ ಅಂದ್ಬಿಟ್ಟು ಇನ್ನೊಂದು A D C ಅಂತ ಬರುತ್ತೆ. ಒಂದು ವೇಳೆ ನಿಮಗೆ see here the image formation, this image formation can be studied in 2 steps ಅಂತ ಹೇಳ್ತಾರೆ. in 2 steps. ನೋಡಿ ಇಲ್ಲಿ ಒಂದು ವೇಳೆ ಈ ಸರ್ಫೇಸ್ ADC ಅನ್ನೋದು ಇಲ್ಲದೆ ಹೋಗಿದ್ದರೆ ಈ ಲೈಟ್ ಅನ್ನೋದು ನಿಮಗೆ ಸಮ್ I' ಹತ್ರ ಇಮೇಜ್ ಫಾರ್ಮ್ ಮಾಡ್ತಾ ಇತ್ತು. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? let V' is the image distance formed by the surface ABC. ಇಲ್ಲಿ ನಮಗೆ see here, let N1 is the radius refractive index of the air medium and N2 is the refractive index of the lens ಅಂತ ಕರೀತೀವಿ. Now see here, how can we simplify this? See here, first one case 1 ಅಂತ ಹೇಳ್ತಾರೆ. so refraction at the surface ABC. Observe ಮಾಡಿ, you can say V' is the image distance ಅಂತ ಹೇಳ್ತಾರೆ, image distance. ನೋಡಿ ಈ I' ಅನ್ನೋದು ಏನಾಗಿರುತ್ತೆ ಅಂದರೆ ಲೆನ್ಸ್ ಒಳಗಡೆ ಫಾರ್ಮ್ ಆಗಿರುತ್ತೆ. ಓಕೆ, U is the object distance ಅಂತ ಕರೆಯೋಣ, object distance. ನಮಗೆ ಆಲ್ರೆಡಿ ನಿಮಗೆ ರಿಫ್ರಾಕ್ಷನ್ ಫಾರ್ಮುಲಾ ನಿಮಗೆ ಗೊತ್ತಿರುತ್ತೆ. ಏನದು ಅಂತಂದರೆ N2/V minus N1/U is equals to N2 minus N1 divided by R ಅಂತಂದ್ಬಿಟ್ಟು ಗೊತ್ತಾಗಿದಲ್ವಾ? ಸೊ ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ ಏನು ಬರೀಬೋದು ನೋಡಿ ನಾವಿಲ್ಲಿ, ವಿ ಕ್ಯಾನ್ ರೈಟ್ N2/V dash minus N1/U will become equals to N2 minus N1 divided by R1 ಅಂತ ಬರೀಬಹುದು. ಲೆಟ್ ಇಟ್ ಬಿ equation 1. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಒನ್ ನೋಡಿ, ರಿಫ್ರಾಕ್ಷನ್
ರಿಫ್ರಾಕ್ಷನ್ ಅಟ್ ದ ಸರ್ಫೇಸ್ ADC. ನೋಡಿ ADCಗೆ ನಾವು ಸಿ ಹಿಯರ್ ದಿಸ್ I' ಅನ್ನೋದು ನಿಮಗೆ ಈ ಆಬ್ಜೆಕ್ಟ್ ಥರ ಆ್ಯಕ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. I' ವಿಲ್ ಆ್ಯಕ್ಟ್ ಆಸ್ ಆ್ಯನ್ ಆಬ್ಜೆಕ್ಟ್. Therefore we can write V' ಅನ್ನೋದು ನಿಮಗೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂತ ಹೇಳ್ತಾರೆ. ಆಬ್ಜೆಕ್ಟ್ ಡಿಸ್ಟೆನ್ಸ್ V is the image distance ಆಗಿರುತ್ತೆ, ಇಮೇಜ್ ಡಿಸ್ಟೆನ್ಸ್. ಸೊ ಯೂಸಿಂಗ್ ದ ರಿಫ್ರಾಕ್ಷನ್ ಫಾರ್ಮುಲಾ ಪ್ರಕಾರ ನಾವೇನು ಬರೀಬೋದು ನೋಡಿ. ಎಲ್ಲಿ ಫಾರ್ಮುಲಾ ಇರುತ್ತೆ ಇಮೇಜ್, ಫೈನಲ್ ಇಮೇಜ್ ನಿಮಗೆ N1/V, ಕರೆಕ್ಟಾ? N1/V minus N2/V' will become equals to N1 minus N2 divided by R2 ಅಂತ ಬರೀಬಹುದು. ಇವೆರಡರಲ್ಲಿ ನಾವು ಮೈನಸ್ ಕಾಮನ್ ತೆಗೆದ್ರೆ ನಮಗೆ N2 minus N1 divided by R2 ಅಂತ ಬರುತ್ತೆ. ಲೆಟ್ ಇಟ್ ಬಿ equation 2. ನಾವು ಸಿ ಹಿಯರ್ equation 1 ಪ್ಲಸ್ equation 2 ನಾವು ಮಾಡಿದ್ದಾಗ ಏನು ಬರುತ್ತೆ ಒಂದ್ಸರಿ ಥಿಂಕ್ ಮಾಡಿ. N1 ನೋಡಿ ಇಲ್ಲಿ N2/V', ಇಲ್ಲೂ ನಿಮ್ಗೆ M2/V' ಎರಡು ಕ್ಯಾನ್ಸಲ್ ಆಗುತ್ತೆ. ಸೊ ವಿ ಕ್ಯಾನ್ ರೈಟ್ ಏನು ಬರಿಬೋದು ನೋಡಿ, N1/V ಮೈನಸ್ N1/U will become equals to N2 minus N1 by R1 minus N2 minus N1 by R2 ಅಂತ ಬರುತ್ತೆ. ಸೊ ಸಿಂಪ್ಲಿಫೈ ಮಾಡಿ N1 ಕಾಮನ್ ತೆಗೆದ್ರೆ 1/V minus 1/U will become equals to ಇಲ್ಲೇನಾಗುತ್ತೆ ನೋಡಿ, ಇಲ್ಲಿ N2 minus N1 ನಾವು ಕಾಮನ್ ತೆಗೆದ್ರೆ ಇನ್ನೇನಿರುತ್ತೆ ನಮ್ಗೆ ಇಲ್ಲಿ 1/R1 ಮೈನಸ್ 1/R2 ಅಂತ ಬರುತ್ತೆ. ಗೊತ್ತಾಗಿದಲ್ವಾ? ಸೊ ಸಿ ಹಿಯರ್ 1/V minus 1/U will become equal to ಏನಾಗುತ್ತೆ ನೋಡಿ ಇಲ್ಲಿ we can write, see here, N2/N1 minus 1 into 1/R1 minus 1/R2 ಅಂತ ಬರೀಬಹುದು. ಗೊತ್ತಾಗಿದಲ್ವಾ? ನಾವು see here, if the object is at okay principal focus, if the object is at principal focus ಅಲ್ಲ infinite ಅಂತ ತಗೊಂಡ್ರೆ then image will be formed at exactly at principal focus ಅಂತ ಹೇಳ್ತಾರೆ. then we can write ಏನು ಬರೀಬೋದು ನೋಡಿ, 1/f minus 1/infinity is equals to N2/N1 minus 1 into 1/R1 minus 1/R2 ಅಂತ ಬರೀಬಹುದು. ಇಲ್ಲಿ ನೋಡಿ 1/infinity 0 ಅಲ್ವಾ? Therefore 1/f is equals to N2/N1 minus 1 into 1/R1 minus 1/R2 ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಕಾಲ್ಡ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ಗೊತ್ತಾಗಿದಲ್ವ ಹೇಗೆ ಡಿರೈವ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು? ಸೊ ಪ್ರಾಕ್ಟೀಸ್ ಮಾಡಿ ತುಂಬ ಈಸಿಯಾಗೆ ಬರುತ್ತೆ. ಸಿ ದ ನೆಕ್ಸ್ಟ್ ಒನ್, ಡಿಫೈನ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಫಾರ್ ಫೋಟೋ ಎಲೆಕ್ಟ್ರಿಕ್ ಎಮಿಷನ್. ನೋಡಿ ಇಲ್ಲಿ ಇವೆರಡು ನಾವು ಕ್ವಶನ್ಸ್ ನಿಮಗೆ ಮಾಡೆಲ್ ಪೇಪರ್ 1ನಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಮಾಡೆಲ್ ಪೇಪರ್ 1ನಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ರೆಫರ್ ಮಾಡಿ ಆ ಪೇಪರ್ನ. ಸೊ ನೋಡಿ, ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಹಿಯರ್. ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂದರೆ ಮೀನಿಂಗ್ ಏನು ಅಂತಂದಾಗ, ದ ಫ್ರೀಕ್ವೆನ್ಸಿ below which the frequency of the incident light below which no photoelectric emission takes place. No photoelectric emission takes place. The frequency of incident light below which no photoelectric emission takes place is called ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ಹೇಳ್ತಾರೆ. ಇಸ್ ಕಾಲ್ಡ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ ದಟ್ ಈಸ್ ಅಬೌಟ್ ದ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ನೋಟ್ ಬೈ ನ್ಯೂ ನಾಟ್. ನೋಡಿ, ಇವೆರಡು ಕ್ವಶನ್ ನಾವು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ, ಒಂದ್ಸರಿ ನೋಡಿ.
ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ಏನು ಹೇಳ್ತಾ ಇದೆ ನೋಡಿ, ವಾಟ್ ಈಸ್ ರೆಕ್ಟಿಫಿಕೇಶನ್? ವಾಟ್ ಈಸ್ ಅ ರೆಕ್ಟಿಫಿಕೇಶನ್? ಏನು ಫಸ್ಟ್ ಕ್ವಶನ್ ರೆಕ್ಟಿಫಿಕೇಶನ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ ನೋಡಿ, ಸಿಂಪಲ್ ಆಗಿರುತ್ತೆ. ದ ಪ್ರಾಸೆಸ್ ಆಫ್ ಕನ್ವರ್ಟಿಂಗ್, ದ ಪ್ರಾಸೆಸ್ ಆಫ್ ಕನ್ವರ್ಟಿಂಗ್, ಓಕೆ, AC to DC is called rectification, is called rectification ಅಂತ ಹೇಳ್ತಾರೆ. is called rectification. ಅರ್ಥ ಆಯ್ತಾ? ಸೊ ಸೆಕೆಂಡ್ ಒನ್ ಏನು ಹೇಳ್ತಾ ಇದೆ ನೋಡಿ ಇಲ್ಲಿ, ರೈಟ್ ದ ಸರ್ಕ್ಯೂಟ್ ಡಯಾಗ್ರಾಮ್ ಅಂಡ್ ಇನ್ಪುಟ್ ಔಟ್ಪುಟ್ ವೇವ್ ಫಾರ್ಮ್ಸ್ ಫಾರ್ ಫುಲ್ ವೇವ್ ರೆಕ್ಟಿಫೈಯರ್. ಫುಲ್ ವೇವ್ ರೆಕ್ಟಿಫೈಯರ್ ಅದನ್ನು ಮರಿಲೇಬಾರ್ದು. ಸೊ ಹೇಗೆ ಡ್ರಾ ಮಾಡಬಹುದು ಅನ್ನೋದನ್ನು ಅಬ್ಸರ್ವ್ ಮಾಡಿ. ಪ್ಲೀಸ್ ಥಿಂಕ್ ಅಬೌಟ್ ದ ಡಯಾಗ್ರಾಮ್. ಹೇಗೆ ಹಾಕ್ತೀವಿ ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿ. ಸಿ ಹಿಯರ್, ಇಲ್ಲೂ ಅಷ್ಟೇ ನಿಮಗೆ ಒಂದು ಟ್ರಾನ್ಸ್ಫಾರ್ಮರ್ ಅನ್ನೋದು ಇರುತ್ತೆ. ಸೇ ಅಕ್ರಾಸ್ ವಿಚ್ ವಿ ವಿಲ್ ಸೆಂಡ್ ಆ್ಯನ್ ಇನ್ಪುಟ್ ಅಂತ ಹೇಳ್ತಾರೆ. ವಿ ಇನ್ಪುಟ್, ದಿಸ್ ಇಸ್ ದ ವಿ ಇನ್ಪುಟ್ ನಾವು ಕಲಿಸ್ತೀವಿ. ಸೊ ಸಿ ಹಿಯರ್, ನಿಮಗೆ ಟ್ರಾನ್ಸ್ಫಾರ್ಮರ್, ಇಲ್ಲಿಂದ ಒಂದು ಡಯೋಡ್ ಇರುತ್ತೆ D1, ಇಲ್ಲಿ ಒಂದು ಡಯೋಡ್ ನಿಮಗೆ ಸಿಗುತ್ತೆ, ಈಸ್ D2 ಅಂತ ಕರೆಯೋಣ. ಇವೆರಡು ನಿಮಗೆ ಜಾಯಿನ್ ಮಾಡ್ತೀವಿ. ಇಲ್ಲಿ ನಿಮಗೆ ಸೆಂಟರ್ ಟ್ಯಾಪ್ ಕನೆಕ್ಷನ್ ಅಂತ ಇರುತ್ತೆ, ಒಂದ್ಸರಿ ಅಬ್ಸರ್ವ್ ಮಾಡಿ. ಇವೆರಡಕ್ಕೂ ಸೇರಿ ನಿಮಗೊಂದು ಲೋಡ್ ರೆಸಿಸ್ಟಾರ್ ಅನ್ನೋದು ಇರುತ್ತೆ. ಅಕ್ರಾಸ್ ದಿಸ್ ಲೋಡ್ ರೆಸಿಸ್ಟಾರ್ ವಿ ವಿಲ್ ಮೆಷರ್ ವಾಟ್ ಈಸ್ ದ ಔಟ್ಪುಟ್ ಅಂತ ಹೇಳ್ತೀವಿ. ವಾಟ್ ಈಸ್ ದ ಔಟ್ಪುಟ್? Let us say this is a point A and this is a point B. This is a diode. This is a diode. Sorry, this is a full wave rectifier diagram anta ಹೇಳ್ತೀವಿ. So how it works? How it works ಅನ್ನೋದನ್ನ ನೋಡೋಣ. So what is the working? What is the working? So simple ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ನೀಟಾಗಿ ಅನಲೈಸ್ ಮಾಡಿ. ಫಸ್ಟ್ ಪಾಯಿಂಟ್, so see here, when positive half cycle, when positive half cycle of an AC is passed through the circuit, then we can write A ಅನ್ನೋದು ನಿಮಗೆ ಪಾಸಿಟಿವ್ ಆಗಿರುತ್ತೆ and B is ನೆಗೆಟಿವ್ ಅಂತ ಹೇಳ್ತಾರೆ. therefore ಏನಾಗ್ಬೋದು ನೋಡಿ, ಇಲ್ಲಿ ಡಯೋಡ್ D1 ಅನ್ನೋದು ನಿಮಗೆ ಫಾರ್ವರ್ಡ್ ಬಯಾಸ್ ಅಂತ ಹೇಳ್ತಾರೆ. ಡಯೋಡ್ ಅನ್ನೋ D1 ಅನ್ನೋ ನಿಮಗೆ ಫಾರ್ವರ್ಡ್ ಬಯಾಸ್ ಇರುತ್ತೆ ಆ್ಯಂಡ್ D2 ಅನ್ನೋದು ನಿಮಗೆ ವಿಲ್ ಬಿ ಇನ್ ರಿವರ್ಸ್ ಬಯಾಸ್. ಬಯಾಸ್ ಅಂತ ಕರಿತೀವಿ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಇಲ್ಲಿ ರಿವರ್ಸ್ ಬಯಾಸ್ ಅಂತ ಹೇಳ್ತಾರೆ. ದೇರ್ಫೋರ್ ಹೆನ್ಸ್ D1 ಅನ್ನೋದು ನಿಮಗೆ ಕಂಡಕ್ಟ್ ಅಂತ ಹೇಳ್ತೀವಿ. D1 conducts and D2 do not conduct. D2 do not conduct ಅಂತ ಅರ್ಥ ಮಾಡ್ಕೊತಾ ಇದ್ದೀರಲ್ವ ಹೇಳಿದ್ದೇನು ಅಂತ ಅಂದ್ಬಿಟ್ಟು. ಸೊ ಲೈಕ್ ದಟ್ ವಿ ಕ್ಯಾನ್ ಥಿಂಕ್. ಸೊ ಸಿ ಹಿಯರ್, ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದಾಗ, ವೆನ್ ನೆಗೆಟಿವ್ ಹಾಫ್ ಸೈಕಲ್ of an AC is passed through the circuit, ಅವಾಗ ಏನಾಗತ್ತೆ ನಿಮಗೆ ಅಂತಂದರೆ, ಎ ಅನ್ನೋ ಒಂದು ಪಾಯಿಂಟ್ ನಿಮಗೆ ನೆಗೆಟಿವ್ ಆಗುತ್ತೆ, ಬಿ ಅನ್ನೋದು ನಿಮಗೆ ಪಾಸಿಟಿವ್ ಆಗುತ್ತೆ. ಯಾವಾಗಾದರೂ ಹೀಗೆ ನಡೆಯುತ್ತೆ ನಿಮಗೆ. ದೇರ್ಫೋರ್ ವಿ ಕ್ಯಾನ್ ಸೇ, D1 will be in reverse bias. D1 is reverse bias ಅಂತ ಹೇಳ್ತಾರೆ. D1 is reverse bias and D2 ಅನ್ನೋದು ನಿಮಗೆ ಫಾರ್ವರ್ಡ್ ಬಯಾಸ್ ಅಂತ ಕರೀಬಹುದು. D2 is in forward bias. ಅರ್ಥ ಇದಲ್ವಾ? ಹೆನ್ಸ್ D1 do not conduct. and D2 conducts ಅಂತ ಹೇಳ್ತಾರೆ. D2 will conduct. Thus in full wave rectifier both the cycles will be
ಕನ್ವರ್ಟೆಡ್ ಇಂಟು ಡಿ ಸಿ ಅಂತ ಹೇಳ್ತೀವಿ. ವಿಲ್ ಬಿ ಕನ್ವರ್ಟೆಡ್ ಇಂಟು ಡಿ ಸಿ, ಕನ್ವರ್ಟೆಡ್ ಇಂಟು ಡಿ ಸಿ. ಗೊತ್ತಾಗಿದಲ್ವಾ? ಸೊ ಇಲ್ಲೊಂದ್ಸರಿ ಡಯಾಗ್ರಾಮ್, ವೇವ್ ಫಾರ್ಮ್ಸ್ ಡಯಾಗ್ರಾಮ್ ಒಂದ್ಸರಿ ನೋಡಿಬಿಡಿ. ಸೊ ದಿಸ್ ಈಸ್ ದ ಇನ್ಪುಟ್ ವೋಲ್ಟೇಜ್. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ ಹೇಗೆ ಅಂತಂದ್ಬಿಟ್ಟು. ಸೊ ಸಿ ಹಿಯರ್, ಇಲ್ಲಿ ನಿಮಗೆ ಔಟ್ಪುಟ್ ವೋಲ್ಟೇಜ್ ಹೇಗೆ ಬರುತ್ತೆ ಅಂತ ನೋಡಿ. ಬೋತ್ ಪಾಸಿಟಿವ್ ಸೈಕಲ್ ಆ್ಯಂಡ್ ನೆಗೆಟಿವ್ ಸೈಕಲ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಡಿ ಸಿ ಅಂತ ಹೇಳ್ತಾರೆ. ಓಕೆ, ಸೊ ದಿಸ್ ಈಸ್ ಪಾಸಿಟಿವ್ and this is negative, positive, negative. So both half cycles will get converted into what is that? DC ಅಂತ ಹೇಳ್ತೀವಿ. This is the input waveform and this is the output waveform of a full wave rectifier. ಗೊತ್ತಾಗ್ತದಲ್ವಾ ಹೇಳ್ತಾರೆ ಅಂತಂದ್ಬಿಟ್ಟು. Now let us see the next question. ನೋಡಿ ಇಲ್ಲಿ, ಎಸ್, ಇಲ್ಲಿ ಎಂಟರ್ ಟು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡೋಣ. ನೋಡಿ ಇಲ್ಲಿ ನಾನು ಹಿಂಟ್ಸ್ ಕೊಡ್ತಾ ಹೋಗ್ತಾ ಇರ್ತೀನಿ, ಇದನ್ನು ನೀವೇ ಸಾಲ್ವ್ ಮಾಡಿ. ಹಿಂಟ್ಸ್ ಅಂದರೆ ಬರೀ ಕ್ಯಾಲ್ಕುಲೇಷನ್ ಪಾರ್ಟ್ ಮಾತ್ರ ನಿಮಗೆ ಬಿಟ್ಟಿರ್ತೀನಿ. ನೋಡಿ ಇಲ್ಲಿ ಏನು ಹೇಳ್ತಾರೆ ಅಂತ ಥಿಂಕ್ ಮಾಡಿ. ಎ ಬಿ ಸಿ ಡಿ ಈಸ್ ಎ ಸ್ಕ್ವಯರ್. ಎ ಬಿ ಸಿ ಡಿ ಈಸ್ ಎ ಸ್ಕ್ವಯರ್. ಲೆಟ್ ಅಸ್ ಗಿವ್ ದ ನೇಮ್ ಎ ಬಿ ಸಿ ಡಿ ಅಂತ ಕರಿತೀವಿ. ಎ ಹತ್ರ ನಿಮಗೆ ಸೈಡ್ ಎಷ್ಟಿದೆ? ನಿಮಗೆ ಸೈಡ್ ಈಸ್ ಈಕ್ವಲ್ಸ್ ಟು 2 ಮೀಟರ್ ಅಂತ ಹೇಳ್ತಾ ಇದ್ದಾರೆ. ಸೊ ಎ ಹತ್ರ ನಿಮಗೆ 50 ಮೈಕ್ರೋ ಕೂಲಂಬ್ ಇದೆ, ಬಿ ಹತ್ರ ನಿಮಗೆ 100 ಮೈಕ್ರೋ ಕೂಲಂಬ್ ಇದೆ, ಸಿ ಹತ್ರ ನಿಮಗೆ -50 ಮೈಕ್ರೋ ಕೂಲಂಬ್ ಇದೆ. ಆರ್ ಪ್ಲೇಸ್ಡ್ ಅಟ್ ದ ಕಾರ್ನರ್ಸ್ ಎ ಬಿ ಸಿ ಡಿ ಅಂತ ಹೇಳ್ತೀವಿ. ದೇರ್ಫೋರ್ ವಾಟ್ ಈಸ್ ದ ಕ್ವಶನ್ ಒಂದ್ಸರಿ ಅಬ್ಸರ್ವ್ ಮಾಡಿ. ಸಿ ದಟ್ calculate the work done. Calculate the work done. ಯಾವಾಗ in moving a charge 0.5 nano coulomb from D to the point of intersection of the diagonals ಅಂತ ಹೇಳ್ತಾರೆ. Let the point of intersection of the diagonals is O ಅಂತ ರೆಪ್ರೆಸೆಂಟ್ ಮಾಡೋಣ. ಸೊ therefore what is the diagonal ಫಾರ್ಮುಲಾ? ಇಲ್ಲಿ diagonal is always equals to √2 times A ಅಂತಂದ್ರೆ ನಿಮಗೆ 2√2 ಮೀಟರ್ ಅಂತ ಬರುತ್ತೆ. Therefore what is the work done? ಅವರ ಚಾರ್ಜ್ ಟು ಬಿ ಮೂವ್ಡ್, ಯಾವ ಚಾರ್ಜ್ನ ಅದನ್ನು ಮೂವ್ ಮಾಡಬೇಕೋ ಅದನ್ನು Q0 ಅಂತ ರೆಪ್ರೆಸೆಂಟ್ ಮಾಡೋಣ. ವಿಚ್ ಇಸ್ ನಥಿಂಗ್ ಬಟ್ 0.5 ನ್ಯಾನೋ ಕೂಲಮ್. ಸೊ ನ್ಯಾನೋ ಅಂದರೆ ಮೀನಿಂಗ್ ಏನಪ್ಪ? ಇಲ್ಲಿ 10⁻⁻9 ಕೂಲಮ್ ಅಂತ ಹೇಳ್ತಾರೆ. ಸೊ ವರ್ಕ್ ಡನ್ ಕ್ವಶನ್ ಮಾರ್ಕ್. ವರ್ಕ್ ಡನ್ ಯಾವತ್ತೇ ಆಗಲಿ Q0 ಇಂಟು ಫೈನಲ್ ಪೊಟೆನ್ಷಿಯಲ್ ಮೈನಸ್ ಇನಿಷಿಯಲ್ ಪೊಟೆನ್ಷಿಯಲ್. ಎಲ್ಲಿಂದ ಎಲ್ಲಿವರೆಗೂ? ಫೈನಲ್ ಪಾಯಿಂಟ್ ನಾವು ಫಸ್ಟ್ ಬರೀಬೇಕು, ಇನಿಷಿಯಲ್ ಪಾಯಿಂಟ್ ಸೆಕೆಂಡ್ ಬರೀಬೇಕು. ಓಕೆ, ಲೆಟ್ ಇಟ್ ಬಿ ಈಕ್ವೇಷನ್ 1. ನಾವು ವಿ ವಾಂಟ್ ಟು ನೋ ವಾಟ್ ಈಸ್ ದ AO, BO ಆ್ಯಂಡ್ CO. ಎಷ್ಟು ಬರುತ್ತೆ ಅಂತ ನೋಡೋಣ. ಸಿ ಹಿಯರ್, ವಿ ನೋ ದ್ಯಾಟ್ AO will become equals to BO will become equal to CO, which is equals to ಏನು ಫಾರ್ಮುಲಾ ನಿಮಗಲ್ಲಿ? ಡಯಾಗನಲ್ ಬೈ 2 ಅಂತ ಹೇಳ್ತಾರೆ. ಡಯಾಗನಲ್ ಬಂದ್ಬಿಟ್ಟು 2√2 ಅಲ್ವಾ? therefore it will become equals to √2 meter. therefore what is net potential at the point O ಅಂತಂದ್ರೆ, see here, net potential at the point O, we can write 1/4πε0 into what charge QA divided by AO, QA divided by AO plus QB divided by BO plus QC divided by CO ಅಂತ ಬರಿಬಹುದು. ಸೊ ಸಿಂಪ್ಲಿಫೈ ಮಾಡ್ತೀರಾ ಇದನ್ನ? 9 into 10⁻⁻9 ಇಂಟು, ಸೊ ಒಂದ್ಸತಿ ಯೋಚನೆ ಮಾಡಿ, AO BO CO ಎಲ್ಲ ಸೇಮ್ ಆಗುತ್ತಾ? ಇಲ್ಲೇ ಕೊಟ್ಟಿದ್ದೀನಿ, AO BO ಎಲ್ಲ ಸೇಮ್ ಆಗಿರುತ್ತೆ. ಅದನ್ನು ನಾವು ಆಚೆಗೆ ತೆಗಿಬಹುದು. ಅಷ್ಟೇ ಅಲ್ಲ, ಇಂಟು ಎಲ್ಲ ಮೈಕ್ರೋ ಕೂಲಂಬಲ್ಲೇ ಇದೆ. ಸೊ ವಿ ಕ್ಯಾನ್ ರೈಟ್ 10⁻⁻6 ಸಹ ಆಚೆಗೆ ತೆಗಿಬೇಕು. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್? ಇಟ್ ಈಸ್ √2 ಇಂಟು ವಾಟ್ ಈಸ್ ಚಾರ್ಜ್ ಅಟ್ ಎ? ಚಾರ್ಜ್ ಅಟ್ ಎ ಬಂದ್ಬಿಟ್ಟು ನಿಮಗೆ 50 ಅಂತ ಕೊಟ್ಟಿದ್ದಾರೆ. ಬಿ ಹತ್ರ 100, ಸಿ ಹತ್ರ -50. ಸೊ +50 +100 -50 ಅಂತ ಬರುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿ ನಿಮಗೆ VO ಬರುತ್ತೆ. ಸೊ ಸಿಮಿಲರ್ಲಿ ಕ್ಯಾಲ್ಕುಲೇಟ್ ಫಾರ್ VD.
ಪೊಟೆನ್ಷಿಯಲ್ ಅಟ್ ದ ಪಾಯಿಂಟ್ ಡಿ. ಏನು ಬರುತ್ತೆ ನೋಡಿ ಇಲ್ಲಿ 1/4πε0 ಇಂಟು 1/4πε0 ಇಂಟು ಸಿ ಹಿಯರ್ ಕ್ಯೂ ಎ. ನೋಡಿ ಡಿ ಅನ್ನೋ ಪಾಯಿಂಟ್ ಎ ಇಂದ ಎ ಡಿ ಡಿಸ್ಟೆನ್ಸ್ ಇದೆ, ಬಿ ಇಂದ ಬಿ ಡಿ ಡಿಸ್ಟೆನ್ಸಲ್ಲಿದೆ, ಸಿ ಇಂದ ಸಿ ಡಿ ಡಿಸ್ಟೆನ್ಸಲ್ಲಿದೆ, ಅದನ್ನು ಮರಿಬಾರ್ದು. ವಿ ಕ್ಯಾನ್ ಸೇ ದ್ಯಾಟ್ 1/4πε0 ಸಿ ಹಿಯರ್ ಎ ಡಿ ಪ್ಲಸ್ ಕ್ಯೂ ಬಿ ಡಿವೈಡ್ ಬೈ ಬಿ ಡಿ ಪ್ಲಸ್ ಕ್ಯೂ ಸಿ ಡಿವೈಡ್ ಬೈ ಸಿ ಡಿ ಅಂತ ಬರುತ್ತೆ. ಸೊ ಸಿಂಪ್ಲಿಫೈ ಯುವರ್ ಸೆಲ್ಫ್, ಸಿಂಪ್ಲಿಫೈ ಮಾಡಿ ಆನ್ಸರ್ ಹೇಳಿ. ಸಿಂಪ್ಲಿಫೈ ಯುವರ್ ಸೆಲ್ಫ್ ಆ್ಯಂಡ್ ಟೆಲ್ ಮಿ ದ ಆನ್ಸರ್. ಹೋಮ್ವರ್ಕ್ ಅರ್ಥ ಮಾಡ್ಕೊತಾ ಇದ್ದೀರಾ? ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ನ, ಮಿಸ್ ಮಾಡಬೇಡಿ. ಇಂಥ ಒಂದು ಮಾಡಲ್ಸ್ ರಿಪೀಟೆಡಾಗಿ ಕೇಳ್ತಾ ಇದ್ದಾರೆ. ಓಕೆ, ನೆಗ್ಲೆಕ್ಟ್ ಮಾಡಬೇಡಿ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್, ಲೆಟ್ ಅಸ್ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಪ್ಲೀಸ್ ರೀಡ್ ದ ಪ್ರಾಬ್ಲಮ್. ಏನು ಹೇಳ್ತಾ ಇದ್ದಾರೆ ನಿಮಗೆ ಅಂತ ಒಂದ್ಸರಿ ನೋಡಿ. ತುಂಬ ರಿಪೀಟೆಡ್ ಮಾಡಲ್ಸ್ ಇದೆಲ್ಲ, ನಿಮಗೆ ಸ್ಟ್ಯಾಂಡರ್ಡ್ ಕ್ವಶನ್ಸ್ ಅಂತಲೂ ಹೇಳ್ಬೋದು. 2 resistors 12 ohm and 6 ohm. Let us say R1 is equals to 12 ohm, R2 is equal to 6 ohm, are connected in parallel, are connected in parallel ಅಂತ ಹೇಳ್ತಾ ಇದ್ದಾರೆ. ಸೊ ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ವಿತ್ ಎ 12 ವೋಲ್ಟ್, ವಿತ್ ಎ 12 ವೋಲ್ಟ್ 1 ohm ಸೆಲ್ ಅಂತ ಹೇಳ್ತಾರೆ. 1 ohm ಸೆಲ್ ಈ ಬಂದ್ಬಿಟ್ಟು ನಿಮಗೆ 12 ವೋಲ್ಟ್, ಇಂಟರ್ನಲ್ ರೆಸಿಸ್ಟೆನ್ಸ್ ನಿಮಗೆ 1 ohm ಅಂತ ಕೊಟ್ಟಿದ್ದಾರೆ. ಲೆಟ್ ಅಸ್ ಸೇ ದಿಸ್ ಈಸ್ 12 and this is 6. ಲೆಟ್ I is the current. ಫಸ್ಟ್ ಕ್ವಶನ್ ಏನು ಹೇಳ್ತಾರೆ ನೋಡಿ, ಕ್ಯಾಲ್ಕುಲೇಟ್ ದ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆಫ್ ದ ಕಾಂಬಿನೇಷನ್ ಆಫ್ ದ ರೆಸಿಸ್ಟಾರ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ ಇಲ್ಲಿ ಇವೆರಡು ಪ್ಯಾರಲಲ್ ಆಗಿರೋದ್ರಿಂದ ಏನು ಹೇಳ್ಬೋದು ನಾವಿಲ್ಲಿ, ವಿ ಕ್ಯಾನ್ ಸೇ R1 R2 ಡಿವೈಡ್ ಬೈ R1 ಪ್ಲಸ್ R2 ಪ್ಲಸ್ ಅದ್ರ ಜೊತೆಗೆ ಇಂಟರ್ನಲ್ ರೆಸಿಸ್ಟೆನ್ಸ್ ಇದೆ ಅಲ್ವಾ, ಬರಿತೀವಿ. R1 R2 ಎಷ್ಟು ನಮಗಿಲ್ಲಿ 12 ಇಂಟು 6 ಡಿವೈಡ್ ಬೈ 12 ಪ್ಲಸ್ 6 ಅಂದರೆ 18 ಪ್ಲಸ್ ಸ್ಮಾಲ್ r ಅಂದರೆ 1. ಸೊ ನೋಡಿ ಇಲ್ಲಿ 4 ಪ್ಲಸ್ 1 ನಿಮ್ಗೆ ಎಷ್ಟು ಬರುತ್ತೆ ಇಲ್ಲಿ 5 ohm ಅಂತ ಬರುತ್ತೆ. ಸೊ 6 1 6 3 3 1 3 4 4 ಪ್ಲಸ್ 1 ಇಸ್ ಈಕ್ವಲ್ಸ್ ಟು 5. ಇದು ಫಸ್ಟ್ ಕ್ವಶನ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್, ಒಬ್ಟೈನ್ ದ ಕರೆಂಟ್ ಥ್ರೂ ದ ಸೆಲ್ ಅಂತ ಹೇಳ್ತಾರೆ. ಒಬ್ಟೈನ್ ದ ಕರೆಂಟ್ ಥ್ರೂ ದ ಸೆಲ್. ಸೊ ವಾಟ್ ಈಸ್ ದ ಕರೆಂಟ್ ಹಿಯರ್, ಥಿಂಕ್ ಮಾಡಿ, ಸಾಲ್ವ್ ಮಾಡಿ. ಇ ಡಿವೈಡ್ ಬೈ ಕ್ಯಾಪ್ಲಾರ್ ಪ್ಲಸ್ ಸ್ಮಾಲ್ ಆರ್ ಅಂತ ಹೇಳ್ತಾರೆ. ಈ ಬಂದ್ಬಿಟ್ಟು 12 ವೋಲ್ಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆ, ಡಿವೈಡ್ ಬೈ ಕ್ಯಾಪಿಟಲ್ ಆರ್ ಈಸ್ 5 ಪ್ಲಸ್ ಇಂಟರ್ನಲ್ ರೆಸಿಸ್ಟೆನ್ಸ್ ಈಸ್ 1. ಇಸ್ ಇಟ್ ರೈಟ್ ಮಾ? ನೋಡಿ ಇಲ್ಲಿ ಕ್ಯಾಪಿಟಲ್ ಆರ್ ವ್ಯಾಲ್ಯೂ ಎಷ್ಟು ನಮಗೆ 5 ತಾನೇ ಬಂದಿರೋದು. ಸೊ ಯು ಕ್ಯಾನ್ ರೈಟ್ 12 ಬೈ 6 ಅಂತಂದರೆ ಇಟ್ ಆಸ್ 2 ಆಂಪಿಯರ್ ಅಂತ ಬರುತ್ತೆ. ಸಿ ವಾಟ್ ಈಸ್ ಸೆಕೆಂಡ್ ಥರ್ಡ್ ಕ್ವಶನ್ ನೋಡಿ, ಇಲ್ಲಿ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಹೇಳ್ತಾ ಇದ್ದಾರೆ. therefore V is equals to, we can write E minus I into small r ಅಂತ ಬರಿಬಹುದು. 12 minus I ಅಂದರೆ 2, ಸ್ಮಾಲ್ r ಅಂದರೆ 1, ವಿಚ್ ಇಸ್ ನಥಿಂಗ್ ಬಟ್ ಎಷ್ಟು ಬರುತ್ತೆ ನೋಡಿ ಇಲ್ಲಿ ಆನ್ಸರ್. ಸ್ಮಾಲ್ r ಅಂದರೆ 1 ohm ತಾನೇ ಕೊಟ್ಟಿರೋದು ಕ್ವಶನಲ್ಲಿ, 1 ohm. ಎಸ್, ಕರೆಕ್ಟಾಗಿದೆ. ಸೊ ಸಿಂಪ್ಲಿಫೈ ಮಾಡಿ. ಯು ಕ್ಯಾನ್ ರೈಟ್ 12 minus 2 ವಿಚ್ ಇಸ್ ನಥಿಂಗ್ ಬಟ್ 10 ವೋಲ್ಟ್ ಅಂತ ಬರುತ್ತೆ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್. ನೋಡಿ ಇಲ್ಲಿ ಎ ಸೀರೀಸ್ LCR AC ಸರ್ಕ್ಯೂಟ್ ಹ್ಯಾಸ್ ಪ್ಯೂರ್ ಇಂಡಕ್ಟರ್ ಆಫ್ ಇಂಡಕ್ಟೆನ್ಸ್ 5 ಹೆನ್ರಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇದು ಅಷ್ಟು ನಾನು ನಿಮಗೆ ಹಿಂಟ್ ಕೊಡ್ತೀನಿ, ನೀವೇ ಆನ್ಸರ್ ಸಾಲ್ವ್ ಮಾಡಿ ಹೇಳಿ. ನೋಡಿ ಇಂಡಕ್ಟರ್ ಎಷ್ಟು ಕೊಟ್ಟಿದ್ದಾರೆ ನಿಮಗೆ 5 ಹೆನ್ರಿ ಅಂತ ಕೊಟ್ಟಿದ್ದಾರೆ. ಕೆಪಾಸಿಟರ್ ನಿಮಗೆ 20 ಮೈಕ್ರೋ ಫ್ಯಾರೆಡ್ ವಿಚ್ ಇಸ್ ನಥಿಂಗ್ ಬಟ್ 20 ಇಂಟು 10 ಪವರ್ ಮೈನಸ್ 6 ಫ್ಯಾರೆಡ್ ಅಂತ ಹೇಳಿದ್ದಾರೆ. ರೆಸಿಸ್ಟೆನ್ಸ್ R is equals to 40 ohm. Find the frequency of the alternating voltage that drives the circuit into resonance ಅಂತ ಹೇಳ್ತಾ ಇದ್ದಾರೆ. First we have to find out what is resonant frequency. Resonant frequency ಏನು? ರೆಸೊನೆಂಟ್ ಫ್ರೀಕ್ವೆನ್ಸಿ ಫಾರ್ಮುಲಾ ನಿಮಗೆ ಒಮೆಗಾ ನಾಟ್ ಇಸ್ ಈಕ್ವಲ್ಸ್ ಟು 1/√LC. ಸೊ ಸಬ್ಸ್ಟಿಟ್ಯೂಟ್ ಮಾಡಿ, ಸಿಂಪ್ಲಿಫೈ ಮಾಡಿ, ನಿಮಗೆ ಆನ್ಸರ್ ಸಿಕ್ಕಿಬಿಡುತ್ತೆ. ಒಮೆಗಾ ನಾಟ್ ವಿಲ್ ಬಿಕಮ್ ಈಕ್ವಲ್ಸ್ ಟು 1/√ ಆಫ್ ವಾಟ್ ಈಸ್ ಎಲ್ ವ್ಯಾಲ್ಯೂ ಹಿಯರ್ 5 ಅಂತ ಕೊಟ್ಟಿದ್ದಾರೆ, ಇಂಟು 20. 5 ಇಂಟು 20 ಇಂಟು 10 to the power of minus 6. ಸೊ ಸಿಂಪ್ಲಿಫೈ ಮಾಡಿ. 20 ಇಂಟು 5 100 ಅಲ್ವಾ, 100 ರೂಟ್ ಅಂದರೆ 10 ಇಂಟು
10 ಪವರ್ ಮೈನಸ್ 3. ಅರ್ಥ ಆಗ್ತಾ ಇದೆಯಲ್ಲ? ಸೊ ಸಿಂಪ್ಲಿಫೈ ಲೈಕ್ ದಿಸ್. ಸೊ ಕ್ವಶನ್ ನಂಬರ್ ಬಿ ಏನು ಹೇಳ್ತಾ ಇದೆ ನೋಡಿ ಒಂದ್ಸರಿ. ಕ್ವಶನ್ ನಂಬರ್ ಬಿ, ಕ್ಯೂ ಫ್ಯಾಕ್ಟರ್ ಶಾರ್ಪ್ನೆಸ್ ಆಫ್ ರೆಸೊನೆನ್ಸ್ ಅಂತಂದರೆ ಕ್ಯೂ ಫ್ಯಾಕ್ಟರ್ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಸಿಂಪ್ಲಿಫೈ ಮಾಡಿ. ಕ್ಯೂ ಇಸ್ ಈಕ್ವಲ್ಸ್ ಟು 1/r ಇಂಟು ರೂಟ್ ಆಫ್ L/C. ಸಿಂಪ್ಲಿಫೈ ಮಾಡ್ತೀರಾ ಎಲ್ಲರೂ? ಸೊ 1 ಕ್ಯಾಪಿಟಲ್ ಆರ್ ವ್ಯಾಲ್ಯೂ ಎಷ್ಟಿದೆ ನಿಮಗಿಲ್ಲಿ? ಕ್ಯಾಪಿಟಲ್ ಆರ್ ಇಸ್ ಈಕ್ವಲ್ಸ್ ಟು 40 ಅಂತ ಕೊಟ್ಟಿದ್ದಾರೆ. ಇಂಟು ರೂಟ್ ಆಫ್ 5 ಡಿವೈಡ್ ಬೈ 20 ಇಂಟು 10 ಪವರ್ ಮೈನಸ್ 6. ಯು ಸಾಲ್ವ್, ಯು ವಿಲ್ ಗೆಟ್ ಇಟ್. ನೋಡಿ ನೆಕ್ಸ್ಟ್ ಕ್ವಶನ್ ನಂಬರ್ ಸಿ ನೋಡಿ. ಇಲ್ಲಿ ಬ್ಯಾಂಡ್ ವಿಡ್ತ್ ಆಫ್ ದ ರೆಸೊನೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಬ್ಯಾಂಡ್ ವಿಡ್ತ್ ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಅಂತಂದರೆ, ನಮಗೆ ಗೊತ್ತಿದೆ ಕ್ಯೂ ಫ್ಯಾಕ್ಟರ್ ಅನ್ನೋದು ಯಾವತ್ತೇ ಆಗಲಿ ω0 ಡಿವೈಡ್ ಬೈ ಬ್ಯಾಂಡ್ ವಿಡ್ತ್ ಅಂತ ಬರುತ್ತೆ. ದೇರ್ಫೋರ್ ಬ್ಯಾಂಡ್ ವಿಡ್ತ್ ಅನ್ನೋದು ಏನಾಗುತ್ತೆ ನೋಡಿ ಇಲ್ಲಿ, ω0 ಡಿವೈಡ್ ಬೈ ಕ್ಯೂ ಫ್ಯಾಕ್ಟರ್. ಸಬ್ಸ್ಟಿಟ್ಯೂಟ್ ಮಾಡಿ, ಸಿಂಪ್ಲಿಫೈ ಮಾಡಿ, ಆನ್ಸರ್ ಎಷ್ಟು ಬರುತ್ತೆ ಅಂತ ಕಮೆಂಟ್ ಮಾಡಿ. ಅರ್ಥ ಆಗ್ತದಲ್ವಾ? ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ಸಿ ಹಿಯರ್, ಅಬ್ಸರ್ವ್ ಮಾಡಿ ಏನು ಮಾಡಬಹುದು ಅಂತ. In Young's double slit experiment, the distance of the screen from the double slit is 2 meter. ಮೀಟರ್ಸ್ ಅಲ್ಲಿದ್ದರೆ ಸೆಂಟಿಮೀಟರ್ ಅಲ್ಲಿದ್ದರೆ ಅವತ್ತೆ ಕ್ಯಾಪಿಟಲ್ ಡಿ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು. ನೋಡಿ ಇಲ್ಲಿ ವೇವ್ ಲೆಂತ್ ಇಸ್ ಈಕ್ವಲ್ಸ್ ಟು 550 ನ್ಯಾನೋಮೀಟರ್ ಅಂತಂದರೆ 550 ಇಂಟು 10 ಪವರ್ ಮೈನಸ್ 9 ಮೀಟರ್ ಅಂತ ಹೇಳ್ತಾರೆ. ಆ್ಯಂಡ್ ಫ್ರಿಂಜಸ್ ಆಫ್ ವಿಡ್ತ್, ಫ್ರಿಂಜ್ ವಿಡ್ತ್ ಕೊಟ್ಟಿದ್ದಾರೆ ನಿಮಗೆ. ಬೀಟಾ ಇಸ್ ಈಕ್ವಲ್ಸ್ ಟು 2 millimeter, that is 2 into 10 to the power of minus 3 meter are obtained on the screen. Determine the distance of separation between the slits. ಅಂದರೆ ನಾವು ಸ್ಮಾಲ್ ಡಿ ನ ಕ್ಯಾಲ್ಕುಲೇಟ್ ಮಾಡಬೇಕು. ದಟ್ ಇಸ್ ದ ಫಸ್ಟ್ ಕ್ವಶನ್. ಸೊ ಹೇಗೆ ಸಾಲ್ವ್ ಮಾಡ್ಬೋದು ನೋಡಿ ಇಲ್ಲಿ. ಹೌ ಕ್ಯಾನ್ ವಿ ಸಾಲ್ವ್ ದಿಸ್? ಸಿ ಹಿಯರ್, ನಮಗೆ ಗೊತ್ತಿದೆ ಬೀಟಾ ವಿಲ್ ಬಿಕಮ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಇಂಟು ಕ್ಯಾಪಿಟಲ್ ಡಿ ಡಿವೈಡ್ ಬೈ ಸ್ಮಾಲ್ ಡಿ ಅಂತಂದ್ಬಿಟ್ಟು. therefore small d becomes equals to lambda into capital D divided by beta. So substitute ಮಾಡೋಣ ಎಲ್ಲ ವ್ಯಾಲ್ಯೂಸ್ನ. ಲ್ಯಾಂಬ್ಡಾ ಅಂದರೆ 550 into 10 to the power of minus 9. ಕ್ಯಾಪಿಟಲ್ ಡಿ ವ್ಯಾಲ್ಯೂ ನಿಮಗೆ 2 ಹೋಲ್ ಡಿವೈಡ್ ಬೈ ಬೀಟಾ ಈಸ್ 2 into 10 to the power of minus 3 ಅಂತ ಬರುತ್ತೆ. ಸೊ 2 ನಿಮಗೆ ಕ್ಯಾನ್ಸಲ್ ಆದರೆ ಎಷ್ಟು ಬರ್ಬೋದು ನೋಡಿ ಇಲ್ಲಿ. 550 ಡಿ ಈಸ್ ಈಕ್ವಲ್ಸ್ ಟು 550 ಇಂಟು 10 ಪವರ್ ಮೈನಸ್ 9 ಪ್ಲಸ್ 3. ಕರೆಕ್ಟಾ? 10 ಪವರ್ ಮೈನಸ್ 9 ಪ್ಲಸ್ 3 ಅಂತಂದರೆ ಯು ವಿಲ್ ಗೆಟ್ ನಿಯರ್ಲಿ 550 ಇಂಟು 10 ಟು ದಿ ಪವರ್ ಮೈನಸ್ 6 ಮೀಟರ್ ಅಂತ ಬರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಕೇಸ್ ಬಿ ಏನು ಹೇಳ್ತಾ ಇದೆ ನೋಡಿ ಇಲ್ಲಿ. ಕೇಸ್ ಬಿ, ಸೊ ಸಿ ಹಿಯರ್, ಆಲ್ಸೋ ಫೈಂಡ್ ದ ಫ್ರಿಂಜ್ ವಿಡ್ತ್ when the source of light is replaced by a source of light of wavelength 440 ನ್ಯಾನೋಮೀಟರ್ ಅಂತ ಹೇಳ್ತಾ ಇದ್ದಾರೆ. ನೋಡಿ ಲ್ಯಾಂಬ್ಡಾ ಡ್ಯಾಶ್ ಅನ್ನೋದು ನಿಮಗೆ 440 ನ್ಯಾನೋಮೀಟರ್ ಅಂತ ಕೊಟ್ಟಿದ್ದಾಗ, ಸೊ ವಾಟ್ ಈಸ್ ದ ಬೀಟಾ ಡ್ಯಾಶ್? ಬೀಟಾ ಡ್ಯಾಶ್ ವಿಲ್ ಬಿಕಮ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಡ್ಯಾಶ್ ಇಂಟು ಕ್ಯಾಪಿಟಲ್ ಡಿ ಡಿವೈಡ್ ಬೈ ಸ್ಮಾಲ್ ಡಿ. ಸೊ ಸಿಂಪ್ಲಿಫೈ ಮಾಡ್ತೀರಾ? ಸೊ 440 ಇಂಟು 10 ಪವರ್ ಮೈನಸ್ 9 ಇಂಟು ಕ್ಯಾಪಿಟಲ್ ಡಿ ಎಷ್ಟು ಕೊಟ್ಟಿದೆ ನಿಮ್ಗೆ ಇಲ್ಲಿ? 2 ಮೀಟರ್ ತಾನೇ ಕೊಟ್ಟಿರೋದು. ಚೆಕ್ ಮಾಡಿ ಒಂದ್ಸರಿ. ಕ್ಯಾಪಿಟಲ್ ಡಿ ಈಸ್ 2 ಮೀಟರ್ ಡಿವೈಡ್ ಬೈ ಸ್ಮಾಲ್ ಡಿ ಈಸ್ 550 ಇಂಟು 10 ಟು ದಿ ಪವರ್ ಮೈನಸ್ 6. ಸೊ 0 ಕ್ಯಾನ್ಸಲ್ ಆಗುತ್ತೆ. 11 4 11 5. ಸೊ ಏನು ಬರಬಹುದು ನೋಡಿ ಇಲ್ಲಿ, 8 ಡಿವೈಡ್ ಬೈ 5 ಇಂಟು 10 ಟು ದಿ ಪವರ್ ಮೈನಸ್ 3 ಅಂತ ಬರುತ್ತೆ. ಸೊ ಬೀಟಾ ಡ್ಯಾಶ್ ಬಿಕಮ್ಸ್ ಈಕ್ವಲ್ ಟು, ಸೊ 8 ಡಿವೈಡ್ ಬೈ 5 ಅಂತಂದರೆ ನಿಮಗೆ 1.6 ಮಿಲಿಮೀಟರ್ ಅಂತ ಬರುತ್ತೆ. ಅರ್ಥ ಆಯ್ತಲ್ವಾ ಹೇಗೆ ಮಾಡಬೇಕು ಅಂತ? ಸೊ ಪ್ಲೀಸ್ ಸಿಂಪ್ಲಿಫೈ ದಿಸ್ ಪ್ರಾಬ್ಲಮ್ ಬೈ ಯುವರ್ ಸೆಲ್ಫ್. ನಿಮ್ಗೆ ಎಷ್ಟು ಬರುತ್ತೆ ಅಂತ ಆನ್ಸರ್ ನೋಡಿ. ಅರ್ಥ ಆಯ್ತಾ ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು? ಸೊ ದೀಸ್ ಆರ್ ಆಲ್ ದ ಪ್ರಾಬ್ಲಮ್ಸ್ ಮಾಡಲ್ ಪೇಪರ್ಸ್. ಇನ್ನೂ ನಿಮಗೆ 2 ಪೇಪರ್ಸ್ನ ನಿಮಗೆ ಕ್ವಶನ್ಸ್ ಥರ ನಿಮ್ಮ ಪ್ರಾಕ್ಟೀಸ್ ಥರನ ಕೊಡ್ತೀವಿ. ಅದನ್ನು ಸಹ ನಾವು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಇದನ್ನು ಕರೆಕ್ಟಾಗಿ ಪರ್ಫೆಕ್ಟಾಗಿ ಯೂಸ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಡೆಫಿನೆಟ್ಲಿ ವಿಲ್ ಗೆಟ್ ಎ ವೆರಿ ಗುಡ್ ಮಾರ್ಕ್ಸ್. ಅರ್ಥ ಆಗಿದೆ ಅಲ್ವಾ? ಸೊ ಪ್ಲೀಸ್ ಡೋಂಟ್ ವೇಸ್ಟ್ ದ ಟೈಮ್. ಎಂಜಾಯ್ ಮಾಡೋ ಟೈಮು ಮುಗೀತು, ಪ್ರಾಕ್ಟಿಕಲ್ಸು ನಡೀತಾ ಇರ್ಬೋದು. ಅದಾಗಿದ ತಕ್ಷಣ ಸೀರಿಯಸ್ಸಾಗಿ ನೀವು ಕೂತ್ಕೊಳ್ಳಿ.
ಹತ್ರಕ್ಕೆ ಬರ್ತಾ ಇದೆ ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್. ಸೊ ಬಿ ಸೀರಿಯಸ್. ಅರ್ಥ ಆಗ್ತದೆ ಅಲ್ವಾ? ಓದೋದ್ರಲ್ಲಿ ಸೀರಿಯಸ್ ಆಗಿ ಇರ್ರಿ, ಕೂತ್ಕೊಂಡು ವರ್ಕ್ ಮಾಡಿ. ಡೆಫಿನೆಟ್ಟಾಗಿ ನೀವು 98-99% ಸ್ಕೋರ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.